ಸಾಬಾಸ್. ಇದು ಗಣಪತಿಯ ಪೂಜೆ ಅಲ್ಲಲ್ಲ? ಸಾಬಾಸ್ ಸಾಬಾಸ್. ನೀನು ಅವನನ್ನು ನೋಡಿ ಹೇಳುದ? ಅಲ್ಲಲ್ಲ, ಗಣಪತಿಯ ಪೂಜೆ ಅಲ್ಲಲ್ಲ? ನಾವು ಗಣಪತಿಯನ್ನು ಎಣಿಸಿಕೊಳ್ಳದೆ ಯಾವ ಪೂಜೆಯೂ ಮಾಡುವುದು. ವಿಘ್ನ ನಿವಾರಕ. ಅದು ಸರಿ, ವಿಘ್ನ ನಿವಾರಕನೂ ಹೌದು, ಪೂಜಿಸದೇ ಇದ್ರೆ ವಿಘ್ನವನ್ನು ಕೊಡುವವನು ಹೌದು. ನಿಮ್ಮ ತಲೆಯಲ್ಲಿ ಏನು? ವಿಘ್ನ ನಿವಾರಕನೂ ಹೌದು, ರಂಗನಾಯಕನೂ ಹೌದು. ಹೇಳು. ಅವ ಆಗ ಹೇಳಿದ್ದು ಹೌದು ಮಾತ್ರ. ಮತ್ತೆ ನೀನು ಅನ್ನ ಮಾತ್ರ ತಿನ್ನುವುದಲ್ಲ, ಅದನ್ನು ತಿಂತೀಯ ಅಂತ. ನಾನು ಗಣಪತಿಯನ್ನು ಸಣ್ಣವಂತ ಹೇಳಿದ್ದಲ್ಲ. ಮತ್ತೆ ನೀನು ಹೇಳಿದ್ದು ಅಲ್ಲ ಅಲ್ಲ, ನೀನು ಆಕ್ಷೇಪ ಮಾಡಿದ ಹಾಗೆ ಹೌದಾ? ಹೌದು ಅಂತ ಹೇಳಿದ್ದು. ಅಯ್ಯ, ನಿಮ್ಮ ತಲೆಯಲ್ಲಿ ನನಗೆ ಕಾರ್ಯಕ್ರಮ ಇಲ್ಲ ಅಂತ ಭಾವಿಸಿದ್ದೀರಾ? ಅದು ನೀವೇ ಹೇಳ್ಬೇಕು, ನಮಗೆ ಗೊತ್ತಿಲ್ಲ. ಅಂದ್ರೆ ನೀವು ಹೇಳದೆ ಕೇಳದೆ ಗಿರಿ ಪೂಜೆಯಲ್ಲಿ ಬೆರೆಯಲಿಕ್ಕೆ ಬರ್ಲಿಕ್ಕೆ ವಿಷಯ ಕೇಳಿ ಬರುವಷ್ಟು ಕಾರ್ಯಕ್ರಮ ಕಡಿಮೆ ಅಂತ ಭಾವಿಸಿದ್ದೇನೆ. ಈಗ ಲೋಕದಲ್ಲಿ ಕೆಲವರ ಸ್ವಭಾವ ಹೇಗೆ ಕೇಳಿದ್ರೆ, ಕರೆದಾಕ್ಷಣ ಕಾರ್ಯಕ್ರಮ ಇಲ್ಲದೆ ಇದ್ರು ಇದ್ದವರು ಹಾಗೆ ಮಾಡುದು. ಹೌದು, ಅವತ್ತಿಗ ಇಲ್ಲ, ಸಾಧ್ಯ ಇಲ್ಲ. ಅವತ್ತು ಒಂದು ದಿವಸಕ್ಕೆ ಆಗುದಿಲ್ಲ. ಅಲ್ಲಲ್ಲ, ಇನ್ನು ಕೆಲವರಿದ್ದಾರೆ. ಯಾವತ್ತು ಅವತ್ತು ಒಂದು ದಿವಸ ಇದ್ದೇನೆ, ಅದು ಒಂದು ಉಳಿದ ಯಾವ ದಿವಸವೂ ಇಲ್ಲ ನಾನು. ಈಗೊಂದು ಹೇಳುವ ಕ್ರಮ. ಹೌದು. ಈಗ ನೀನು ಯಾವ ವಿಭಾಗದ? ನಾನು ಯಾವ ವಿಭಾಗ? ನೀನು ಕೇಳಿದ್ದೆ ಯಾವಾಗ ಬರ್ತೀರಿ ಅಂತ? ಮೂರನೇ ವಿಭಾಗ. ಅಂದ್ರೆ ಅರ್ಥ ಅವರಲ್ಲಿ ಹೇಳಿದ್ದು, ಎಲ್ಲಿಯೋ ಸುದ್ದಿ ಕೇಳಿ ಬರುವಷ್ಟು ಕಾರ್ಯಕ್ರಮ ಕಡಿಮೆಯೂ ಅಲ್ಲ, ಹೇಳದೇ ಇರುವ ಕಾರ್ಯಕ್ರಮಕ್ಕೆ ಹೋಗುವಷ್ಟು ಅತಿ ಆಸೆಯೂ ನಮಗಿಲ್ಲ. ಯಾಕಂದ್ರೆ ಇದೊಂದು ಹೊಸ ಕಾರ್ಯಕ್ರಮ ಆದ ಕಾರಣ ಎಲ್ಲಿಯಾದ್ರೂ ಸುದ್ದಿ ಕೇಳಿ ಬಂದದ್ದು. ಮನ್ನಣೆಯ ದಾಹ ನನಗೆ ಬೇಕೇನೋ, ಸಿಗುವಂತದ್ದೆಲ್ಲ ಸಿಕ್ಕಿಯಾಗಿದೆ. ಒಪ್ಪಿಕೊಂಡಲ್ಲಿಗೆಲ್ಲ ಹೋಗ್ಬೇಕು, ಒಳ್ಳೆದು. ಅದನ್ನು ನೀವೇ ಹೇಳಬೇಕು. ಹೌದಾ? ಇರ್ಲಿ, ಅವ ಒಪ್ಪಿಕೊಂಡಲ್ಲಿಗೆ ಒಂದು ಸಲ ಆದ್ರೂ ನಾನು ಹೋಗದೇ ಇರುವ ದಿವಸವೇ ಇಲ್ಲ, ತಪ್ಪಿಸಿಕೊಂಡದ್ದೇ ಇಲ್ಲ. ಹೌದು, ನೋಡುವಾಗಲೇ ಗೊತ್ತಾಗ್ತದೆ. ಅವನ ಸ್ವಭಾವವೇ ಹಾಗೆ, ಹೇಳುವುದಿಲ್ಲ ಮಾತ್ರ. ಹೌದು, ಅಲ್ಲ, ತಪ್ಪಿಸುವುದು ಅಂತ ಇಲ್ಲ, ಅದರ ಸ್ವಭಾವವೇ ಇಲ್ಲ. ಮತ್ತೆ ಕೇಳುವಾಗಲೂ ತಪ್ಪಿಸುವ ಕ್ರಮ ಇಲ್ಲ. ಇರ್ಲಿ, ಇದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವು ಕೊಡುವ ಯಾವುದೋ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ ಒಳ್ಳೆದಾಗಿದೆ ಪೂಜೆ ಅಂತ ಅಭಿನಂದನೆ ಮಾಡಲಿಕ್ಕೆ ಬಂದವ ಅಂತ ಭಾವಿಸಿದ್ಯಾ? ಅಲ್ವೇ ಅಲ್ಲ. ನಮಗೆ ಹಲವಾರು ಕಾರ್ಯಕ್ರಮಗಳಿದ್ರು ಇಲ್ಲಿಗೆ ಬರಬೇಕಾದ ಅನಿವಾರ್ಯತೆ ಒಂದು ಸೃಷ್ಟಿಯಾಗಿದೆ. ಈ ಪೂಜೆಯಲ್ಲಿ ಬೆರೆಯ ಬಂದವ ಅಲ್ಲ, ವಿಚಾರಣೆಗೆ ಬಂದವ. ವಿಚಾರಣೆ? ಹೌದು. ವಿಚಾರಣೆ ಅಲ್ಲಿ ಮುಂದ್ಗಡೆ, ಅಲ್ಲಿ ಹೋಗಿ ಎಲ್ಲಿ? ಅಲ್ಲಿ ಮುಂದ್ಗಡೆ ಬರುವಲ್ಲಿ, ವಿಚಾರಣೆ ಬರುವಲ್ಲಿ ಅಲ್ಲೇ ಫಲಕ ಹಾಕಿದೆ. ಅಲ್ಲಿ ಫಲಕ ಹಾಕಿದೆ, ವಿಚಾರಣೆ ಯಾವುದು ಬೇಕು ಅದನ್ನು ಇಷ್ಟಂತ ಬರ್ಸ್ಕೊಂಡು ಅಲ್ಲಿ ಹೋದ್ರೆ ಆಯ್ತು. ಅದು ಕುಂಕುಮ ಪೂಜೆ ಪಂಚಕಜ್ಜೆ ಕೇಳಲಿಕ್ಕೆ ಬಂದದ್ದಲ್ಲ, ನಾನು ಮತ್ತೆಂತದ್ದು ನಿಮ್ಮನ್ನು ವಿಚಾರಿಸಲಿಕ್ಕೆ ಬಂದದ್ದು. ಅಲ್ಲಿಯ ವಿಚಾರಣೆ ಎಂಥದ್ದು? ಇಲ್ಲಿ ಯಾವುದನ್ನು ಎಲ್ಲಿ ಮಾಡಿದ್ರೆ ಆಗುತ್ತದೆ ಎನ್ನುವ ವಿಚಾರ. ಇದು ಹಾಗಲ್ಲ, ನೀವು ಮಾಡಿದ್ದು ಸರಿ ಇಲ್ಲ ಅಂತ ವಿಚಾರಣೆ ಮಾಡಲಿಕ್ಕೆ ಬಂದದ್ದು. ಅಲ್ಲಿರುವುದು ಮಾಹಿತಿ ಕೇಂದ್ರ. ಏನು ಎಂತ ಇದು ಮಾಹಿತಿ ಪಡೆದೇ ಬಂದದ್ದು. ಮಾಹಿತಿ ಪಡೆದ ಮೇಲೆ ಸ್ಪಷ್ಟವಾಗುವುದಕ್ಕೆ ಬೇಕಾಗಿ ಇಲ್ಲಿಗೆ ಬಂದು ವಿಚಾರಣೆ ಮಾಡು. ಏನು ಗಿರಿ ಪೂಜೆಯ? ಹೌದು. ಇದೇನು ಈ ಗಿರಿ ಪೂಜೆ ಈ ಸಲ ಇಲ್ಲಿಯವರೆಗೆ ಇಲ್ಲದೆ ಇರುವುದು ಒಂದು ಹೊಸತು ಅಂತ ಗೊತ್ತಾಯ್ತು ನನಗೆ. ಅದು ಹೊಸತು ಯಾವತ್ತಾದ್ರೂ ಒಂದು ಸಲ ಹೊಸತೆ ಅಲ್ವ ಯಾವುದಾದ್ರೂ? ಸಾಯ್ಲಿಕ್ಕೆ ಮರೆ ಯಾರು ಒಂದು ವಸ್ತು ಮಾಡ್ಲಿಕ್ಕೂ ನಿಮ್ಮ ಮಾಡಲಿಲ್ಲ. ಯಾವ್ದಾದ್ರು ವಸ್ತು ಮಾಡ್ಲಿಕ್ಕೆ ನೋಡ್ತಾರೆ ಬಿಟ್ರೆ. ಕೃಷ್ಣಯ್ಯನ ಜನ್ಮ ಆದ್ಮೇಲೆ ನಾವೊಂದು ತೀರ್ಮಾನ ಮಾಡಿದ್ದೇವೆ. ಹೊಸತರ ಬಗ್ಗೆ ನೀನೇ ಹೇಳಬೇಕು, ಹೇಳು. ಯಾಕಂದ್ರೆ ನಾವು ಅದರಲ್ಲಿ ಹೆಚ್ಚು ಪಾಲುದಾರ ನೀನೇ. ಹೆಚ್ಚು ಒಂದು ಜನರಿಗೆ ನೋಡಿ ಬೇಸರ ಆಗ್ತದೆ. ಹೌದೌದು. ನಾವು ಆದಷ್ಟು ಬದಲಾವಣೆ. ಜನ ಬೇರೆ ಬೇರೆಯನ್ನು ನಿರೀಕ್ಷೆ ಮಾಡ್ತಾರೆ, ಆವಾಗ ನಾವು ಬೇರೆ ಬೇರೆ ಕೊಡ್ತಾ ಇರ್ಬೇಕು. ಹೌದು, ಕೊಡ್ತಾ ಇರ್ಬೇಕು. ಮೊದಲನದ್ದು ತೆಗೆಯುವುದಾ? ಮೊದಲನದ್ದು ತೆಗೆದು ಹೊಸತು ಮಾಡಿದ್ದಲ್ವಾ, ಅದು ಆಕ್ಷೇಪಕ್ಕೆ ಕಾರಣ. ಹೊಸತು ಮಾಡಿದ್ರ ಬಗ್ಗೆ ಆಕ್ಷೇಪ ಅಲ್ಲ, ಹೊಸತು ಇನ್ನೂ 4 ಮಾಡಿ. ಮೊದಲಿನದ್ದಕ್ಕೆ ಪೆಟ್ಟಾಗುವ ಹಾಗೆ, ಮೊದಲಿನದ್ದು ಕುಂದಿ ಹೋಗುವ ಹಾಗೆ, ಮರೆಯಾಗುವ ಹಾಗೆ ಹೊಸತು ಮಾಡಿದ್ರೆ ಆಕ್ಷೇಪ. ಗಿರಿ ಪೂಜೆ ಸರಿಯಲ್ಲ. ಈಗ ಆರಂಭಿಸಿದ ದೊಡ್ಡ ವಿಷಯ ಅಲ್ಲ, ಅದಕ್ಕೆ ಏನಾದರೂ ಪ್ರಾಯಶ್ಚಿತ್ತ ಮಾಡ್ಬೋದು. ಇಲ್ಲಿದ್ದಾರಲ್ಲ ಬ್ರಾಹ್ಮಣರು, ಇಲ್ಲಾಂದ್ರೆ ನಾವೇ ಹೇಳ್ಬೋದು ಪ್ರಾಯಶ್ಚಿತ್ತ ಅರ್ಧದಲ್ಲಿ ನಿಲ್ಲಿಸಿ ಗಿರಿ ಪೂಜೆ ಸರಿಯಲ್ಲ. ಇಂದ್ರ ಸರಿಯಲ್ಲ ಎಂಬೆಯ ನೀನು, ಸರಿಯಲ್ಲ ಎಂಬೆಯ
ಪ್ರಕೃತಿಯ ಹಿರಿದು ಋಣವಿದೆಯೋ ಬೇನೋ ಪ್ರಕೃತಿಯ ಹಿರಿದು ಋಣವಿದೆ ಎಂಬೆನೋ ತರುತ್ತಲಿಲ್ಲವೆಲ್ಲ ಪೂಜ್ಯ ಸಲಿಲ ಎಲ್ಲ ಪೂಜ ನರರಿದನು ಅರಿತಿರುವರೇಕೆ ವ್ಯಾಖ್ಯ ನರರಿದನು ಅರಿತಿರುವರಿಗೆ ಏಕೆ ವ್ಯಾಜ ಆಕ್ಷೇಪಗಳನ್ನುವುದು ಬೇರೆ ಬೇರೆ ಕಾರಣಗಳಿಂದ ಸಿದ್ಧವಾಗುತ್ತದೆ. ಒಂದು ಮಾಡಲಿಲ್ಲ ಯಾಕೆ, ಇದು ಆಕ್ಷೇಪವೇ. ಇನ್ನೊಂದು ಇದನ್ನು ಮಾಡುತ್ತಿದ್ದೀರಿ ಯಾಕೆ, ಅದು ಆಕ್ಷೇಪವೇ. ಬಹುಶಃ ಪ್ರಧಾನವಾಗಿ ನಿನ್ನ ಆಕ್ಷೇಪದ ಧ್ವನಿ ಏನು ಅನ್ನುವುದರ ಬಗ್ಗೆ ನನಗಿನ್ನೂ ಸ್ಪಷ್ಟತೆ ಇಲ್ಲ. ಇಂದ್ರ ಪೂಜೆ ಇಲ್ಲಿ ಆಗುತ್ತಾ ಇದ್ದದ್ದನ್ನು ಬಿಟ್ಟದ್ದು ಯಾಕೆ ಅನ್ನುವುದು ಪ್ರಶ್ನೆಯೋ, ಅಲ್ಲ ಗಿರಿ ಪೂಜೆಯನ್ನು ಕೈಗೊಳ್ಳಬೇಕಾದ ಅನಿವಾರ್ಯತೆ ಏನು ಅನ್ನುವುದು ಪ್ರಶ್ನೆಯೋ? ಎರಡೂ ಹೌದಲ್ಲ. ಅಲ್ಲ, ನಾನು ಈ ಪೂಜೆ ಸರಿ ಇಲ್ಲ, ಮೊದಲನೇದನ್ನು ಬಿಟ್ಟದ್ದು ಯಾಕೆ, ಮೊದಲನೇದ್ದು ಮರೆಯಾಗಿ ಹೊಸತು ಯಾಕೆ? ಹೌದು, ಮೊದಲನೇದನ್ನು ಬಿಡುವುದಕ್ಕಾಗಿ ಆಗಲಿ ಹೊಸತೊಂದನ್ನು ಉಂಟು ಮಾಡುವುದಕ್ಕಾಗಿ ಆಗಲಿ ಹಿನ್ನೆಲೆಯಲ್ಲಿ ಸರಿಯಾದ ಕಾರಣವಿರಬೇಕು. ಇಲ್ಲದೆ ಯಾವುದನ್ನಾದ್ರೂ ಕೈ ಬಿಡುವುದಕ್ಕೆ ಅವಕಾಶ ಆಗುವುದಿಲ್ಲ. ಅದಕ್ಕೆ ಉಚ್ಛೃಂಖಲವಾದ ಮನಸ್ಥಿತಿ ಅಂತ ಹೆಸರು. ಸ್ವೇಚ್ಛಾವೃತ್ತಿ ಪ್ರಪಂಚದಲ್ಲಿ ಸಾಧುವಲ್ಲ. ಯಾವುದು ಸಜ್ಜನ ಸಮ್ಮತವೋ, ಯಾವುದು ಬಹುಮಂದಿಗಳಿಗೆ ಹಿತವಾಗಬಹುದಾದದ್ದೋ ಅದನ್ನೇ ವ್ಯಕ್ತಿ ಆದವ ತನ್ನ ಆಚರಣೆ ಅಂತ ಇರಿಸಿಕೊಳ್ಳಬೇಕಾಗುತ್ತದೆ. ನಡೆಯುತ್ತಿದ್ದ ಇಂದ್ರ ಪೂಜೆಯನ್ನು ಬಿಟ್ಟು ಗಿರಿ ಪೂಜೆಯನ್ನು ಮಾಡಬೇಕಾದದ್ದು ಯಾಕೆ? ಯಾವುದು ನಮಗೆ ಆರಾಧ್ಯವೋ ಅದನ್ನು ಆರಾಧಿಸುವುದು ಅತಿಶಯ ಅಲ್ಲ. ಆರಾಧಿಸದೆ ಹೋದರೆ ಅಪರಾಧ. ಯಾವನು ಮಾನನೀಯನು ಅವನನ್ನು ಗೌರವಿಸದೇ ಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ. ವಿಶಾಲವಾದ ಈ ಪ್ರಪಂಚದಲ್ಲಿ ನಾವು ಬೇಕಾದಂತೆಯೇ ಬೆಳೆಯುತ್ತಾ ಇದ್ದೇವೆ. ಉಸಿರಾಡುವುದಕ್ಕೆ ಹಿತವಾದ ಗಾಳಿ, ಕುಡಿಯುವುದಕ್ಕೆ ರುಚಿಯಾದ ನೀರು, ಆಮೇಲೆ ನಡೆದಾಡುವುದಕ್ಕೆ ನಮ್ಮನ್ನು ಧರಿಸಿ ನಿಲ್ಲುವಂತಹ ಭೂಮಿ, ಆಚ್ಛಾದನೆಯನ್ನು ಹೊಂದುವುದಕ್ಕೆ ನಮಗೆ ಬೇಕಾದ ಆಕಾಶ, ನಮಗೆ ಬೇಕಾದಂತೆ ಪಕ್ವತೆಯನ್ನು ಅನುಭವಿಸುವುದಕ್ಕಾಗಿ, ಬೆಳಕನ್ನು ಹೊಂದುವುದಕ್ಕಾಗಿ, ಜ್ಞಾನದತ್ತ ಸಾಗುವುದಕ್ಕಾಗಿ ಉರಿಯುತ್ತಿರುವ ಬೆಂಕಿ, ಇದೆಲ್ಲ ನಮಗೆ ಪ್ರಕೃತಿಯಿಂದ ದತ್ತವಾಗಿ ಒದಗಿ ಬಂದದ್ದು. ಶ್ರದ್ಧಾವಂತನಾದವನಿಗೆ ದೈವ ದೇವರು ಅನ್ನುವುದು ಎಲ್ಲಿಯೋ ಒಂದು ಕಣ್ಣಿಗೆ ಕಾಣದೇ ಇದ್ದ ಲೋಕದಲ್ಲಿ ಇರಬೇಕೆಂದೇನೂ ಇಲ್ಲ. ಅಥವಾ ಮರೆಯಲ್ಲಿರುವಂತಹ ದೈವವನ್ನು ಅಲ್ಲಗಳೆದ ಅಂತಲೂ ಅರ್ಥ ಅಲ್ಲ. ಪ್ರತೀಕ ಪೂಜೆ, ಪ್ರತಿಮಾ ಪೂಜೆ ಈ ಪ್ರಪಂಚದಲ್ಲಿ ಬಹುಕಾಲದಿಂದಲೂ ನಡೆದುಕೊಂಡೇ ಬಂದದ್ದು. ಪ್ರಕೃತಿಯಲ್ಲಿ ದಿವ್ಯಲೋಕದಲ್ಲಿ ದೇವರನ್ನು ಮನೀಷಿಗಳು ಕಾಣ್ತಾರೆ, ಬ್ರಾಹ್ಮಣರು ಅಗ್ನಿಯಲ್ಲಿ ಕಾಣ್ತಾರೆ, ಜ್ಞಾನಿಗಳೆಲ್ಲ ಹೃದಯದಲ್ಲೇ ಹರಿಯನ್ನು ಕಾಣ್ತಾರೆ. ಪ್ರತಿಮಾ ಸ್ವಲ್ಪ ಬುದ್ಧಿನ ಸಾಮಾನ್ಯರೆಲ್ಲ ಪ್ರತಿಮೆಯಲ್ಲಿ ಕಾಣ್ತಾರೆ. ಹೌದಲ್ಲ? ಸರಿ. ಆದ್ದರಿಂದಲೇ ಅವರವರ ಆಚಾರ ವಿಚಾರಗಳಿಗೆ ಅನುಸರಿಸಿ ಈ ಪೂಜೆಯಲ್ಲಿ ವ್ರತ ಅನುಷ್ಠಾನಾದಿಗಳು ಬರುತ್ತದೆ. ಕರ್ಮ, ಭಕ್ತಿ, ಜ್ಞಾನ ಈ ತ್ರಿವರ್ಗಗಳು ಪ್ರಪಂಚದಲ್ಲಿ ತಮ್ಮ ಉದ್ದೇಶವನ್ನು ಪೂರ್ಣಗೊಳಿಸುವುದಕ್ಕೆ ಅವಕಾಶವಾಗಿ ಒದಗಿ ಬಂದದ್ದು. ಬಹುಶ್ರುತರು ಇದನ್ನು ಮಾನಿಸಿದರು. ಇದರಲ್ಲಿ ಯಾವುದು ಮೇಲು ಯಾವುದು ಕೀಳು ಅದೆಲ್ಲ ನಮಗೆ ಪ್ರಧಾನ ಪ್ರಶ್ನೆ. ಕರ್ಮ ಪ್ರಧಾನವೋ? ಕರ್ಮವನ್ನು ಒಪ್ಪಿಕೊಂಡವನಿಗೆ ಕರ್ಮವೇ ಪ್ರಧಾನ. ಭಕ್ತಿಯಿಂದಲೇ ಪಾರಮ್ಯವೋ? ಏನನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ ಆ ಸಾಧನೆಯಲ್ಲಿ ತೊಡಗಿದವನಿಗೆ ಅದೇ ಶ್ರೇಷ್ಠವಾದದ್ದು. ಜ್ಞಾನ, ನೀನು ಹೇಳಿದ ಹಾಗೆ ಅಂತರ್ಹಿತವಾದಂತಹ ಅಂತರ್ಗತವಾದ ಒಂದು ಭಗವತ್ ತತ್ವವನ್ನು ಅರಿತುಕೊಳ್ಳಬೇಕೆಂದಾದರೆ ಒಳಮುಖವಾಗಿ ಹರಿಯುವ ಕಣ್ಣುಗಳನ್ನು ಹೊಂದುವ ಸಾಮರ್ಥ್ಯವನ್ನು ನಾವು ಪಡೆದವನಾಗಿರಬೇಕು. ಹೊರಮುಖವಾದ ದೃಷ್ಟಿಯನ್ನಷ್ಟೇ ಹೊಂದಿದವನಿಗೆ ಒಳಗೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನೋಡಿದ್ಯಾ ನಮ್ಮವರನ್ನು? ಓ ಪಾಲಕ, ನೀನಾಗ್ಲೇ ಹೇಳಿದ್ದೆ, ಹತ್ತಿರ ಬಂದ್ರೆ ವಾಸನೆ ಬರ್ತದೆ, ಬಾಯಿ ಬಿಟ್ಟರೆ ಮೂಗಿ ಮುಚ್ಚಿಕೊಳ್ಳಬೇಕಾಗುತ್ತದೆ. ಈ ಸ್ಥಿತಿಯಲ್ಲಿ ನಾವು ಬದುಕುತ್ತಾ ಇರುವವರು. ನಮಗೆ ಯಾವುದು? ಪ್ರಕೃತಿಯ ಆರಾಧನೆ. ಗಿರಿ ಅವನನ್ನು ನೋಡ್ಲುವಾಗಲೇ ಗೊತ್ತಾಗ್ತದೆ ಏನು, ಅವ ತಲೆ ಮುಚ್ಚಿಕೊಳ್ತಾನೆ, ಹೊಟ್ಟೆ ಬಿಡ್ತಾನೆ. ಹೌದೌದು, ಯಾಕಂದ್ರೆ ಅದು ಮುಚ್ಚಿಕೊಳ್ಳಿಕ್ಕೆ ಆಗುದಿಲ್ಲ, ಅದನ್ನು ಸಾಧ್ಯವೇ ಇಲ್ಲ. ಯಾಕಂದ್ರೆ ಯಾವ ಕಾಪಟ್ಯವೂ ಇಲ್ಲದೆ ಬದುಕುವವರು ಗೋವಳು. ನನ್ನ ಹೃದಯ ಅಂತರಂಗ
ಈ ಲೋಕದ ಮಂದಿಗಳು ಹೇಗೆ ಸಂಭಾವಿತರು ಅಂತ ಕಾಣಿಸಿಕೊಳ್ಳಿಕ್ಕೆ ಮುಚ್ಚಿ ಬದುಕುತ್ತಾರೆ. ಏನು ಮುಚ್ಚುವುದು? ಹೊಟ್ಟೆಯ ಒಳಗಿನ ಭಾವವನ್ನು ಮುಚ್ಚುತ್ತಾರೆ. ಹೊರಗಿನಿಂದ ಮಾತ್ರ ಹೇಳಿದ್ದಲ್ಲ. ನಾವು ಹಸಿವನ್ನು ಅಡಗಿಸಿ ಬದುಕುವ ಜನಗಳಲ್ಲ. ಬಹಳ ಸರಳ ಸ್ವಭಾವ, ಸಜ್ಜನಿಕೆ. ಹಸಿವಡಗಿಸಿ ನಮಗೆ ಬದುಕಲಿಕ್ಕಾಗ, ನಮಗೆ ಹಸಿವಾಗ್ತದೆ, ತೆರೆದ ಹೊಟ್ಟೆಯಿಂದ ತೋರಿಸಿಕೊಡ್ತೇವೆ. ನೀನು ಇನ್ನೆರಡು ವಾಕ್ಯ ಮಾತಾಡಿದ್ರೆ ಇದನ್ನು ಬಿಚ್ತಾನೆ. ಮಾತಿನ ಹೋಗದಲ್ಲಿ ಬಿಚ್ಚಿ ಹೋದಷ್ಟೇ ಅಲ್ಲ. ಮತ್ತೆ ಇನ್ನೊಂದು ವಿಚಾರ, ನಾನು ಹೊಟ್ಟೆ ತೋರಿಸ್ತೇವೆ ಅಂತ ಮಾತ್ರ ಹೇಳಿದ್ದು, ಬೆನ್ನು ತೋರಿಸ್ತೇವೆ ಹೇಳಿದ್ದೇವೆ. ಬೇಡ ಬೇಡ, ಅವ ಹೊಡೆದ್ರು ಹೊಡೆದ. ಬೆನ್ನು ತೋರಿಸುವ ಜಾಯಮಾನವೇ ನಮ್ಮಲ್ಲಿ ಇಲ್ಲ. ಬೆನ್ನು ತೋರಿಸುವುದು ಅಂದ್ರೆ ನೀನು ಅದರ ಬಗ್ಗೆ ಭಯ ಪಡಬೇಡ. ನಾನು ಸರಿಯಾಗುವವರಿಗೆ ಮಾತ್ರ ಹೊಡೆಯುವುದು. ಒಳ್ಳೆ ಗುಣ. ಅಲ್ಲ, ಮತ್ತೆ ಅವನ ಆ ಸಮಸ್ಯೆಗೆ ಕಾರಣ ಅವನಲ್ಲ, ಮತ್ತೆ ದೇವಕಾನದವರ ಹತ್ರ ಅವನ ಹೊಟ್ಟೆ ಮುಚ್ಚುವಷ್ಟು ದೊಡ್ಡ ಬಟ್ಟೆಯೇ ಇಲ್ಲ. ಅದೇ ಅದು ಒಲಿಯುವ ಶಿಂಪಿಗರು. ದೇವ ಕಾಣದವರು. ಹೇಗೆ? ದೇವ ಕಾಣದವರು. ಹೌದೌದು. ಹೌದು. ಕಾಣದ ದೇವನನ್ನು ಕಾಣದವರಲ್ವಾ ನೀವೆಲ್ಲ? ಹೌದೌದು. ಪ್ರತ್ಯಕ್ಷವಾಗಿ ಕಾಣುವುದಕ್ಕಾಗಲಿಲ್ಲ. ಈಗ ಒಂದು ಅರ್ಥ ನೋಡಿದಾಗೆ ಆಯ್ತು ನನ್ನನ್ನು ನೋಡಿ. ಹೌದೌದು. ಬೆಳೆದು ನಿಂತ ಮರ, ಹರಿಯುವ ನೀರು, ಬೀಸುವ ಗಾಳಿ, ಇದೆಲ್ಲ ದೈವಾಂಶ ಅನ್ನುವಂತಹ ಭಾವದಿಂದಲೇ ನಾವು ಬದುಕನ್ನು ಸಾಧಿಸುವುದು. ಒಬ್ಬ ಶ್ರದ್ಧಾವಂತನಾದವನಿಗೆ ಎಲ್ಲಿಯೂ ದೇವರನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಕೃತಜ್ಞತೆ ಅನ್ನುವುದು ಮನುಷ್ಯನಿಗೆ ಪ್ರಧಾನ ಗುಣವಾಗಿ ಇರಬೇಕಾಗುತ್ತದೆ. ಈ ಗೋವರ್ಧನದ ಮೂಲಕವಾಗಿ ನಮ್ಮ ಗೋವುಗಳಿಗೆ ವರ್ಧನೆಯಾಗುತ್ತದೆ, ಗೋಪಾಲಕರು ಬದುಕುವುದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದಲೇ ಗಿರಿ ಪೂಜೆ. ತಪ್ಪೇನು? ನಿನ್ನ ಹೆಸರೆಂತ? ನಾನು ಕೃಷ್ಣ. ನಿನಗೆ ಪ್ರಾಯ ಎಷ್ಟಾಯ್ತು? ಬಾಲಕೃಷ್ಣ. ನನಗೆ ಎಷ್ಟು ಒಂದು 6 ಒಂದು 5-6 ಅಲ್ವಾ? ಅಷ್ಟೇ. 6 ಅಷ್ಟೇ. ಅಷ್ಟೇ. 6 ಇವರಿಗೆ 6 ಆಗ್ಲಿಲ್ವಾ? ಆರು ನನಗೆ ಹೆಚ್ಚಾಗಿದೆ. ಅವನಿಗೆ 6 ಹತ್ರ 0 ಸೇರಿ ಸೊಷ್ಟಾಗಿದೆ. ಹೌದಾ? 6 ಇದು 6. ಇವರಿಬ್ಬರನ್ನು ಬಿಟ್ಟರೆ ಬೇರೆ ಹಿರಿಯರೇ ಇಲ್ವಾ? ಎಲ್ಲಿ? ಇವರಿಗಿಂತ ಹಿರಿಯರಿಲ್ವಾ? ಯಾರು ಹೇಳಿದ್ದು? ಬಹಳ ಮಂದಿಗಳಿದ್ದಾರೆ. ಅವರೆಲ್ಲ ನಿಲ್ಲಗಿರಿಯರು ಹರಿಯ ಇದು ಮೊದಲಿಗೆ ನನ್ನ ಆಕ್ಷೇಪ. ನೀನು ಅದಕ್ಕೆ ಉತ್ತರ ಕೊಡುತ್ತಾ ಹೇಳಿದೆ, ಈ ಪ್ರಕೃತಿಯಲ್ಲಿರುವುದೆಲ್ಲ ಆರಾಧ್ಯವಾದವು, ಕೃತಜ್ಞತಾ ಸಮರ್ಪಣೆ. ನೀನು ಎಷ್ಟು ದೊಡ್ಡ ಧನ್ಯವಾದ ಸಮಾರಂಭ ಬೇಕಾದರೂ ಮಾಡು, ನಮ್ಮದು ಆಕ್ಷೇಪ ಇಲ್ಲ. ನೀನು ಯಾರಿಗೆ ಬೇಕಾದರೂ ಕೃತಜ್ಞತೆ ಸಲ್ಲಿಸು. ಆದರೆ ಶಾಸ್ತ್ರವೇ ದೊಡ್ಡದು. ಕೆಲವೊಮ್ಮೆ ರೂಢಿ ಶಾಸ್ತ್ರಕ್ಕಿಂತಲೂ ಬಲ. ಹೀಗೊಂದು ಮಾತುಂಟು. ಹೌದು, ಶಾಸ್ತ್ರಾತ್ ರೂಢಿರ್ ಬಲಿಯಸಿ. ಬಿಡುವ, ರೂಢಿ ದೊಡ್ಡದೋ ಶಾಸ್ತ್ರ ದೊಡ್ಡದೋ ಅಂತ ನಾವೊಂದು ಅದರ ಬಗ್ಗೆ ಯೋಚನೆ ಮಾಡಿ ಕ್ರಾಂತಿ ಮಾಡುವುದು ಬೇಡ. ರೂಢಿ ಅಷ್ಟೇ ಶಾಸ್ತ್ರ ದೊಡ್ಡದು, ಶಾಸ್ತ್ರದಷ್ಟೇ ರೂಢಿ ದೊಡ್ಡದು. ಇರಲಿ. ನಿನಗಿಂತ ಹಿಂದೆ ಆಗಿ ಹೋದವರು ಈ ನಂದ ಗೋಕುಲದಲ್ಲಿ ಏನು ಆಗದೆ ಉಳಿಲಿಲ್ವೋ? ಬಹಳ ಮಂದಿಗಳಾಗಿ ಹೋದರು. ಏನು ಬಂದವರೆಲ್ಲ ವಿಕಲಾಂಗರಾಗಿ ಆರೋಗ್ಯ ಇಲ್ಲದೆ ಏನಾದರೂ ಜೀವನದಲ್ಲಿ ಕಂಟಕವನ್ನು ಬಡತನವನ್ನು ಅನುಭವಿಸಿ ಬದುಕಿನಲ್ಲಿ ಇವತ್ತಿಗೇನು ನಾಳೆಗೇನು ಅಂತ ಯೋಚಿಸುವಂಥ ಸಂದರ್ಭ ಬಂದಿದೆ ಅವರಿಗೆ. ಈ ಗಿರಿಪೂಜೆ ಹೊಸತು ಮಾಡುವ ಮೊದಲು ಅದು ಇರಲಿಲ್ವಾ? ಇತ್ತು. ಕಳೆದ ವರ್ಷ ಈ ಗಿರಿಪೂಜೆ ಆಗಿದ? ಇಲ್ಲ. ಕಳೆದ ವರ್ಷ ಆದ ಪೂಜೆಗೆ ಇಂದ್ರ ಪೂಜೆ ಅಂತ ಹೆಸರಲ್ವಾ? ಹೌದು. ಇಂದ್ರ ಮಹಾ ಹಲವಾರು ವರ್ಷಗಳಿಂದ ನಡೆದು ಬರ್ತಾ ಉಂಟು. ಅರಿಯೇ ಏನೈ ಅದೇ ಸಮಸ್ಯೆ ಆಗುದೆ ಅಂತದ್ದು ಗೊತ್ತುಂಟ? ಏನು ಬೇಕಾದರೂ ಮಾತಾಡೋ ಧೈರ್ಯ ಬರುವುದು ಯಾರಿಗೆ? ಏನು ಗೊತ್ತಿಲ್ಲದವನಿಗೆ. ಮತ್ತೊಂದು ಎಲ್ಲ ತಿಳಿದವನಿಗೆ. ಅದೌದು, ಅವ ಮಾತಾಡೋದೇ ಇಲ್ಲ. ಅಲ್ಲ, ಕೆಲವು ಸಲ ಅನಿವಾರ್ಯ ಆದರೆ ಮಾತಾಡ್ತಾನೆ. ಇದು ನೀನು ಮೊದಲನ ವರ್ಗದವನು ಅಂತ.
ಅರಿಯ ಏನೇ ನಿನಗೆ ಎಂಥದ್ದು ಗೊತ್ತಿಲ್ವಾ ಅಂತ. ಆದರೆ ಮೊದಲಿನ ಸಂಸ್ಕಾರ, ಮೊದಲಿನ ಆಚಾರ, ಮೊದಲಿನ ಪದ್ಧತಿ, ಮೊದಲು ಪೂರ್ವದಲ್ಲಿ ನಡೆದು ಬಂದಂತ ನಡೆ, ಇದು ಯಾವುದು ಗೊತ್ತಿಲ್ಲದೆ ನಾನೊಂದು ಹೊಸತ್ತು ಮಾಡಬೇಕು. ಕ್ರಮ ಇರ್ತದೆ, ಕೆಲವರಿಗೆ ಇರ್ತದೆ. ನಾನೊಂದು ಕಾಣಬೇಕು ಅಂತಾದ್ರೆ ಒಳ್ಳೆಯದನ್ನು ಹಿಂದಿನವರೆಲ್ಲ ಮಾಡಿ ಮುಗಿಸಿ ಆಗಿದೆ. ಈಗ ಕಾಣಿಸುವುದು ಹೇಗೆ? ಎಷ್ಟು ಒಳ್ಳೆಯದು ಮಾಡಿದ್ರು ಅದಕ್ಕಿಂತ ಒಳ್ಳೆಯದು ಹಿಂದಿನವರು ಮಾಡಿದ್ದಾರೆ, ಅದಕ್ಕೊಂದು ಕೆಟ್ಟದ್ದು ಮಾಡುದು, ಆಗ ಬೇರೆ ಕಾಣ್ತದೆ. ಸಭಾ ಮಧ್ಯದಲ್ಲಿ ಏನಾದರೂ ಬೇಡದ್ದು ಮಾಡಿದ್ರೆ, ಅಥವಾ ಸಭೆ ಕೇಳುವ ಹಾಗೆ ಏನಾದರೂ ಬೇಡದ್ದನ್ನು ಆಚರಿಸಿದ್ರೆ ಆಗ ಒಂದು ಹೆಸರಿಗೆ ಬರ್ಲಿಕ್ಕೆ ಆಗ್ತದೆ. ಅವನು ನಿನಗೆ ಹೊಸ ದಾರಿ ಹೇಳಿಕೊಡುವುದಲ್ಲ, ನೀನು ಶಾಬಾಸ್ ಹೇಳಲಿಕ್ಕೆ. ಅಥವಾ ನಿನಗೆ ಇವನೇ ಹೇಳಿದ್ದ ಹೊಸತೊಂದು ಮಾಡು. ಹೊಸತ್ತು ಅಂತ ಹೇಳಿದ್ರೆ ಎಂತದು? ಅದು ನಿಜವಾಗಿಯೂ ಲೋಕಮಾನ್ಯವಾದದ್ದಾಗಬೇಕು, ಸಜ್ಜನರು ಒಪ್ಪಿಕೊಳ್ಳುವಂಥದ್ದಾಗಬೇಕು. ಇಂದ್ರ ಪೂಜೆಯಲ್ಲಿ ಏನು ಹಾನಿ ಬಂತು ನಿಮಗೆ? ಪ್ರಕೃತಿ ಪೂಜೆ ಮಾಡಪ್ಪ, ತರು ಪೂಜೆ ಮಾಡು, ಸಲಿಲ ಪೂಜೆ ಮಾಡು, ಆಕಾಶ ಪೂಜೆ ಮಾಡು. ಇದನ್ನು ನಿಲ್ಲಿಸಿದ್ಯಾಕೆ? ನಿನ್ನೆ ಹಿರಿಯರು ಈ ಪೂಜೆಯನ್ನು ಮಾಡ್ತಾ ಇದ್ದದ್ದನ್ನು ಒಮ್ಮೆಲೆ ನಿಲ್ಲಿಸಿ ಈಗ ಗಿರಿ ಪೂಜೆ ಮಾಡ್ಲಿಕ್ಕೆ ಉಂಟು ಅಂತ ಹೊರಟಿದ್ಯಲ್ಲ, ಇದು ನಿಮ್ಮದು ಸರಿಯಲ್ಲದ ಕೃತ್ಯ ಅಂತ ಹೇಳಿದ್ದು. ಹಾಗಾಗಿ ಹಿಂದಿನದ್ದನ್ನು ಬಿಟ್ಟು ಹೊಸತನ್ನು ಆಚರಿಸುವಾಗ ಪೂರ್ವಾಪರ ವಿವೇಚನೆ ಮಾಡದೆ ಒಟ್ಟು ಆಚರಿಸಿದ ಆಚಾರ ಅಂತ ಹೇಳ್ತಾರೆ. ಒಂದು ಮಾತುಂಟು ಗೊತ್ತುಂಟ ನಿನಗೆ? ದೇವತಾನುಗ್ರಹ ಇಲ್ಲದೆ ಯಾವ ಪ್ರಯತ್ನಕ್ಕೂ ಬೆಲೆ ಇಲ್ಲ. ಪ್ರಯತ್ನ ಇಲ್ಲದೆ ಮಾಡಿ ಸಿಕ್ಕಿದ ದೇವತಾನುಗ್ರಹವೂ ಹೆಚ್ಚು ಸಮಯ ಇಲ್ಲ. ದೇವತಾನುಗ್ರಹ ಸಿಗುತ್ತದೆ ಅಂತ ಯಾವ್ಯಾವುದೋ ದಾರಿಯಲ್ಲಿ ಮಾಡಿದ ಪ್ರಯತ್ನಕ್ಕೂ ಬೆಲೆ ಇಲ್ಲ. ಹಾಗಾಗಿ ಮೂರು ಪೂರಕವಾಗಿರಬೇಕು. ಆಚಾರ ಇಲ್ಲದ ವಿಚಾರ, ವಿಚಾರ ಇಲ್ಲದ ಆಚಾರ, ಎರಡೂ ಒಳ್ಳೆಯದಲ್ಲ. ಕೆಲವರಲ್ಲಿ ಆಚಾರ ಇರ್ತದೆ, ವಿಚಾರ ಇರುವುದಿಲ್ಲ. ಯಾವುದಕ್ಕೆಂತ ಅವರಿಗೆ ಗೊತ್ತಿಲ್ಲ. ಕೆಲವರಲ್ಲಿ ವಿಚಾರ ಇರುವುದಿಲ್ಲ, ಆಚಾರ ಇರ್ತದೆ. ಕೆಲವರಲ್ಲಿ ಆಚಾರವೇ ಇರುವುದಿಲ್ಲ, ವಿಚಾರ. ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ರಾಮನಂತೆ ಏಕಪತ್ನಿ ವ್ರತಸ್ಥನಾಗಿರಬೇಕು. ಹರಿಶ್ಚಂದ್ರನಂತೆ ಸತ್ಯ ಹೇಳಬೇಕು. ಎರಡನೇ ಹೆಂಡತಿ ಉಂಟು ಅಂತ ಮೊದಲನೇ ಹೆಂಡತಿಯಲ್ಲಿ ಹೇಳಲಿಕ್ಕೆ ಇಲ್ಲ. ರಾಮನು ಹೋದ, ಹರಿಶ್ಚಂದ್ರನು ಹೋದ, ಸತ್ಯವೂ ಹೋಯಿತು, ಏಕಪತ್ನಿ ವ್ರತವೂ ಹೋಯಿತು. ಎಲ್ಲ ಭಾಷಣಕ್ಕೆ ಮಾತ್ರ. ಭಾಷಣಕ್ಕೂ ಸೀಮಿತ ಆಗಬಾರ್ದು. ಭಾಷಣ ಒಬ್ಬ ಕೇಳಿದ್ರೆ ಏನು ಅಂತ ಹೇಳಲಾಗದ ಆಚಾರವೂ ಇರಕೂಡದು, ಭಾಷಣವೂ ಇಲ್ಲದೆ ಇರಕೂಡದು. ಹೌದೌದು. ಆದರೆ ಭಾಷಣವನ್ನು ಮಾಡುವಂತಹ ನೈತಿಕ ಆಚಾರವೂ ಬೇಕು. ನೈತಿಕ ಆಧಾರ ಎಲ್ಲಿಯಾರೋ ಮಾಡಿದ್ದಾರೆ ಎನ್ನುವುದಕ್ಕಾಗಿಯೂ ಆಗಕೂಡದು. ಹಾಗೆಂದು ವಿಚಾರವೂ ಆಚಾರವೂ ಒಟ್ಟು ಸೇರಬೇಕು. ಬಹಳ ಸೊಗಸಾಗಿ ಹೇಳಿದೆ. ಆಚಾರವಿಲ್ಲದ ವಿಚಾರ, ವಿಚಾರವಿಲ್ಲದೆ ಇದ್ದ ಆಚಾರ. ಭಾಷಣ ಮಾಡಿದ್ರಿ ಎರಡು ಒಳ್ಳೆ ಭಾಷಣ ಮಾಡ್ಲಿಕ್ಕೆ ಇದೆಂತದು ಸಮಾರಂಭ ಹೇಳಿದ್ದು ವಿಚಾರಣೆ. ಇಂದ್ರ ಕೈ ಬಿಟ್ಟದ್ದು ಯಾಕೆ ಗೊತ್ತೋ? ಯಾಕೆ? ಅದು ವಿಚಾರ ಇಲ್ಲದೆ ಇದ್ದ ಆಚಾರ ಅನ್ನುವುದಕ್ಕಾಗಿಯೇ ಕೈ ಬಿಟ್ಟು. ಅದೇ ಹೇಗೆ? ಕಾರಣ ಪದವಿಯ ಸಾಧುತ್ವವರಿಯದೆ ಮುಕ್ತತನದಲ್ಲಿ ಪೂಜೆಗೈದರು. ಶುದ್ಧ ಮನದಿ ನಿಸರ್ಗ ಪೂಜೆಗೆ, ಶುದ್ಧ ಮನದಿ ನಿಸರ್ಗ ಪೂಜೆಗೆ ಭಕ್ತನಗೆನು. ಓ ಮೊದಲಿಂದ ಏನು ನಡೆದು ಬಂದಿತ್ತು ಅದನ್ನೇ ಅನುಸರಿಸಿಕೊಂಡು ಹೋಗುವುದಕ್ಕೆ ಪರಂಪರೆ ಅಂತ ಹೆಸರು. ನಾನು ಬೇರೆ ಭಾವಿಸಿದೆ. ಇಲ್ಲಿವರೆಗೆ ನಿಂತಿದ್ದವರು ಆಯಾಸಾಗಿ ಕುಳಿತುಕೊಳ್ಳುವುದು ಪರಂಪರೆ. ಅವರು ಕುಳಿತುಕೊಂಡದ್ದು ಯಾಕೆ ಗೊತ್ತು? ಬೇಕಾದಾಗ ನಿಲ್ಲುವ ಸಾಮರ್ಥ್ಯ ಉಂಟು. ಬೇಕಾದಾಗ ನಿಲ್ಲುವ ಸಾಮರ್ಥ್ಯ ತಮ್ಮ ಕುಳಿತುಕೊಳ್ಬಹುದು. ಅಲ್ಲ, ಮತ್ತೊಮ್ಮೆ ನಿಲ್ಲಿಕ್ಕೆ ಸಾಮರ್ಥ್ಯ ಬರಲಿ ಅಂತ ಕುಳಿತುಕೊಂಡದ್ದಲ್ಲ. ಅಲ್ವೇ ಅಲ್ಲ. ಕೆಲವರು ಹಾಗೆ ಉಂಟು, ಈಗ ಸಾಮರ್ಥ್ಯ ಇಲ್ಲ, ಸ್ವಲ್ಪ ಬಂದ ಮೇಲೆ ನಿಲ್ಲುವ ಅಂತ. ಆ ಸಾಮರ್ಥ್ಯವನ್ನು ಉಳಿಸಿಕೊಂಡವರು ಅಂತ ಅರ್ಥ. ಸರಿ. ಮೊದಲಿನಿಂದ ನಡೆದು ಬರ್ತಾ ಇತ್ತು, ಪೂರ್ವಿಕರು ಆಚರಿಸಿದ್ದಾರೆ ಅನ್ನುವುದಕ್ಕಾಗಿ ಎಲ್ಲವೂ ಆಚರಣ ಯೋಗ್ಯ ಅಂತ ಅರ್ಥ ಅಲ್ಲ.
ಪೂರ್ವಿಕರು ಮಾಡಲೇ ಇಲ್ಲ ಅನ್ನುವುದಕ್ಕಾಗಿ ಯಾವುದು ಅನುಷ್ಠಾನ ಮಾಡಕೂಡದು ಅನ್ನುವ ನಿಷೇಧವೂ ಇಲ್ಲ. ಯಾಕೆಂದ್ರೆ ನವನವೀನತೆ ಈ ಸೃಷ್ಟಿಗೆ ಸಹಜವಾದ ಗುಣ. ನಿತ್ಯ ನೂತನ, ನಿತ್ಯ ನೂತನ, ಸನಾತನೋ ನಿತ್ಯ ನೂತನ ಒಂದು ವಾಕ್ಯ ಇದೆ ಪ್ರಸಿದ್ಧವಾಗಿ. ಹಾಗಿದ್ರೇನು, ಯಾವುದು ಬಹಳ ಸನಾತನವಾದದೋ ಅದು ನಿತ್ಯ ನೂತನವಾಗಿ ಸದಾಕಾಲ ಇರುತ್ತದೆ, ಅಥವಾ ಯಾವುದು ನಿತ್ಯ ನೂತನವಾಗಿ ಇರಬೇಕಾದದ್ದೋ ಅದನ್ನೇ ಸನಾತನವೆಂದು ನಾವು ಭಾವಿಸಬೇಕಾಗ್ತದೆ. ಇಂದು ಪ್ರಾರಂಭ ಆಯಿತು ಅನ್ನುವುದಕ್ಕಿಲ್ಲ. ನಿನಗೆ ಯೋಚನೆ ಮಾಡು, ಇಂದ್ರ ಪೂಜೆ ಅನ್ನುವುದು ಇಲ್ಲಿ ನಡೀತಾ ಇತ್ತು. ಸರಿ, ಎಷ್ಟು ಸಮಯದಿಂದ? ಕೆಲವು ವರ್ಷದಿಂದ. ಕೆಲವು ವರ್ಷ. ಅದಕ್ಕಿಂತ ಮೊದಲು ಅಂದ್ರೆ ಅಲ್ಲ, ಅದಕ್ಕಿಂತ ಮೊದಲು ತುಂಬಾ ದೀರ್ಘಕಾಲ ಆಯ್ತು. ಅಲ್ಲ, ಎಂದಾದ್ರೂ ಒಂದು ದಿನ ಪ್ರಾರಂಭ ಬೇಕೋ? ಅದು ಬೇಕಲ್ಲ. ಸಾಧಾರಣ ಎಷ್ಟರಲ್ಲಿ ಅದು ಪ್ರಾರಂಭ? ಎಂತ ಅಲ್ಲ, ಇಂದ್ರ ಪೂಜೆ ಅನ್ನುವುದು ನನಗೆ ಮಾತಾಡುವಾಗ ಕಾಣ್ತದೆ ಇದು 75ನೇ ವರ್ಷ ಕಾರ್ಯಕ್ರಮ ಅಂತ ಒಂದು ಮಾಡುವ ಅಂತ ಹೊರಟಿದ್ದಾನೆ ಕಾಣ್ತದೆ ಅವನು. ನಂದಗೋಪಿ ಹಾಗೆ ಹಾಗೆ ಅಲ್ಲ, ಅವ ಭಾಷಣ ಅದು ಇದು ಅಂತ ಹೇಳುವಾಗ ನನಗೆ ಕಾಣ್ತದೆ. ದೇವರಾಣಿ 75ನೇ ವರ್ಷ ಕಾರ್ಯಕ್ರಮ ಮಾಡುವವರಿಗೆ 75 ಆಗಬೇಕು ಅಂತ ಇಲ್ಲ, ಅಥವಾ ಕಾರ್ಯಕ್ರಮಕ್ಕೆ ಬರುವವರಿಗೆ ಎಷ್ಟು ವರ್ಷ ಆಗಿದೆ ಅಂತಲೂ ಗೊತ್ತಿರುವುದಿಲ್ಲ. ಇವರು ಹೇಳಿದ್ದೆ ಅವರ ವರ್ಷ. ಕೆಲವರು ನೋಡಬೇಕು, ಇವತ್ತು 25 ಅಂತ ಹೇಳುದು, 2 ವರ್ಷ ಕಳೆದಾಗ 50 ಹೇಳ್ತಾರೆ. ಯಾವಾಗ 50 ಆಗ್ತದೆ, ಯಾವಾಗ 60 ಆಗ್ತದೆ, ದೇವರಾಣಿ ಅವರಿಗೂ ಗೊತ್ತಿಲ್ಲ. ಅದು ಸಾಮಾನ್ಯವಾಗಿ ಜೀವನ ಕ್ರಮ ಹೇಗೆ ಅಂತ ಹೇಳಿದ್ರೆ, ಒಂದು 40-45 ಆಗುವವರೆಗೆ ಪ್ರಾಯವೇ ಆಗ್ಲಿಕ್ಕಿಲ್ಲ ಅವರಿಗೆ, ಮತ್ತೆ ಪ್ರಾಯ ನಿಲ್ಲಿಕ್ಕಿಲ್ಲ. 50 ಕಳೆದ ಮೇಲೆ ಒಮ್ಮೆಲೆ 72 ಆಗುದು. ಹೌದು, ಅದು ಕ್ರಮವೇ ಹಾಗೆ. ಯಾಕೆಂದ್ರೆ ಹಿರಿತನ ಬರ್ತದಲ್ಲ, ಸೌಲಭ್ಯ ಪಡೀಲಿಕ್ಕೆ. ಇಂದ್ರ ಪೂಜೆ ಯಾವತ್ತಾದ್ರೂ ಒಂದು ದಿನ ಪ್ರಾರಂಭವೇ ಆಗಿರಬೇಕಲ್ಲ ಎಂದು ಒಂದು ದಿನ ಅದು ಮೊದಲಿಟ್ಟಿದೆ ಅಲ್ವಾ? ಇದಂತದೊಂದು ಹೊಸ ಪೂಜೆ ಅಂತ ಯಾರು ಆ ಕಾಲದಲ್ಲಿ ಆಕ್ಷೇಪ ಮಾಡಲಿಲ್ಲ. ಮಾಡದೇ ಇದ್ದದ್ದೇ ನಡೀತಾ ಬಂದಿದೆ. ಗಿರಿ ಪೂಜೆ ಆಗ ನನ್ನ ಲೆಕ್ಕಾಚಾರದಲ್ಲಿ ನಿರ್ವಾತ ಸ್ಥಿತಿ ಇತ್ತು ಅಲ್ವ? ಬೇರೆ ಪೂಜೆ ಇಲ್ಲದೆ ಇರುವಾಗ ಒಂದು ಹೊಸತು ಆರಂಭ ಆಯ್ತು. ಈಗ ದಿಕ್ಕುಗಳು ಆರಂಭ ಆಗುವಾಗ ದಿಕ್ಪತಿಗಳು ಇರಲಿಲ್ಲ. ಒಬ್ಬೊಬ್ಬನೇ ದಿಕ್ಪತಿ ಮತ್ತೆ ಅದು ಇನ್ನೂ ಕೇಳ್ತೀಯ, 8 ದಿಕ್ಕುಗಳಿಗೆ ಒಮ್ಮೆಲೆ 8 ದಿಕ್ಪತಿಗಳಾದದ್ದಲ್ಲ, ಒಮ್ಮೊಮ್ಮೆ ಒಬ್ಬೊಬ್ಬ ಆದದ್ದು. ಹೌದಾ? ಕೊನೆಗೆ 8 ದಿಕ್ಕುಗಳಿಗೆ ಆದ. ಹಾಗಿದ್ರೆ ಈಗ ಮತ್ತೆ ಆದವನನ್ನು ಮೊದಲು ನಾವು ಪ್ರಶ್ನೆ ಮಾಡ್ಲಿಕ್ಕಿಲ್ಲಲ್ಲ. ಇಲ್ಲ, ಮೊದಲು ಒಂದೇ ಇದ್ದದ್ದು, ಈಗ ಮತ್ತೆ ಎಂತದಕ್ಕೆ 2 ಅಂತ ಕೇಳಲಿಕ್ಕಿಲ್ಲ. 8 ಆಗುವಾಗ ಕೇಳಲಿಕ್ಕಿಲ್ಲ, ಮೊದಲು 7 ಇದ್ದದ್ದು ಈಗ ಕೇಳಲಿಕ್ಕಿಲ್ಲ. ಯಾಕಂದ್ರೆ ಈ ಪ್ರಪಂಚ ಸಹಜವಾಗಿ ಬದಲಾವಣೆಗಳನ್ನು ಒಪ್ಪಿಕೊಂಡೇ ಮುಂದಕ್ಕೆ ಸಾಗಬೇಕಾಗ್ತದೆ. ಇಂದ್ರ ಪೂಜೆ ಒಂದು ನಡೀತಾ ಇತ್ತು. ಇಂದ್ರ ಪೂಜೆಯೇ ಸಲ್ಲದು ಅನ್ನುವುದು ನನ್ನ ಉದ್ದೇಶ ಅಲ್ಲ. ಇಂದ್ರ ಪೂಜೆಯನ್ನು ಕೈಗೊಳ್ಳುವಲ್ಲಿ ಇದ್ದಂತಹ ಸಂಕಲ್ಪ ಏನು ಅದನ್ನು ನನ್ನ ಅಯ್ಯನಾದಂತಹ ನಂದಗೋಪ ಮಹಾರಾಯರನ್ನು ನಾನು ಪ್ರಶ್ನಿಸಿದ ಕಾಲಕ್ಕೆ ಅವರು ಹೇಳಿದರು, ನಮ್ಮ ಸುಖಕ್ಕಾಗಿ ನಾವು ಅದನ್ನು ಮಾಡಬೇಕಾಗುತ್ತದೆ. ಮೇಘಾಧಿಪನಾದಂತಹ ದೇವೇಂದ್ರ ಮಳೆ ಸುರಿಸಬೇಕು, ಆ ಮಳೆಯ ಮೂಲಕವಾಗಿ ಇಲ್ಲಿ ಜೀವಸತ್ವದ ವೃದ್ಧಿ ಆಗುತ್ತದೆ, ಅದರ ಮೂಲಕವಾಗಿ ನಮಗೆ ಸುಖವಾದಂತಹ ಬದುಕು ಸಿಗುತ್ತದೆ. ಆದ್ದರಿಂದ ಬೇಕು. ಆ ಕಾಲಕ್ಕೆ ನಾನು ಆಡಿದೆ, ಪ್ರತಿಫಲಾಪೇಕ್ಷೆಯೊಂದೊಂದು ನಿಲ್ಲಿಸಿಕೊಂಡು ಮಾಡುವಂತಹ ಯಾವುದೇ ಕರ್ಮಕ್ಕಾದರೂ ಕಾಮ್ಯ ಕರ್ಮ ಅಂತ ಹೆಸರು. ಕಾಮ್ಯ ಕರ್ಮ ಅನ್ನುವುದು ಸದಾ ಕಾಲ ಆಚರಿಸಲೇಬೇಕಾದದ್ದಲ್ಲ. ಕಾಮನೆ ಇದ್ದಾಗ ಮಾತ್ರ ಆಚರಿಸುವುದಕ್ಕೆ ಕಾಮ್ಯ ಕರ್ಮ ಅಂತ ಹೆಸರು. ನಿತ್ಯ ಅನುಷ್ಠಾನ ಅಂತ ಇದೆ, ಆಮೇಲೆ ನೈಮಿತ್ತಿಕ ಅಂತ ಇದೆ, ಆಮೇಲೆ ಕಾಮ್ಯ ಕರ್ಮ ಅಂತ ಇದೆ. ಕಾಮ್ಯ ಕರ್ಮ ಕಾಮನೆಗಳು ಹುಟ್ಟಿದ ಕಾಲಕ್ಕೆ ಮಾತ್ರ ಮಾಡುವುದಕ್ಕಿದ್ದದ್ದು. ನಿತ್ಯ ಯಾವಾಗಲೂ ಮಾಡಬೇಕು. ನಿತ್ಯ ಅಂದ್ರೆ ಬಿಡುವುದಕ್ಕೆ ಇಲ್ಲ, ಮಾಡಲೇಬೇಕಾದದ್ದು. ನೈಮಿತ್ತಿಕ ಅಂದ್ರೆ ನಿಮಿತ್ತ ಬಂದರೆ ಮಾಡಬೇಕು, ನಿಮಿತ್ತಕ್ಕಾಗಿ ಮಾತ್ರ ಮಾಡುವುದು. ಇವರಿಗೆ ಆಚರಿಸುತ್ತಿರುವುದೇನು? ವರ್ಷ ಮಾಡ್ತಾರೆ. ಮಾಡುವುದು ಯಾಕೆ ಕೇಳಿದ್ರೆ ಕಾಮ್ಯ ಕರ್ಮ. ಕಾಮ್ಯ ಕರ್ಮವಾಗಿ ಅಹುದಾದರೆ ಅದನ್ನೇ ಮಾಡಬೇಕೆಂದೇನು, ಮತ್ತೊಂದನ್ನು ಮಾಡಬಹುದಲ್ಲ. ಯಾಕೆಂದ್ರೆ ಯಾವುದರಿಂದ ನಾವು ಉಪಕೃತರೋ ಅದರ ಕುರಿತಾಗಿ ಸದಾ ಕೃತಜ್ಞತೆಯನ್ನು ಹೊಂದಿರಬೇಕು. ಅದಕ್ಕಾಗಿ ಗಿರಿ ಪೂಜೆ ಮಾಡೋಣ. ಪ್ರತ್ಯಕ್ಷವಾದದ್ದು ನಮಗಿದು, ನಮಗಿಲ್ಲಿಂದ ಇಷ್ಟು ಸಿಗ್ತದೆ ಅನ್ನುವುದಕ್ಕಾಗಿ ಕೊಡುವುದಕ್ಕೆ ಹೊರಟೆ. ಇಷ್ಟು ಕೊಟ್ಟ ಮೇಲೆ ಏನಾದ್ರೂ ಸಮಸ್ಯೆ ಬರುತ್ತಿದ್ರೆ, ಅಪ್ಪಯ್ಯನ ಮನಸ್ಸಿಗೆ ಹಿತ ಆಗದೇ ಇದ್ರೆ ಮತ್ತೊಂದು ಇಂದ್ರ ಪೂಜೆಯನ್ನು ಮಾಡ್ಲಿಕ್ಕೆ ಒಪ್ಪುತ್ತಿದ್ರೋ ಏನು. ಆದ್ರೆ ಈಗ ಹೇಳ್ತೇನೆ, ಈ ವರ್ಷಕ್ಕೆ ಇಂದ್ರ ಪೂಜೆ ಇಲ್ಲ. ನೀನು ಬಂದು ಕೇಳಿದರೆ ನೀನು ಪೂಜೆ ಮಾಡ್ಲಿಕ್ಕೆ ಗೋವರ್ಧನ ಪೂಜೆ ಮಾತ್ರ ಈ ವರ್ಷ, ಬೇರೆ ಕಾರ್ಯಕ್ರಮ ಇಲ್ಲ. ನಿನ್ನ ಸಲಹೆಯಲ್ಲಿ ನೀನು ಹಾಕಿದ್ದೆಲ್ಲ ದೃಷ್ಟಿ ಅಂತ ಉಂಟಾ? ಪೂರ್ವದ ಪದ್ಧತಿ ವಾರಿಯರ
ಕಡೆಗೆ ದೃಷ್ಟಿ ಹರಿಸುವುದಕ್ಕೆ ವಾರಿಜ ನೇತೃತ್ವ ಅಂತ ಹೆಸರು. ಹಾ 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 ಎಲ್ಲ ಕಡೆಗೆ ಸಮಾನವಾದ ದೃಷ್ಟಿ. ಹೌದು, ಬೇಕಾದಲ್ಲಿಗೂ ಬೇಡದಿದ್ದಲ್ಲಿಗೆ ಎಲ್ಲ ಕಣ್ಣು ಹಾಕುವ ಅಂತಲೂ ಅರ್ಥ ಬರ್ತದೆ. ಇನ್ನೊಂದುಂಟು ಸಾಮಾನ್ಯ ಭಾಷೆಯಲ್ಲಿ ಒಂದು ರೋಗ ಅದು. ಹೌದದು. ನಿನ್ನ ಕಣ್ಣಿಗೆ ಹೂ ಬಂದಿದ ಒಂದು ಹೇಳುವ ಮಾತುಂಟು. ಹೌದು, ಕಣ್ಣಿಗೆ ಹೂ ಬಂದ್ರೆ ರೋಗ ಅದು. ಆ ರೋಗ. ಹೌದು, ಹೂವಿನಂತೆ ಕಣ್ಣಿದ್ದರೆ ಅಲಂಕಾರ. ನಿನಗೆ ಕಣ್ಣಿಗೆ ಹೂ ಬಂದದ್ದು. ಹೌದಾ? ಹೂವಿನಂತೆ ಕಣ್ಣಲ್ಲ. ಹಾ 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 ರೋಗಿಷ್ಠನಾದವನಿಗೆ ಏನಾಗುತ್ತದೆ? ಕಣ್ಣಿಗೆ ಕಂಡದ್ದೇ ಸರಿ ಅಂತ ಅವಿವೇಕದಿಂದ ಅರ್ಥ ಮಾಡಿಕೊಳ್ಳುವಂತ. ಅದಕ್ಕೆ ನಮ್ಮ ಊರಿನಲ್ಲಿ ಏನೋ ಹೆಸರ ಕಾಮಾಲೆ ಕಣ್ಣಿನ ಇವನಿಗೆ ಗೊತ್ತುಂಟು ಅಂದ್ರೆ ವಿಷಯ ಗೊತ್ತುಂಟು. ಬಹುಶಃ ಇವನಿಗೊಂದೆರಡು ಸಲ ಕಾಮಾಲೆ ಬಂದಿರಬೇಕು. ಅರ್ಥ ಆಗಲ್ಲ. ಎಲ್ಲವನ್ನು ಅನುಭವಿಸಿ ಆಗಬೇಕು. ಅನುಭವಿಸಿ ಕೆಲವೊಮ್ಮೆ ಬಿಲ್ಲವರಿಂದ ಕಲಿ. ನೀನು ಅದೊಂದು ಹೇಳಬೇಡ. ನೀನು ಏನು ಬೇಕಾದ್ರೆ ಹೇಳು, ನಾನಿರುವಾಗ ಹೇಳಬೇಡ. ಇನ್ನು ನನ್ನನ್ನು ಸೇರಿಸುವುದು ಬೇಡ. ಇದು ಕಾಮಾಲೆಯಲ್ಲಿ ಹಳದಿ ಮಾತ್ರ, ಬಿಳಿ ಕಾಮಾಲೆ ಅಂತ ಇಲ್ವಾ? ಉಂಟುಂಟು. ಅದು ನನಗೆ ನನಗೊಮ್ಮೆ ಬಂದಿದೆ. ಹೌದು, ಕೇಳಿದ ಅವನಲ್ಲ. ಅದು ಬೆಳ್ಳಗಿದ್ದನ್ನೇ ನೋಡಿ, ಅಲ್ಲೆಲ್ಲ ಬೆಳ್ಳಗೆ ಕಾಣುದ. ಬಿಳಿ ರಕ್ತ ಕಣ ಕಡಿಮೆ ಆಗ ಇರ್ಲಿ, ಹೋಗ್ಲಿ ಬಿಡು, ದೊಡ್ಡ ವಿಷಯ. ಅಯ್ಯ, ಯಾಕೆ ಹೇಳಿದೆ? ನೀನು ಹೊಸತ್ತು ಮಾಡಬೇಡ ಅಂತ ಎಲ್ಲಿ ಹೇಳಿದೆ? ಪೂರ್ವದಿಂದ ಆಕ್ಷೇಪ ಮಾಡುವಲ್ಲಿ ಎಲ್ಲಿ ಹೊಸತ್ತು ಮಾಡಬೇಡ ಅಂತ ಹೇಳಿದೆ? ಮೊದಲನದನ್ನು ಬಿಟ್ಟದ್ದು ಯಾಕೆ? ಪ್ರಶ್ನೆ ಅದು. ಮೊದಲನದು ಬಿಡಬಾರ್ದು. ಈಗ 8 ದಿಕ್ಪತಿಗಳಾಗುವಾಗ 7ನೇವ ಕೇಳಲಿಕ್ಕಿಲ್ಲ, 7 ಇದ್ದದಲ್ವ, 8 ಯಾಕೆ ಆದ್ದು? ಆದ್ರೆ 7ನೇವನನ್ನು ಕೆಳಗಿಳಿಸಿ 7ನೇಯ ಜಾಗಕ್ಕೆ ಮತ್ತೊಬ್ಬನನ್ನು ಕುಳಿತುಕೊಳ್ಳಿಸಿ ಮೊದಲಿದ್ದವನಿಗೆ ಜಾಗ ಇಲ್ಲ ಅಂತಾದ್ರೆ ಅವ ಕೇಳ್ತಾನೆ, ಯಾಕೆ ನಾನಿಲ್ಲ, ಯಾಕೆ? ಅದು ಸಹಜ. ಈಗ ಗಿರಿಪೂಜೆ ಮಾಡು, ನೀನು ಬದಿಯಲ್ಲಿ ಮಾಡು. ಬದಿಯಲ್ಲಿ ಅಂದ್ರೆ ಇಂದ್ರ ಪೂಜೆ ಯಾಕಿಲ್ಲ? ಪ್ರಶ್ನೆ ಅದು. ಅಯ್ಯೋ, ಅದು ನಮ್ಮ ಖರ್ಚು ವೆಚ್ಚ ಎಲ್ಲ ನೋಡ್ಬೇಕಲ್ಲ. ಕಾಮ್ಯ ಕರ್ಮ ಅಂದ್ರೆ ಒಂದು ವಾರ್ಷಿಕೋತ್ಸವ 2 ಸಲ ಮಾಡ್ಲಿಕ್ಕೆ ಬೇಡ. ಈ ಸಲ ಗಿರಿ ಪೂಜೆ, ಬರುವ ವರ್ಷ ನಮಗೆ ಮನಸ್ಸಾದ್ರೆ ಇಂದ್ರ ಪೂಜೆ, ಮತ್ತೆ ಬೇಕಾದ್ರೆ ಮತ್ತೊಂದು ವರ್ಷ ವರುಣ ಪೂಜೆ, ಏನು ಬೇಕಾದ್ರೂ ಮಾಡುವ. ನಿಮ್ಮ ಹತ್ರ ಹೀಗೆ ಕೇಳ್ತೇನೆ ಅಂತ ಬೇಸರ ಮಾಡ್ಕೊಳ್ಬೇಡಿ. ಆವಾಗಲೇ ನೀವು ಬಂದ ಕೂಡಲೇ ಹೇಳಿದ್ರಿ ನನಗೇನು ಕಾರ್ಯಕ್ರಮ ಇಲ್ಲದೆ ಇಲ್ಲಿ ಬಂದದ್ದಲ್ಲ ಅಂತ. ಈಗ ಕಾರ್ಯಕ್ರಮ ಕೇಳದಾಗುಂಟು ನಮ್ಮ ಹತ್ರ, ನನ್ನನ್ನು ಯಾಕೆ ಬಿಟ್ಟದ್ದು ಅಂತ ಹೇಳಿ. ಹಾಗಲ್ಲ, ಆಗಲ್ಲ. ಪೂಜೆಯ ಕ್ರಮ ಹೇಗೆ? ನೀನು ಒಂದು ದಿವಸ ಆದ್ರೂ ದೇವಸ್ಥಾನಕ್ಕೆ ಹೋಗಿದ್ಯಾ? ನಾನು ಮಲಗುವುದೇ ದೇವಸ್ಥಾನದ ಅಂಗಳದಲ್ಲಿ. ಅದೇ ಕಷ್ಟ, ಸಮಸ್ಯೆ ಆದದ್ದು ಅದೇ. ಯಾಕೆ ಗೊತ್ತುಂಟ? ತೀರ್ಥಕ್ಷೇತ್ರದಲ್ಲಿರುವ ಕಪ್ಪೆ ತೀರ್ಥ ಸ್ನಾನ ಮಾಡಿದಾಗ ಆಗುದಿಲ್ಲ. ಹೊರಗಿಂದ ಬಂದು ಸ್ನಾನ ಮಾಡಿದ್ರೆ ಮಾತ್ರ ತೀರ್ಥ ಸ್ನಾನ. ಯಾಕೆ ಅಂದ್ರೆ ಹೌದೌದು, ಸಂಕಲ್ಪದಿಂದ ಸ್ನಾನ ಮಾಡಬೇಕಾದ್ರೆ ಗಂಗೆಗೆ ಹೋಗಬೇಕು ಅಂತಿಲ್ಲ, ಮನೆ ಅಂಗಳದ ಬಾವಿ ನೀರು ಸಾಕಾಗ್ತದೆ. ಗಂಗೆ ಹೇಳಿ ನಾನು ಸ್ನಾನ ಯಾಕೆ ಕೇಳಿದ ಅಂತ ಹೇಳಿದ್ರೆ, ದೇವರಿಗೋ ದೇವತೆಗೋ ಬೇಕಾಗಿ ಪೂಜೆ ಮಾಡುವುದಲ್ಲ, ದೇವರಿಗೆ ಹೊಟ್ಟೆಗಿಲ್ಲ ಅಂತ ನೈವೇದ್ಯ ಕೊಡುವುದಲ್ಲ, ದೇವರಿಗೆ ಕಾಣುವುದಿಲ್ಲ ಅಂತ ಬೆಳಕು ಹಚ್ಚುವುದಲ್ಲ, ದೇವರಿಗೆ ಗಾಳಿ ಮಳೆಯಲ್ಲಿ ನಿಲ್ಲಿಕ್ಕಾಗುವುದಿಲ್ಲ ಅಂತ ಆಲಯ ಕಟ್ಟುವುದಲ್ಲ. ದೇವರಿಗೆ ಯಾವುದು ಬೇಡವೋ ನೀವು ಮಾಡಬೇಕಾದ್ದನ್ನು ಮಾಡಿ. ಇವರಿಗೆ ಕೊರತೆ ಆಗಿದೆ ಅನ್ನುವುದಕ್ಕೆ ನಮ್ಮ ಪೂಜೆ ಇಲ್ಲಿ ಆಗ್ತಿದ್ದದ್ದಲ್ಲ, ನಾವು ಮಾಡಬೇಕನ್ನೋ ಕರ್ತವ್ಯಕ್ಕಾಗಿ ಮಾಡ್ತಾ ಇದ್ದ. ಆದ್ರೆ ಒಂದು ಈಗ ನಮಗೆ ಅರ್ಥ ಆಗಿದೆ, ನಾವು ಮಾಡಬೇಕಾದ ಕರ್ತವ್ಯ ಅದಲ್ಲ, ಬೇರೆ ಗಿರಿ ಪೂಜೆ ಮಾಡಬೇಕು. ಆದ್ರಿಂದ ನೀನೊಂದು ಮಾತಾಡ್ತಾ ಮಧ್ಯದಲ್ಲಿ ಒಂದು ಶಬ್ದ ಹೇಳಿದೆ, ಕಾಮ್ಯ ಕರ್ಮ. ಕಾಮ್ಯ ಕರ್ಮವೇ ಆಗಿರಲಿ, ಅದನ್ನು ಬದಲಾಯಿಸುವುದಕ್ಕೆ ಸಕಾರಣ ಬೇಕು. ಯಾಕೆ? ಯಾವನಾದರೂ ಇಂದ್ರ ಪೂಜೆಯಲ್ಲಿ ವೈಕಲ್ಯವನ್ನು ಅನುಭವಿಸಿದನೋ, ಇಂದ್ರ ಪೂಜೆಯಲ್ಲಿ ಏನಾದರೂ ಅಂತರಾಯಗಳು ಬಂತೋ, ನಿಮ್ಮ ಗೋಕುಲದಲ್ಲಿ ಗೋ ಸಂತತಿಗೆ ಏನಾದರೂ ಕಡಿಮೆ ಆಗುವಂತ ಸ್ಥಿತಿ ಬಂತ? ಏನು ಬರಲಿಲ್ಲ. ಯಾವುದಾದ್ರೂ ಗೋವು ಆ ಕಾಲದಲ್ಲಿ ಮೃತ್ಯುವನ್ನು ಅಪ್ಪಿದ್ದುಂಟಾ? ಈ ಗೋವರ್ಧನದ ಹುಲ್ಲು ತಿಂದ ಯಾವ ಹಸುಗಳಿಗೂ ಅಲ್ಪಾಯುಷ್ಯ. ಅದು ಹೇಗೆ ಹುಲ್ಲು ಬಂದದ್ದು? ಈ ಗೋವರ್ಧನದ ಮಣ್ಣಿನ ಎಷ್ಟು ಅರ್ಥ ಆಗ್ತದೆ ಗೊತ್ತಿಲ್ಲ ನನಗೆ. ಲೋಕದಲ್ಲಿ ವೈದಿಕರು, ಲೋಕದಲ್ಲಿ ಸಂಪ್ರದಾಯದ ಪ್ರತಿನಿಧಿಗಳೆನಿಸಿಕೊಂಡವರೆಲ್ಲ ಹೇಳುವುದು ಹೇಗೆ? ವರ್ಷ ಕಾಲಕ್ಕೆ ಬರಬೇಕು ಎಂದಾದ್ರೆ, ವರ್ಷ ಅಂದ್ರೆ ಮಳೆ, ಕಾಲಕ್ಕೆ ಬರಬೇಕು ಎಂದಾದ್ರೆ, ಪೃಥ್ವಿ ಸಸ್ಯಶ್ಯಾಮಲೆಯಾಗಿ ಉಳಿಯಬೇಕು ಎಂದಾದ್ರೆ ಪ್ರಸನ್ನನಾಗಬೇಕಾದವ ಇಂದ್ರ. ನಿಮ್ಮ ಗೋವರ್ಧನ ಇರಲಿ, ಬೇಕಾದ್ರೆ ಆ ಕಡೆಯಿಂದ ಒಂದು ವ್ಯಾಘ್ರವರ್ಧನ ಇರಲಿ, ಈ ಕಡೆಯಿಂದ ಬೇಕಾದ್ರೆ ಯಾವುದಾದ್ರೂ ನೀನು ಮತ್ತೊಂದು ವರ್ಧನ ಮಾಡು. ಅಲ್ಲಿ ಹುಲ್ಲು ಬೆಳೀಬೇಕೋ, ಅಲ್ಲಿ ಹಸಿರು ಕಾಣಬೇಕೋ, ಮಳೆ ಬರುವುದು ಇಂದ್ರ ಕೊಡಬೇಕು. ನಿಜವಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ನೀನು ಹೇಳ್ತೀವಿ ವಿಚಾರ ಇಲ್ಲದ ಆಚಾರ ಅಂತ, ಆದರೆ ಗೊತ್ತಿಲ್ಲದೆ ಮಾಡಿದ್ರು ಸರಿಯಾದದ್ದನ್ನು ಮಾಡಿದ್ದಾರೆ. ವಿಚಾರ ಇಲ್ಲದ ಆಚಾರ ಒಂದು, ಆಚಾರವಿಲ್ಲದ ವಿಚಾರ ಒಂದು. ಇದು ಒಮ್ಮೆಲೆ ಕಾಣುವಂಥದ್ದು, ಕೆಲವು ಕಾಣೋದಿಲ್ಲ, ಕೆಲವು ಸರಿ ಅಂತಲೇ ಕಾಣ್ತದೆ, ನೋಡುವಾಗ ಸರಿ ಅಂತಲೇ ಕಾಣ್ತದೆ, ಪರಿಣಾಮದಲ್ಲಿ ತಪ್ಪೆಂದು ಗುರುತಿಸಲ್ಪಡ್ತದೆ. ಯಜ್ಞ ಒಳ್ಳೆ ಕರ್ಮ, ಕೆಟ್ಟ ಯಜ್ಞ ಮಾಡಿದವರಿಲ್ವಾ? ಎಷ್ಟೋ ಮಂದಿಗಳಿದ್ದಾರೆ ಅಲ್ವಾ? ಯಜ್ಞ ಮಾಡಿ ಕೆಟ್ಟವರಿಲ್ವಾ? ಅಲ್ವಾ?
ಅಮೃತ ಕುಡಿದ್ರೆ ಸಾಯಿ. ಕೆಟ್ಟ ಯಜ್ಞ ಮಾಡಿದ್ದು ಮಾತ್ರ ಅಲ್ಲ, ಯಜ್ಞ ಮಾಡಿ ಕೆಟ್ಟವರು ಕೆಟ್ಟ ಯಜ್ಞ ಮಾಡಿಯೇ ಕೆಟ್ಟದ್ದು. ಹೌದು ಅಲ್ವಾ? ಈ ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಮೇಲಿಂದ ಮೇಲೆ ನಾವು ತೀರ್ಮಾನಿಸಲಿಕ್ಕೆ ಆಗದೇ ಇದ್ರೆ ವಸಿಷ್ಠ ವಿಶ್ವಾಮಿತ್ರರು ವಾದ ಮಾಡಿದ್ರು, ಪರಿಣಾಮದಲ್ಲಿ ಒಳ್ಳೇದಾಯ್ತು. ಹಾಗೆ ಹೇಗೆ ತೀರ್ಮಾನ ಮಾಡೋದು? ಅವರು ವಾದ ಮಾಡಿದಲ್ಲಿಗೆ ತೀರ್ಮಾನ ಮಾಡೋದಲ್ಲ, ಪರಿಣಾಮದಲ್ಲಿ ಏನಾಯ್ತು ಅದರಿಂದ ಆಚಾರವೋ ವಿಚಾರವೋ. ಪರಿಣಾಮದಲ್ಲಿ ನಿನ್ನ ಪೂಜೆಯಿಂದ ಏನು ಹಾನಿ ಬಂತು? ಇಂದ್ರ ಪೂಜೆಯಿಂದ ಏನು ಹಾನಿ ಬಂತು? ಅದು ಪೂಜೆ ಆದ ಮೇಲೆ 1 ವರ್ಷ ಕಳೆದ ಮೇಲೆ ಬಂದು ನೀನು ಈ ಪ್ರಶ್ನೆ ಕೇಳಬೇಕಿತ್ತು. ಗಿರಿ ಪೂಜೆ ಮಾಡಿ 1 ವರ್ಷ ಕಳೆದ ಮೇಲೆ ಇಲ್ಲಿಗೆ ಬರಗಾಲ ಬಂದರೆ, ಇಲ್ಲಿಯ ಹಸುಗಳು ಅಲ್ಪಾಯುಷ್ಯದಲ್ಲಿ ಸತ್ತರೆ, ಇಲ್ಲಿ ಸರಿಯಾಗಿ ನೀರು ಸಿಗದೇ ಇದ್ರೆ ಆಗ ನೀನು ಪ್ರಶ್ನೆ ಮಾಡಬೇಕಿತ್ತು. ಈಗ ಯಾಕೆ ಬಂದದ್ದು? ಅಲ್ಲಲ್ಲ, ಪ್ರಶ್ನೆ ಮಾಡ್ಲಿಕ್ಕೆ ಬಂದದ್ದಲ್ಲ. ಈಗ ನೀನು ಹೇಳಿದ್ದಕ್ಕೆ ಇದು ಉತ್ತರ. ನಾನು ಬರುವಾಗಲೇ ಈ ಪ್ರಶ್ನೆ ಕೇಳುವಂತ ಬಂದದ್ದಲ್ಲ. ನೀನು ಹೇಳಿದ್ದಕ್ಕೆ ಸಿಕ್ಕಿದ ಪ್ರಶ್ನೆ ಇದು. ನಿನ್ನ ಹಿರಿಯರಲ್ಲಿ ಕೇಳಿಲ್ವ ನೀನು? ಕೇಳಿದ್ದೇನೆ. ನಂದಗೋಕುಲಕ್ಕೆ ಬರಗಾಲ ಬಂದಿದೆ ಕಳೆದ ವರ್ಷದವರೆಗೆ? ಇಲ್ಲ, ಬರಲಿಲ್ಲ. ಅದಕ್ಕೆಲ್ಲ ಗಿರಿ ಪೂಜೆ ಮಾಡೋದು. ಈಗ ಬರುವ ವರ್ಷದ ನಂದಗೋಕುಲಕ್ಕೆ ಬರಗಾಲ ಬರ್ತದೆ ಅಂತ ನಿನ್ನ ನಿರ್ಣಯ? ಹೌದು, ನನ್ನ ಸಂತೃಪ್ತಿ ಆಗದಿದ್ರೆ ಬರಲೇಬೇಕದು. ನೋಡುವ, ಅದು ಇಂದ್ರ ಸಂಕಲ್ಪ. ಹೇಗೆ ಬರಗಾಲ ಬರ್ತದೆ ನೋಡು ಅಂತ ಹೇಳಲಿಕ್ಕೆ ನಿನಗೆ ಎಂತದ್ದು ಗೊತ್ತು? ನಿನಗೆ ಎಂತದ್ದು ಅಧಿಕಾರ ಉಂಟು? ಈಗ ಇಷ್ಟು ವರ್ಷ ಇಂದ್ರ ಪೂಜೆಯನ್ನು ಇಷ್ಟು ವರ್ಷ ಇಂದ್ರ ಪೂಜೆ ಮಾಡ್ತಿದ್ದವರು ಯಾರು? ಅವರು ಅಲ್ವಾ? ಈಗ ಅವರು ಒಂದೇ ಸಲಕ್ಕೆ ನನ್ನ ಮಾತುಗಳಿಗೆ ಸಂಕಲ್ಪ ಬದಲಿಸಿದ್ದೇಗೆ? ಇಷ್ಟು ವರ್ಷದವರ ಜೀವನಾನುಭವ ಇಲ್ವಾ? ಯಾಕೆ ಅವರು ಬದಲಿಸಿದ್ರು? ಯಾಕೆ ಬದಲಿಸಿದ್ರು? ನೀನು ಅವರ ತಲೆ ಹಾಳು ಮಾಡಿದ್ದಿ. ಈಗ ತಲೆ ಹಾಳು ಮಾಡ್ಲಿಕ್ಕೆ ಬರ್ತದೆ, ನಿನ್ನದು ಮಾಡ್ಲಿಕ್ಕೆ ಬರುದಿಲ್ಲ. ನನ್ನದು ಹಾಳಾಗುವ ತಲೆ ಅಲ್ಲ, ಯಾರ ತಲೆ ಹಾಳು ಮಾಡ್ಲಿಕ್ಕೆ. ಈಗ ಯಾರ ತಲೆ ಸರಿಯಾಗುವ ತಲೆ ಅಲ್ಲ, ಆದ್ದರಿಂದ ನೀನು ಬಂದದ್ದು. ನೋಡು, ಅದು ಹಾಳಾಗುವ ತಲೆ ಅಲ್ಲ, ಆದ್ದರಿಂದ ಸರಿಯಾದದನ್ನು ಮಾಡಿದ್ದಾರೆ. ನನ್ನದು ಸರಿಯಾಗುವ ತಲೆಯೋ ಸರಿಯಾಗದ ತಲೆಯೋ ಅಂತ ಒಪ್ಪಿಕೊಂಡವರು ಒಪ್ಪಿಕೊಂಡ್ರೆ ಸಾಕು. ನೀನಿಲ್ಲಿ ಯಾವುದೋ ವಿಶ್ವಭೂಪಟದಲ್ಲಿ ಚುಕ್ಕಿ ಅಂತಿರುವ ನಂದಗೋಕುಲದ ಒಬ್ಬ 5-6 ವರ್ಷದ ಹುಡುಗ ನನಗೆ ಪ್ರಮಾಣ ಪತ್ರ ಕೊಡಬೇಕು ಅಂತ ಇಲ್ಲ. ಭೂಪಟದ ಚಿತ್ರಕ್ಕಾದ್ರೂ ಮೊದಲಲ್ಲಿ ಇರುವುದು ಚುಕ್ಕಿಯೇ. ಮೊದಲೇ ಇಡೀ ಬಣ್ಣ ಬರೆಯುವುದಲ್ಲ, ಚುಕ್ಕಿಯಿಂದಲೇ ಭೂಪಟವೇ ಆಗುವುದು. ಚುಕ್ಕಿಯಿಂದಲೇ ಭೂಪಟ ಆಗುವುದು. ಅದೇ ಚುಕ್ಕಿಯೇ ಭೂಪಟ ಅಲ್ಲ. ಭೂಪಟದ ಚುಕ್ಕಿ ಅಂತ ಹೇಳಿದ್ರೆ ಅದನ್ನು ಭೂಪಟ ಅಂತ ಕರೀಲಿಕ್ಕೆ ಹಲವು ಚುಕ್ಕಿಗಳು ಸೇರಿಯೇ ಒಂದು ಭೂಪಟ. ಹೌದಾ? ಒಂದು ಭೂಪಟವನ್ನು ವಿಕೇಂದ್ರೀಕರಣಗೊಳಿಸಿದ ಸಿಕ್ಕುವುದರಲ್ಲಿ ಚುಕ್ಕಿಗಳೇ, ಹಲವು ಚುಕ್ಕಿಗಳು ಅಷ್ಟೇ ಇರುವುದು. ಅದೇ, ಅದರಲ್ಲಿ ಮತ್ತೆ ಯಾವುದು ಇಡೀ ಇಲ್ಲ. ಹಾಗೆಂದು ದೊಡ್ಡ ಅಣುವಿನಿಂದಲೇ ಎಲ್ಲವೂ ಆಗುವುದು. ಅದರಲ್ಲಿ ದೊಡ್ಡ ಚುಕ್ಕಿ ಸಣ್ಣ ಚುಕ್ಕಿ ಅಂತ ಉಂಟು ಅಂತ. ನಿಮ್ಮದು ಬರೇ ಸಣ್ಣ ಚುಕ್ಕಿ. ನನಗೆ ಒಂದು ಸಣ್ಣ ಕೊಡಿ. ಚುಕ್ಕಿ ನೆಲಗಟ್ಟೆಯಲ್ಲಿ ಮಾಡುದು ಯಾವುದು ತಿಂಡಿ ಅಲ್ವಾ ಅದು? ಚುಕ್ಕಿ ಅಂದ್ರೆ ಒಂದು ಬಿಂದು ಅಂತ. ಒಂದು ದೊಡ್ಡ ಚಿಕ್ಕಿ, ಸಣ್ಣ ಚಿಕ್ಕಿ, ಇಡೀ ಚಿಕ್ಕಿ, ಕೊಡಿ ಚಿಕ್ಕಿ ಎಲ್ಲ ಉಂಟು. ಅವ ಕೇಳುವ ತಾವಂತ ನೋಡುವಾಗ ಅವನಿಗೆ ಎಲ್ಲಿಯಾದ್ರೂ ಮಧುಮೇಹದ ಧಾರಣೆ ಕಡಿಮೆ ಆಯ್ತು ಅಂತ ಭಾವಿಸಿದೆ ನಾನು. ಇರಲಿ, ಯಾವುದು ಮಧುಮೇಹ? ಅದಲ್ಲ, ಇರಲಿ ಅಂತ ಹೇಳಿದ್ರೆ ಶಾಪ ಕೊಡ್ತಿದ್ದ. ವಿಷಯ ಇರ್ಲಿ ಅಂತ ಹೇಳಿದ. ವಿಷಯ ಸ್ವಲ್ಪ ಅರ್ಥ ಆಗ್ತದೆ. ಅಯ್ಯೋ, ಅವನಿಗೆ ಬೇಕಾದ್ದೆಲ್ಲ ಅರ್ಥ ಆಗ್ತದೆ. ಬೇಡದನ್ನು ಅರ್ಥ ಆಗದಾಗೆ ಮಾಡ್ತಾನೆ. ಅಯ್ಯ, ಇಲ್ಲದಿದ್ರೆ ಇಷ್ಟು ವರ್ಷ ಹೀಗಿರ್ತಾನೆ. ಹೌದು, ಇರ್ಲಿ. ಅಯ್ಯ, ಯಾವುದು ಅಲ್ಲ, ಇರ್ಲಿ ಹೇಳಿದ್ರೆ ಮತ್ತೆ ಯಾವ್ದು ಅಂತ ಗೊತ್ತಿಲ್ಲ. ಸುಲಭದಲ್ಲಿ ಬಿಡುವುದಿಲ್ಲ ಅವರಿಬ್ರು. ಆದ್ರೆ ಒಂದುಂಟು, ಅವ ಏನಾದ್ರೂ ಪ್ರಸಂಗದಲ್ಲಿ ಮಾತಾಡ್ತಾನೆ, ಇವು ಅಧಿಕ ಪ್ರಸಂಗವೇ ಇಲ್ಲ. ಅಧಿಕ ಪ್ರಸಂಗ ಮಾತಾಡುವುದಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಿಮಗೆ ಆಗದಿದ್ದಾಗ ಅದಕ್ಕೆ ಅಧಿಕವಾಗಿ ಅಲ್ಲ, ಕೆಲವು ಸಲ ಹಠ ಹಿಡಿದವ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮನುಷ್ಯರಿರ್ಲಿಕ್ಕೆ ಅಲ್ಲ, ಮತ್ತೆ ಇವನು ಹೇಳುದು ಜಾರ್ಕಳ ನೋಡು, ಸ್ನೇಹಿತರಿಗೆ ಏನಾದರೂ ಒಂದು ಸಮಸ್ಯೆ ಆದಾಗ, ನಮ್ಮ ಹತ್ರ ಆಸ್ತಿ ಅಂತಸ್ತು ಹಣ ದುಡ್ಡು ಇದ್ದಾಗ ಕಟ್ಟಿಕೊಂಡಂತಹ ಹೆಂಡತಿ, ಹುಟ್ಟಿದಂತಹ ಮಕ್ಕಳು, ಕುಟುಂಬದವರು ಎಲ್ಲರೂ ಇರ್ತಾರೆ. ಎಲ್ಲವನ್ನು ಕಳ್ಕೊಂಡು ಒಬ್ಬ ಈ ರೀತಿ ನಿರ್ಗತಿ, ಈಗ ಅಂತ ಹೇಳಿದೆ, ನಿನ್ನ ಪ್ರಶ್ನೆಗೆ ಹೇಳಿದ್ದೆ ನಾನು, ನಿರ್ಗತಿಗನಾಗಿ ನಿಂತಾಗ ಅವನನ್ನು ಬೆಂಬಲಿಸಿಕೊಂಡು ಬರುವ ಶಕ್ತಿ ಯಾವುದು ಅಂತ ಕೇಳಿದರೆ ಅದು ಸ್ನೇಹಕ್ಕಿರುವಂತಹ ಬೆಲೆ ಅದು. ಯಾರಾದ್ರೂ ಒಬ್ಬ ಕೈ ಹಾಕಿದ್ರೆ 4 ಜನ ಒಟ್ಟಾಗ್ತಾರೆ. ಸಂಬಂಧಿಕರಲ್ಲೆಲ್ಲ ಬರುವುದಿಲ್ಲ. ಮಿತ್ರ ಅಂತ ಹೇಳಿದ್ರೆ ಬಿತ್ತ ಬೀಳಿ ನಾವು ನೋಡುವ ಅಂತ ಹೇಳ್ತಾರೆ. ಮಿತ್ರ ಅಂತ ಹೇಳಿದ್ರೆ ಅವನು ಏನು ಮಾಡಿದ್ರು ಸರಿ ಅಂತ ಹೇಳಿದ್ರೆ ಅದಕ್ಕೆ ಮೈತ್ರಿ ಅಂತ ಹೆಸರಲ್ಲ. ಅದೇ ಮಿತ್ರ ಅವ ಏನು ಮಾಡಿದ್ರು ಸರಿ ಅಂತ ಹೇಳೋದು ಮೈತ್ರಿ ಅಲ್ಲ. ನಿಜವಾದ ಮೈತ್ರಿ ಯಾವುದು? ನಿಜವಾದ ಮೈತ್ರಿ ಅಲ್ಲ. ಮಿತ್ರನಾಗಿರುವವ ನಿಜವಾಗಿರ್ಬೇಕಾದ್ದು ಹೇಗೆ? ಅವನ ಎದುರಿನಲ್ಲಿ ಅವನ ದೋಷ ಹೇಳಬೇಕಾದ್ದು, ಅವನ ಹಿಂದುಗಡೆಯಲ್ಲಿ ಅವನ ಗುಣ ಹೇಳಬೇಕಾದ್ದು, ಅವನ ಎದುರಿನಲ್ಲಿ ಅವನ ಗುಣವನ್ನು ಹೇಳಿ ಅವನ ಹಿಂದುಗಡೆಯಲ್ಲಿ ದೋಷವನ್ನು ಹೇಳುವವನಿಗೆ ಹಿತಶತ್ರು ಅಂತ ಕರೆಯುವುದು. ಆದ್ರೆ ಒಂದುಂಟು, ಇವನಿಗೆ ದೋಷ ಹೇಳಲಿಕ್ಕೆ ಎಂತದ್ದು ಇಲ್ಲ. ದೋಷವೇ ಇಲ್ಲದ ಇದ್ದ ಮಿತ್ರನನ್ನು ಹೊಂದಿದವ ಅಂತ. ದೋಷವೇ ಇಲ್ಲದ ಒಬ್ಬ ಮಿತ್ರ. ದೋಷ ಇಲ್ಲ ಅಂತ ಅವರು ಭಾವಿಸಿದ್ದಾರೆ. ಅದೇ ಹೇಳಿದಲ್ವಾ, ಅವರ ಮಿತಿಯಲ್ಲಿ ಇಲ್ಲಿಯವರೆಗೆ ಜೀವನಾನುಭವ ಹೊಂದಿದ್ರು. ಪ್ರಪಂಚ ಅರ್ಥ ಆಗುದೇ ಅವರವರ ಮಿತಿಗೆ ಅನುಗುಣವಾಗಿ. ಈಗ ನಿನಗೆ ತಿಳಿದಾಗ ನನಗೆ ತಿಳಿಯುತ್ತದೆ, ನನಗೆ ತಿಳಿದದ್ದೆಲ್ಲ ಈಗ ತಿಳಿಯುತ್ತದೆ, ಅವರಿಗೆ ತಿಳಿಯುವುದು ನನಗೆ ತಿಳಿಯುವುದು ಒಂದೇ ಅಲ್ಲ, ಬೇರೆ ಬೇರೆ ಇಲ್ಲ. ನಮ್ಮತ್ತೆ ಯಾವ ಮಿತಿ? ಕಾಲ ಮಿತಿಯ ಅಲ್ಲ, ನೀವು ಅದನ್ನು ಮೊದಲೇ ತೆಗೆದಾಗಿದೆ, ಇನ್ನು ಕಾಲ ಮಿತಿ ಅಂತ ಹೇಳಲಿಕ್ಕಿಲ್ಲ.
ಅದು ತೆಗೆದು ಆಗಿದೆ ಅಲ್ವಾ? ಕಾಲಮಿತಿಯಲ್ಲಿ ಆಗುವ ಇಂದ್ರ ಪೂಜೆ ನಿಲ್ಲಿಸಿ ಆಗಿದೆ ಅಲ್ವಾ? ಕಾಲಮಿತಿ ಉಂಟು. ಕಾಲಮಿತಿ ಅಂದ್ರೆ ಮಿತಿಯಲ್ಲಿ ಆಗಬೇಕು. ನಾವು ಅವಧಿ ಮುಗಿದ ಮೇಲೆ ಪ್ರಾರಂಭ ಮಾಡಿದ್ದೇವೆ. ಬೇರೆ ಕಾರ್ಯಕ್ರಮ ಉಂಟು. ಯಾರಿಗೆ? ಇದಾದ ಮೇಲೆ ಬೇರೆ ಪೂಜೆ ಮಾಡ್ಲಿಕ್ಕೆ ಉಂಟು ಅಂತ ಹೇಳುದು. ಗೋವರ್ಧನ ಪೂಜೆ ಸಮಯಕ್ಕೆ ಆಗಬೇಕು. ಬೇರೆ ಕಾರ್ಯಕ್ರಮ ಆದ್ರೆ ಇಂದ್ರ ಪೂಜೆ ಮಾಡಲಿ, ಅದೆಲ್ಲ ವಿಷಯ. ಬೇರೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಉಂಟು. ಮತ್ತೆ ಕಾಮ್ಯ ಕರ್ಮವಾದರೂ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಮಾಡಿದ ಮೇಲೆ ಅಲ್ಲಿ ಒಂದು ಸಾನ್ನಿಧ್ಯ ಬರ್ತದೆ. ಈಗ ಯಾವ ಒಂದು ಗಣಪತಿ ಅಂತ ಇಟ್ಟುಕೊಳ್ಳು, ಹೌದು, ಒಂದು ಪೂಜೆ ಮಾಡಿ ನಮಗೆ ಒಳ್ಳೇದಾಗಬೇಕು ಅಂತಲೇ 3 ದಿವಸ ಪೂಜೆ ಮಾಡೋದು. 4ನೇ ದಿವಸ ಪೂಜೆ ಮಾಡಲಿಕ್ಕಿಲ್ಲ ಗಣಪತಿಗೆ. ಮಾಡಬೇಕಾದ ಕ್ರಮದಲ್ಲಿ ವಿಸರ್ಜನೆ ಮಾಡಿದರೆ ವಿಷಯ ಬೇರೆ. ಹೌದು, ಮಾಡಬೇಕು ಅಲ್ವಾ? ಸರಿಯಾದ ಏನು ಅದನ್ನು ನಿವೃತ್ತಿಗೊಳಿಸುವಂತ ಉಪದ್ಯಾಪನ ಮಾಡಿದ್ರೆ ಪೂಜೆ ಮಾಡಬೇಕು ಅಂತ ಇಲ್ಲ. ಮಾಡದೆ ಹಾಗೆ ಇಟ್ಟು ಗಣಪತಿ ಬದಿಗಿರ್ಲಿ, ಗಣಪತಿಗಿಂತ ನಮಗೆ ಬಹಳ ಹತ್ತಿರದ ಈಶ್ವರ ಅಂತ ಪೂಜೆ ಮಾಡಿದ್ರೆ ಮನೆಯಲ್ಲಿ ಮಾಡೋ ನಿತ್ಯ ಪೂಜೆಯಲ್ಲಿ ಆದ್ರೂ ಹಾಗೆ ಆವಾಹನೆ ಮಾಡಿಯೇ ಪೂಜೆ ಪ್ರಾರಂಭ ಮಾಡೋದು, ಆಮೇಲೆ ಉದ್ವಾಸನೆ ಮಾಡಿಯೇ ಪೂಜೆ ಮುಗಿಸುವುದು, ಹಾಗಲ್ವಾ? ಎಲ್ಲಿ ಸ್ಥಾಪಿತವಾದ ದೈವ ಸಾನ್ನಿಧ್ಯ ಇದೆ ಅಲ್ಲಿ ಮಾತ್ರ ಹಾಗೆ ಮಾಡ್ಲಿಕ್ಕೆ ಇಲ್ಲ. ಅಲ್ಲಿ ಆವಾಹನೆ ಮಾಡುವ ಕೆಲಸವೂ ಇಲ್ಲ, ಸ್ಥಾಪನೆ ಮಾಡುವುದನ್ನು ಮೊದಲೇ ಒಂದೇ ದಿವಸ ಮಾಡಿ ಆಗ್ತದೆ. ಹೌದು, ಈಗ ಆವಾಹನೆ ಮಾಡಿದಲ್ವ ನನ್ನನ್ನು? ಎಂತದ್ದು? ಇಂದ್ರ ಪೂಜೆಗೆ ನನ್ನನ್ನು ಆವಾಹನೆ ಮಾಡದೆ ಹೇಗೆ ಬರೋದು ನಾನು? ಅಲ್ಲ, ಆವಾಹನೆ ಮಾಡಿದ ಈಗ ನಿನ್ನನ್ನು ಕರೆದಲ್ಲ ಇಲ್ಲಿಗೆ ಬಂದದ್ದು. ಅಲ್ಲ, ಆವಾಹನೆ ಮಾಡಿದ ಇನ್ನು ಮಾಡುದಿಲ್ಲ ಅಂತ ಹೇಳಿಲ್ಲಲ್ಲ. ಈಗ ವರ್ಷ ಅಲ್ಲ, ಅದು ಕಳೆದ ವರ್ಷ ಆಗಿದೆ ಅಲ್ಲ, ಕಾಲಾವಧಿ ನಡೀತಾ ಇದ್ದದ್ದು ಅದು. ಈಗ ನೀನು 1 ವರ್ಷ ಮಾಡಿ ನಿಲ್ಲಿಸ್ತಿದ್ರೆ ವಿಷಯ ಬೇರೆ. ಹಲವಾರು ನಿನಗೆ ಹೇಳಿಕೊಂಡು ಹರಕೆ ಉಂಟು, ವರ್ಷ ವರ್ಷ ಇಂದ್ರ ಪೂಜೆ ಮಾಡ್ತಾರೆ. ಹರಕೆ ಹೇಳ್ಬೇಕು ಅಂತ ಇಲ್ಲ, ನೀವು ಮಾಡಿದ್ದೆ ಹರಕೆ ಆಗ್ತದೆ. ನೀವು ವರ್ಷ ಮಾಡ್ತಾ ನೀನು ವರ್ಷ ಮಾಡ್ತಾ ಇದ್ಯೋ, ನೀನು ಬಾಯಾರೆ ಹರಕೆ ಹೇಳ್ಬೇಕು. ವರ್ಷ ಮಾಡ್ತೇವೆ ಅಂತ ನಿನಗೆ ಹರಕೆ ಹೇಳಿದ್ದೇವೆ. ಹರಕೆ ಹೇಳ್ಬೇಕು ಅಂತ ಇಲ್ಲ, ಹರಕೆ ಹೇಳಿದ್ರೆ ಮಾತ್ರ ಹೇಳ್ಬೇಕು. ಇಲ್ಲದಿದ್ರೆ ನಮ್ಮ ಇಷ್ಟ, ನಮಗೆ ಈ ವರ್ಷ ಇಂದ್ರ ಪೂಜೆ ಬೇಡ ಕೇಳಲಿಕ್ಕೆ ಆಗುದಿಲ್ಲ. ಯಾಕೆ ಬೇಡ ಆಗುದಿಲ್ಲ ಅಂದ್ರೆ ನಡೆಯುವುದಿಲ್ಲ. ಬೇಡ ಅಂತ ಯಾಕೆ ಹೇಳ್ಬೇಕು ಅಂತ ಅದು ಹೇಳು. ಬೇಡ ಅಂತ ಹೇಳಬೇಕಾದದ್ದಿಲ್ಲ. ಯಾಕೆಂದ್ರೆ ಮೇಘಾಧಿಪ ನೀನು ಸ್ವಾರ್ಥಕ್ಕಾಗಿ ಮೇಘಾಧಿಪನಾಗಿರುವುದಲ್ಲ. ಯಾವನೀ ಪ್ರಪಂಚದಲ್ಲಿ ಅನುಭವಿಸುವುದಕ್ಕೆ ಅರ್ಹತೆ ಇದ್ದವನು ಅವನಿಗೆ ಮಳೆ ಸುರಿಸಬೇಕಾದ ನಿನಗೆ ಕರ್ತವ್ಯ. ಅರ್ಹತೆ ಹೇಗೆ ಬರುದು? ಹುಟ್ಟಿನಲ್ಲೇ ಬರ್ತದ? ದೇವೇಂದ್ರ ಪೂಜೆ ಮಾಡಿದ್ರೆ ಮಾತ್ರ ಮಳೆ ಸುರಿಸುವುದಲ್ಲ. ಈಗ ಎಲ್ಲ ಊರಿನಲ್ಲಿ ಇಂದ್ರ ಪೂಜೆ ನಡೀತದ? ಇಲ್ಲ, ಅಲ್ಲಿಗೆ ಮಾತ್ರ. ಅಲ್ಲಿ ನೀನು ಮಳೆ ಸುರಿಸ ಬೇರೆ ನಡೀಬೇಕಾದ್ದು ನಡೀತದೆ. ನೀನು ಗಿರಿ ಪೂಜೆ ಆರಂಭಿಸಿದ್ರೆ ಇಂದ್ರನದ್ದು ಕೋಪ ಇಲ್ಲ. ಇಂದ್ರ ಪೂಜೆ ಆರಂಭಿಸಿ ಅರ್ಧದಲ್ಲಿ ನಿಲ್ಲಿಸಿ ನೀನು ಬೇರೆ ಎದ್ದು ಮಾಡಿದ ಕಾರಣ ನೀನು ಆಚಾರವನ್ನು ತಪ್ಪಿದೆ, ಇಲ್ವೇ ಇಲ್ಲ, ಪೂರ್ವ ಪದ್ಧತಿಯನ್ನು ತಪ್ಪಿದೆ. ಇಂದ್ರ ಪೂಜೆ ಅನ್ನುವುದು ವರ್ಷ ಪ್ರತಿ ನಾವು ಮಾಡ್ತೇವೆ ಹೇಳುವ ಹರಕೆ ಅಲ್ಲ. ಹರಕೆ ಬೇಡುವ ಇಲ್ಲೋ, ಇಂದ್ರ ಪೂಜೆ ಹರಕೆ ಅಲ್ಲದೆ ಇರುವುದರಿಂದ ಮಾಡಲೇಬೇಕಾದ ಅನಿವಾರ್ಯತೆ ಅಲ್ಲ. ಬೇರೆ ಪೂಜೆ ಮಾಡುವುದು ಸಲ್ಲ ಅನ್ನುವುದನ್ನು ಹೇಳುವುದಕ್ಕೆ ಇಂದ್ರನಿಗಾದ್ರೂ ಅಧಿಕಾರ ಇಲ್ಲ. ಯಾಕೆಂದ್ರೆ ಮಿಕ್ಕುಳಿದವರು ಆರಾಧ್ಯ ಯೋಗ್ಯರಾದವರೇ ಪ್ರಪಂಚದಲ್ಲಿ. ಆರಾಧನೆ ಮಾಡು. ಈಗ ಎಲ್ಲ ಕಡೆಗೂ ಇಂದ್ರಯಜ್ಞ ಮಾಡಿದವನಿಗೆ ಮಾತ್ರ ಮಳೆ ಸುರಿಸುವುದೋ? ನೀನು ಅಲ್ಲ, ಒಬ್ಬ ಸಜ್ಜನನಾದವನಿಗೆ, ಒಬ್ಬ ತಪಸ್ವಿ ಆದವನಿಗೆ, ಒಬ್ಬ ಜ್ಞಾನ ಮಾರ್ಗದಲ್ಲಿ ಪ್ರವರ್ತಿಸುವವನಿಗೆ ದೈವಾನುಗ್ರಹ ಆಗುದಿಲ್ಲ ಅಂತ ಉಂಟು? ಅಲ್ಲ, ಆಗುದಿಲ್ಲ ಅಂತ ಇಲ್ಲಲ್ಲ, ಅವನಿಗೆ ಆಗಬೇಕಾದದ್ದು ಆಗುತ್ತದೆ. ಹಾಗಿದ್ರೆ ಅರ್ಥ ಏನು? ದೇವೇಂದ್ರನ ಪ್ರಸನ್ನತೆಯಿಂದಲೇ ಸಂಪಾದಿಸಬೇಕಾದದ್ದಲ್ಲ ಅಂತ ಅರ್ಥ. ನಮ್ಮ ಇಷ್ಟ ಬೇಕಾದದ್ದನ್ನು ಮಾಡ್ತೇವೆ, ಅಲ್ಲದೆ ಇದ್ರೆ ಪ್ರತಿಬಂಧಕ ತಂದೊಡ್ಡು ನಾವು ನೋಡಿಕೊಳ್ತೇವೆ. ಅದು ಮತ್ತೆ ನೋಡುವ. ಪ್ರತಿಬಂಧಕ ತಂದೊಡ್ಡುವುದೋ ಬೇಡುವ ಅದು ನನ್ನ ಸಂಕಲ್ಪ. ನೀನು ಹೇಳಿ ನಾನು ಮಾಡುವುದಲ್ಲ, ಅದಲ್ಲ ವಿಷಯ. ಈಗ ಇಂದ್ರ ಯಜ್ಞ ಮಾಡದೇ ಇದ್ದಲ್ಲಿ ಮಳೆ ಬರುವುದಿಲ್ಲ. ಬರ್ತದೆ. ಯಾಕೆ ಬರ್ತದೆ? ಯಾವ ಯಜ್ಞವೇ ಮಾಡ್ಲಿ ಇಂದ್ರನೇ ಹವಿಸಿಗೆ ಅಧಿಕಾರಿ. ಮತ್ತೆ ಇಲ್ಲಿ ಅಂತದ್ದು ಹೊಗೆ ಹಾಕಿ ನಿನ್ನ ಮುಗಿಗೆ ತಾಗ್ಲಿಲ್ವಾ? ಆದ್ರೆ ಯಜ್ಞ ನಡೀಲಿಲ್ವಾ? ಇಂದ್ರನೇ ಹವಿಸಿಗೆ. ಬ್ರಾಹ್ಮಣರು ಬಂದು ಯಜ್ಞ ಮಾಡ್ಲಿಲ್ವ? ಈಗ ಇಂದ್ರ ಯಜ್ಞ ಅಲ್ಲ, ಯಜ್ಞದಲ್ಲಿ ಇಂದ್ರ ಯಜ್ಞ ಒಂದೇ ಇರುವುದಲ್ಲ. ಇಲ್ಲಿ ಗೋ ಪೂಜೆ ನಡೆದಿದೆ, ಗೋದಾನ ನಡೆದಿದೆ, ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಕೊಟ್ಟಿದೆ, ಗಿರಿಗೆ ಬಲಿ ಇಟ್ಟಾಗಿದೆ, ಗಿರಿಯನ್ನು ಪೂಜೆ ಮಾಡಿ ಆಗಿದೆ, ಯಜ್ಞ ಆಗಿದೆ. ಸಾಕಾಗುದಿಲ್ಲ? ಯಾಕಾಗುದಿಲ್ಲ? ನೀವು ನನ್ನ ಪೂಜೆ ಕುಂಬಳಕಾಯಿ ಯಾರಿಗೆ ಕಡ್ದದ್ದು? ಹೌದು, ಗಿರಿಗೆ. ಇಂದ್ರ ಪೂಜೆ ಆಗುವುದಿಲ್ಲ ಎಂದಾದ ಮೇಲೆ ಈ ಸಲ ಇಂದ್ರ ಪೂಜೆ ಮಾಡ್ಲಿಕ್ಕಿಲ್ಲ. ಒಂದು ನಮ್ಮ ತಪ್ಪು ಮನ್ನಿಸಬೇಕು ಎನ್ನುವುದಾಗಿ ತಪ್ಪು ಕಾರಣಕ್ಕೆ ಹಾಕ್ತಿದ್ರೆ ಸರಿ ಆಗ್ತಿತ್ತು. ಇದು ಯಾವುದಿಲ್ಲ, ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅನ್ನುವುದಕ್ಕೆ ಮಾಡದೇ ಇದ್ದದ್ದಲ್ಲ, ಮಾಡುವುದಿಲ್ಲ ಅನ್ನುವುದಕ್ಕಾಗಿ ಮಾಡದೇ ಇದ್ದದ್ದು. ಅದೇ ಹೇಳಿದ್ರೆ ನಾನು, ನೀವು ಅಧಿಕಾರ ಇಲ್ಲದವರು. ಈಗ ನೀನು ಯಾರು? ಈಗ ಅದೇ ಜಾತಿಯಲ್ಲಿ ಯಾರು? ಗೋವಳ ವೈಶ್ಯ. ಹೌದಾ? ನಿನಗೆ ಪ್ರಾಯ ಎಷ್ಟು ಅಂದ್ರೆ ಉಪನಯನ ಆಗಿದ? ಇಲ್ಲ. ಮತ್ತೆ ಯಾವ ಅಧಿಕಾರ ಉಂಟು ಒಂದು ಪದ್ಧತಿಯನ್ನು ಬದಲಿಸಲಿಕ್ಕೆ ನಿನಗೆ? ನೀನು ಬ್ರಾಹ್ಮಣನಲ್ಲ, ನೀನು ಪ್ರಾಯ ಪ್ರಬುದ್ಧನಲ್ಲ, ಬ್ರಹ್ಮೋಪದೇಶ ಆಗಲಿಲ್ಲ, ಶಾಸ್ತ್ರವನ್ನು ಬದಲಿಸಲಿಕ್ಕೆ ನೀನು ಬ್ರಹ್ಮರ್ಷಿಯೋ ಅಲ್ಲ ಮಹರ್ಷಿಯೋ. ಈ ಅಧಿಕಾರ ಇಲ್ಲದೆ ಬದಲಿಸಲಿಕ್ಕೆ ಇಂದ್ರ ಯಜ್ಞ ಅಂತ ಇರುವುದು ಯಾವುದು? 6 ವರ್ಷದ ಹುಡುಗ ಹೇಳಿದ ಇಂದ್ರ ಯಜ್ಞ ವೇದದಲ್ಲಿ ಇರುವುದು, ವೇದೋಕ್ತವಾದದ್ದು ಆಗುತ್ತಾ ಇರುವ ಹಾಗೆ ಒಂದು ಸಾನ್ನಿಧ್ಯ ಬರ್ತದೆ. ನಮ್ಮದು ಕಾಮ್ಯಕರ್ಮ ಅಂತ ಹೇಳಿ ಸಾನ್ನಿಧ್ಯವನ್ನು ಬದಲಿಸಲಿಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟದ್ದು ಅಂತ? ವೈಶ್ಯರಾದವರ ಅಧಿಕಾರ ಎಂತದ್ದು? ಕರ್ತವ್ಯ ಎಂತದ್ದು? ಏನು? ಯಜ್ಞ ಮಾಡುವುದು ವೈಶ್ಯರ ಕರ್ತವ್ಯವ? ಅಲ್ಲ. ಯಾರ ಕರ್ತವ್ಯ ಅದು? ಬ್ರಾಹ್ಮಣರಿಗೆ
ಮತ್ತೆ ಕ್ಷತ್ರಿಯರಿಗೆ ಸರಿ. ಅವರಿಗೆ ಯಜ್ಞಕ್ಕೆ ಅಧಿಕಾರ ಇರುವುದು. ಸರಿ. ವೈಶ್ಯರಿಗೆ ಉಂಟು ಅಧಿಕಾರ. ಆದ್ರೆ ಇಲ್ಲಿ ಮಾಡಿ ವೈಶ್ಯರಿಗೆ ಅಲ್ಲ, ಇಲ್ಲಿವರೆಗೆ ಇಂದ್ರ ಯಜ್ಞ ಆಗ್ತಾ ಇದ್ದದ್ದು ಹೇಗೆ? ಅದೇ ತಪ್ಪು. ತಪ್ಪಲ್ಲ. ಗೊತ್ತಿಲ್ಲದೆ ಮಾಡ್ತಿದ್ರು, ಅದನ್ನೇ ನಾನು ಹೇಳಿದ್ದು. ವಿಚಾರ ಇಲ್ಲದೆ ವಿಚಾರ ಇಲ್ಲದೆ ಇದ್ದ ಆಚಾರ, ಅದಕ್ಕೆ ಮಾಡುವುದಕ್ಕೆ ನಾವದನ್ನು ಮಾಡಬೇಕಾದವರಲ್ಲ. ವೈಶ್ಯರಾದವರಿಗೆ ಕರ್ತವ್ಯ ಅಂತದ್ದು ಕರ್ಮವೇ ಪ್ರಧಾನವಾಗಿ ಭಾವಿಸುವ ಒಂದು ಕರ್ಮ ಮಾರ್ಗವನ್ನು ಅವಲಂಬಿಸಿದ ವೈಶ್ಯರಾದವರು ಮಾಡಬೇಕಾದದ್ದೇನು ಕೇಳಿದರೆ ಗೋಪಾಲನೆ, ಕೃಷಿ, ವಾಣಿಜ್ಯಾದಿ ವ್ಯವಹಾರ, ದೇಶದ ಆರ್ಥಿಕತೆಯನ್ನು ವೃದ್ಧಿಗೊಳಿಸುವುದಕ್ಕೆ ಬೇಕಾದಂತಹ ಕೆಲಸ. ಸರಿ. ಯಾಗಯಜ್ಞಾದಿಗಳಲ್ಲಿ ತಪಸ್ಸಿನಲ್ಲಿ ನಿರತರಾಗಿರಬೇಕಾದದ್ದು ಬ್ರಾಹ್ಮಣರ ಕರ್ತವ್ಯ. ಸರಿ. ತ್ರಿಕರ್ಮಕ ಅಧಿಕಾರಿಗಳಾದಂತಹ ಕ್ಷತ್ರಿಯರು ಅದಕ್ಕೆ ಬೇಕಾದ ಅನುಕೂಲವನ್ನು ಕಲ್ಪಿಸಿ ಧರೆಯಲ್ಲಿ ಯಜ್ಞವೋ ಆಮೇಲೆ ದಾನ ಪ್ರಕ್ರಿಯೆಯ ಮತ್ತೆ ಅಧ್ಯಯನವೋ ಸದಾ ಕಾಲ ಜಾಗೃತವಾಗಿರುವ ಹಾಗೆ ವ್ಯವಹರಿಸಬೇಕು. ವೈಶ್ಯರಿಗೆ ಎಷ್ಟು ಕರ್ಮ? ವೈಶ್ಯರಿಗೆ ತ್ರಿಕರ್ಮವೂ ಇಲ್ಲ, ಅದಕ್ಕಿಂತಲೂ ಕಡಿಮೆ ಅವರು. ಕೃಷಿ ವಾಣಿಜ್ಯಾದಿಗಳಲ್ಲಿರುವರು. ಉಪನಯನಾದಿ ಸಂಸ್ಕಾರ ಇರುವುದು ಯಾಕೆ ಕೇಳಿದ್ರು ನಿತ್ಯಾನುಷ್ಠಕ್ಕಾಗಿ ಮಾತ್ರ. ಆದ್ದರಿಂದಲೇ ನಾವು ಮಾಡಬೇಕಾದದ್ದಲ್ಲ. ನಮ್ಮಪ್ಪಯ್ಯನಿಗೆ ಇದನ್ನು ನಾನು ಹೇಳಿಯೇ ಸಮಾಧಾನ ಮಾಡಿದ್ದು ಕೇಳಿದರೆ ಅವರು ಈ ತನಕ ಮಾಡಿದ್ದು ತಿಳಿಯದೇ ಆಗಿ ಹೋಗಿದೆ, ಅಲ್ಲದೆ ಇದ್ದದ್ದನ್ನು ನಾವು ಆಚಾರ ಮಾಡಬೇಕಾದದ್ದಲ್ಲ, ತಿಳಿದ ಮೇಲಾದ್ರೂ ಬದಲಿಸಿಕೊಳ್ಳಬೇಕು ಅನ್ನುವುದನ್ನು ನಾನು ಆಡಿದ ಕಾಲಕ್ಕೆ ನನ್ನ ವಯಸ್ಸಲ್ಲಿ ಪ್ರಧಾನ ಆಗಿರಲಿಲ್ಲ. ಅಲ್ಲ, ಈ ಪ್ರಪಂಚದಲ್ಲಿ ಏನು ವಯಸ್ಸಾಗದೇ ಇದ್ದಂತಹ ಜ್ಞಾನಿಗಳು ಅಪರೂಪವಾಗಿರ್ತಾರೆ ಪ್ರಪಂಚದಲ್ಲಿ. ಅವರಿಗೆ ವಯಸ್ಸೇ ಪ್ರಧಾನ ಆಗುವುದಿಲ್ಲ. ವೇದವ್ಯಾಸರಿಗೊಬ್ಬ ಮಗನಿದ್ದಾನೆ, ಅವನಿಗೆ ಶುಕಮುನಿ ಅಂತ ಹೆಸರು. ಸದಾ ಕಾಲ ಹುಡುಗ ಪ್ರಾಯದವನು. ಯಾರು ಹುಡುಗ ಅಂತ ಅವನನ್ನು ತಿರಸ್ಕರಿಸುವುದಕ್ಕಿಲ್ಲ. ಏನಿದರ ಅರ್ಥ? ಲೋಕದಲ್ಲಿ ಅಸಂಭವನೀಯವೂ ಸಂಭವಿಸ್ತದೆ, ಎಲ್ಲ ಕಡೆಗಳು ಸಾರ್ವಕಾಲಿಕವಾದಂತಹ ನ್ಯಾಯವಾಗಿ ಅನ್ವಯವಾಗ್ತದೆ ಅಂತ ಅರ್ಥ. ಅವನಿಗೆ ಉಪನಯನಾದಿ ಸಂಸ್ಕಾರಗಳಾಗದೇ ಇದ್ದವನ ಮಾತಿಗೂ ಮೌಲ್ಯ ಬರ್ತದೆ. ಕೃಷ್ಣನ ಜೀವನವನ್ನು ನೀನೊಮ್ಮೆ ಅಧ್ಯಯನ ಮಾಡಿದರೆ ನಿನಗಿದೆಲ್ಲ ಅರ್ಥವಾಗದೇ ಇದ್ದದ್ದಲ್ಲ, ನೀನೀಗ ವಿಘ್ನ ಸಂತೋಷಿಯಾಗಿ ಬಂದು ಕಾರ್ಯಕ್ರಮ ಹಾಳು ಮಾಡಿ. ಇಲ್ಲವೇ ಇಲ್ಲ. ಏನು ನೀನು ಹೇಳಿದ್ಯಲ್ವ, ವ್ಯಾಸರ ಮಗ, ಅವನಿಗೆ ಹೆಸರೆಂತದ್ದು? ಶುಕ. ಅವನಿಗೆ ವಿರುದ್ಧ ಎಂತದ್ದು? ಏನು? ಬ್ರಹ್ಮರಾತ. ಮೊದಲಿಗೆ ಬ್ರಹ್ಮಜ್ಞಾನವನ್ನು ಹುಟ್ಟಿನಲ್ಲೇ ಪಡೆದವ. ಈ ಪ್ರಮಾಣ ಉಂಟು, ನಿನಗೇನು ಪ್ರಮಾಣ ಉಂಟು? ಆ ಪ್ರಮಾಣ ಇಲ್ಲದೆ ಇರುವ ಕಾರಣ ನೀನು ಮಾಡಿದ ಪ್ರಮಾಣ ಅಂತ ಸಿದ್ಧ ಆಗುವುದಿಲ್ಲ. ಅದು ಹೇಳಿದ್ದು ನಾನು. ನೀನು ಮೊದಲು ಪೂರ್ವದಲ್ಲಿ ಪ್ರಮಾಣ ಯಾವುದಾದ್ರೂ ತೋರಿಸಿದ್ದುಂಟೋ? ತೋರಿಸಿದ್ದು ನಮಗೆ ಗೊತ್ತಿದ್ರೆ ಸರಿ. ನೀನು ಶುಕಮುನಿ ಹಾಗೆ ಹುಟ್ಟುವಾಗಲೇ ಬ್ರಹ್ಮಜ್ಞಾನಿ, ನಿನಗೆ ವಯಸ್ಸಾಗದೇ ಇದ್ರೂ ಅಧಿಕಾರ ಉಂಟು, ನಿನಗೆ ಜ್ಞಾನ ಉಂಟು ಅಂತ ಒಪ್ಪಿಕೊಳ್ಬಹುದಿತ್ತು. ಆ ಯಾವ ಯೋಗ್ಯತೆ ಇಲ್ಲದೆ ನಾವು ಮಾಡಿದ್ದು ನಮ್ಮ ವಿವೇಕದಿಂದ ಮಾಡಿದ್ದು, ಕಾಮ್ಯ ಕರ್ಮವನ್ನು ಬಿಡಬಹುದು ಅಂತ ಹೇಳ್ತಿತ್ತಾದ್ರೆ ನಿನ್ನದು ಅತಿಯಾದ ಮತ. ಈಗ ಗಿರಿ ಪೂಜೆಗೆ ಬಂದ ಬ್ರಾಹ್ಮಣರು ಶಾಸ್ತ್ರ ಓದದೇ ಇದ್ದವರಲ್ಲ, ಓದ್ಲಿ, ವೇದಾಧ್ಯಯನ ಸಂಪನ್ನರಲ್ಲದೆ ಇದ್ದವರಲ್ಲ. ಯಾರು ಗಿರಿ ಪೂಜೆ ಬೇಡ ಇಂದ್ರ ಪೂಜೆ ಬೇಕು ಅಂತ ಹೇಳಿಲ್ಲ ಬ್ರಾಹ್ಮಣರು. ಹಾಗಿದ್ರೆ ಏನನ್ನು ಸೂಚಿಸ್ತಾರೆ? ಅದು ನಮಗೆ ಅನಿವಾರ್ಯ ಅಲ್ಲ. ಅಲ್ಲ ಅಲ್ಲ ಯಾವುದೇ ಪೂಜೆ ಮಾಡುವುದು ಒಂದ್ಸಲ ತಲೆ ಹಾಕಿ. ಎಲ್ಲ ಒಬ್ಬರಿಗಿಂತ ಒಬ್ಬರು ಘಟಾನಿಗಟ್ಟು ಬ್ರಾಹ್ಮಣರೇ ಕೂತದಿಲ್ಲ. ನೋಡಿ, ಅವರು ಯಾಕೆ ಬೇಡ? ಗೊತ್ತಿಲ್ಲದೆ ಕೂತವರಲ್ಲ. ಅವರು ಯಾಕೆ ಕುಳಿತುಕೊಂಡದ್ದು? ಅವರಿಗೆ ಗೊತ್ತಿಲ್ಲದೆ ಕುಳಿತುಕೊಂಡದಲ್ಲ, ಇವರದ್ದು ಏನಾಗ್ತದೆ ನೋಡುವ ಅಂತಲೇ ಕುಳಿತುಕೊಂಡದ್ದು. ನೀವು ಎಷ್ಟೊತ್ತಿಗೆ ಹೋಗ್ತೀರಿ? ಯಾಕೆ ಹೇಳಲಿಲ್ಲ? ಯಜ್ಞದಲ್ಲಿ ಹಾಗೆ ಹೇಳುವ ಕ್ರಮ ಇಲ್ಲ. ಹೇಳುವುದಿಲ್ಲ ಅಂತಲ್ಲ, ಅಪವಾದ ನ್ಯಾಯದಿಂದ ವಸಿಷ್ಠರಂತವರು ಹೇಳಿರ್ಬಹುದು. ದಕ್ಷಾಧ್ವರ ಅಂತ ನಡೀತು, ಗೊತ್ತುಂಟ ನಿನಗೆ? ಕತೆ ಗೊತ್ತುಂಟ? ದಕ್ಷಾಧ್ವರದಲ್ಲಿ ದಕ್ಷ ಯಜ್ಞ ಮಾಡುವಾಗ ಅಲ್ಲಿ ನಡೆದಂತ ಋಷಿ ಮುನಿಗಳೆಲ್ಲ ಏನು ಅಜ್ಞಾರ? ನಿರೀಶ್ವರ ಯಾಗ ತಪ್ಪು ಅಂತ ಅವನಲ್ಲಿ ಹೇಳಿಲ್ಲಲ್ಲ. ಯಾಕೆ? ಯಜ್ಞದಲ್ಲಿ ಗುರುವಾದವನು, ಋತ್ವಿಜನಾದವನು, ಹೋತೃವಾದವನು ಹೇಳುವುದಲ್ಲ, ಸಂಕಲ್ಪ ಯಜಮಾನನದ್ದು. ಯಜಮಾನ ಹೇಳಿದ ಮೇಲೆ ಇವ ಮಾಡುವುದೇ. ಹಾಗಾಗುವುದಿಲ್ಲ. ಸಂಕಲ್ಪಕ್ಕನುಸಾರವಾಗಿ ಯಜ್ಞ ಮಾಡಿಸುವ ಪುರೋಹಿತರು ಬೇರೆ, ಶಾಸ್ತ್ರಸಮ್ಮತವಾದ ಆಚಾರವನ್ನೇ ಮಾಡಬೇಕು ಅನ್ನುವಂತಹ ಕರ್ಮಠರು ಬೇರೆ. ಒಬ್ಬ ಯಜ್ಞಾನುಷ್ಠಾನ ನಿರತನಾದಂತಹ ವೇದಾಧ್ಯಯನ ಸಂಪನ್ನನಾದ ಬ್ರಾಹ್ಮಣ ಅವ ಒಬ್ಬ ಸಂಕಲ್ಪ ಮಾಡಿದವ ಪವಿತ್ರ ಪಾಣಿಯಾದವ ಬೆರಳು ತೋರಿಸಿದ್ದಾನೆ ಅನ್ನುವುದಕ್ಕೆ ಪವಿತ್ರ ಹಾಕುವುದಿಲ್ಲ. ಯಾವುದು ಪವಿತ್ರ ಕೆಲಸವೋ ಅದನ್ನು ಮಾತ್ರ ಅವನಿಗೆ ಪವಿತ್ರ ಧಾರಣೆ ಕೂಟು ಮಾಡಿಸುವ ಮೂಲಕ ಮಾಡ್ತಾನೆ. ಅಲ್ಲದೆ ಇದ್ದರೆ ಈ ಪ್ರಪಂಚದಲ್ಲಿ ಅಲ್ಲದೆ ಇದ್ದ ನೀನಾಗ ಹೇಳಿದ ಯಜ್ಞಗಳಿಗೆಲ್ಲ ಬ್ರಾಹ್ಮಣರು ಪುರೋಹಿತರಾಗ್ತಾರೆ. ಯಾವ ಬ್ರಾಹ್ಮಣರು ಆಗಲಿಲ್ಲ ವೇದಾಧ್ಯಯನ ಸಂಪನ್ನರಾದ. ಅದೇ ಹೇಳಿದ್ದು ನಾನು. ದಕ್ಷಾಧ್ವರದಲ್ಲಿಯೂ ಆಕ್ಷೇಪ ಮಾಡಿದ ಮಂದಿಗಳೇ ಇಲ್ಲ ಅಂತ ಹೇಳ್ಬೇಡ. ನಿನ್ನ ಅನುಭವಕ್ಕೆ ಈಗ ಬಾರದೇ ಇದ್ದಾರೆ. ದದೀತಿ ಮಹರ್ಷಿ ಆಕ್ಷೇಪ ಉಂಟು. ಎಲ್ಲಿಯಾದ್ರೂ ಸಂದರ್ಭ ಬಂದ್ರೆ ನೋಡಾಗ ಗೊತ್ತಾಗ್ತದೆ. ದದೀತಿ ಮಹರ್ಷಿ ಈಶ್ವರನನ್ನು ಅವಗಣಿಸಿ ಯಜ್ಞ ಮಾಡುವುದು. ಆ ಯಜ್ಞಕ್ಕೆ ಹೆಸರೆಂತದ್ದು? ಯಾವುದು? ಬೃಹಸ್ಪತಿ ಸವ. ಹೌದು. ಈಗ ಬೃಹಸ್ಪತಿ ಏನಾದರೂ ಆಕ್ಷೇಪ ಮಾಡಿದನೋ? ಎಲ್ಲ ಮಾಡಿದ್ರೆ ಯಾಗ ನಡೀತದ? ಭೃಗು ಮುನಿಗಳು ಅಥವಾ ಅಲ್ಲಿರುವ ಹೋತೃ ಉದ್ಗಾತೃ ಅದ್ವೈರಿಗಳು ಮಾಡಿದ್ದಾರಾ? ಮಾಡಲಿಲ್ಲ. ದದೀಚಿ ಮುನಿಯಲ್ಲಿ ಯಾವ ಜಾಗದಲ್ಲಿದ್ದದ್ದು? ಈಗ ಹೋಗ್ಲಿ, ಹವಿಸು ಸ್ವೀಕರಿಸಲಿಕ್ಕೆ ದೇವತೆಗಳು ನೀವು ಹೋಗಿದ್ದೀರೋ ಇಲ್ವೋ? ಈಗ ನೀನ ಮತ್ತೊಬ್ಬ ಯಾರೋ ಒಬ್ಬ ಹೋಗಿದ್ದಾನೆ. ಹೋಗಿದ್ದೇನೆ. ಹೋದ ನೀವು ಹವಿಸು ತಿಂದು ಹೊಟ್ಟೆ ಉಜ್ಜಿಕೊಂಡು ಬಂದದ್ದೇ? ಹೌದು. ಎಂತದ್ದು? ಹೌದು ಹೌದು. ನಿಮ್ಗೆ ನಾವು ಮಾಡಿದ್ದು ತಪ್ಪೇ. ಹೌದಾ? ತಪ್ಪು ಅಂತ ಗೊತ್ತುಂಟು, ನಾವು ಸರಿ ಅಂತ ಹೇಳಿದ್ದೇವ. ತಪ್ಪು ಅಂತ ಗೊತ್ತುಂಟು. ಈಗ ತಪ್ಪಾದದ್ದನ್ನು ನೀನು
ನಾನು ಇಲ್ಲಿ ಬಂದು ಕೇಳುತ್ತಿರುವುದು ತಪ್ಪು. ಅದು ಗೊತ್ತಾಗುವಾಗ ನಿನಗೆ ನಾಳೆ ಬೆಳಗಾಗ್ತದೆ ಅಷ್ಟೇ ಇರುವುದು. ಈಗ ಗೊತ್ತಾಗ್ಲಿಲ್ಲ ಅನ್ನುವ ಕಾರಣಕ್ಕೆ ನಿನ್ನದು ಬುದ್ಧಿವಂತಿಕೆ ಬೇಡ. ನೀನು ವಿಷಯ ತಿರುಗಿಸಬೇಡ. ನಾನು ತಪ್ಪು ಮಾಡಲಿಲ್ಲ ಅಂತ ಬಂದದ್ದಲ್ಲ. ಇಂದ್ರನು ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿದ್ದು ಯಾಕೆ ಎನ್ನುವುದು ಪರಿಣಾಮದಲ್ಲಿ ಗೊತ್ತಾಗಿದೆ. ಅದಲ್ಲ ವಿಷಯ. ಈಗ ನೀನು ತಪ್ಪು ಮಾಡಿದ್ದಿ, ನೀನು ತಪ್ಪು ಮಾಡಲಿಲ್ವಾ ಹಾಗೆ ಕೇಳಲಿಕ್ಕಿಲ್ಲ. ಗುರುವಾದವನು ಎಷ್ಟು ತಪ್ಪು ಮಾಡಿದ್ರು ಶಿಷ್ಯನಾದವನಿಗೆ ಬೋಧನೆ ಮಾಡುವಾಗ ನೀವು ಅಂತದ್ದು ಮಾಡಲಿಲ್ವಾ? ನಿನ್ನನ್ನು ಗುರು ಅಂತಲೇ ಒಪ್ಪಲಿಲ್ಲ. ಅಲ್ಲ, ಹೇಳಿದ್ದು ನಾನು ಒಂದು ಜಾಗ ಹೇಳಿದ್ದು ನಾನು. ಮೇಲಿನವ ಇಂದ್ರ ಅಂತ ಹೇಳಿದ್ರೆ ಮೂರು ಲೋಕದ ಅಧಿಪತಿ ಅಂತ ಒಪ್ಪಿಕೊಳ್ಳೇನಿಲ್ಲ. ಶಾಸ್ತ್ರ ಏನು ಹೇಳ್ತದೆ ಗೊತ್ತುಂಟು? ಏನು? ಗುರುವಾದರೂ ಅಲ್ಲದೆ ಇದ್ದದ್ದನ್ನು ಹೇಳಿದರೆ ಅವನು ಯಾವುದಾದ್ರೂ ಸ್ವಾರ್ಥಕ್ಕೆ ಮೋಹಿತನಾಗಿ ಆಡಿದರೆ ಅದನ್ನು ಆಕ್ಷೇಪಿಸಬೇಕು ಶಿಷ್ಯ ಅನ್ನುವುದನ್ನೇ ಶಾಸ್ತ್ರ ಕಾರ್ಯ ಮಜಾನತ ಉತ್ಪತ ಪ್ರತಿಪನ್ಯಸ್ಯ ಪರಿತ್ಯಾಗೋ ವಿಧೀಯತೆ ಅಂತ ಇದೇ ಸಮಸ್ಯೆ ಆಗುದಿಲ್ಲ. ಏನ್ ಗೊತ್ತುಂಟ? ಉಪನಯನ ಆಗ್ಲಿಲ್ಲ, ಛಂದಸ್ಸು ಅಧಿಕಾರ ಋಷಿ ಯಾವುದು ಅಂತ ಗೊತ್ತಿಲ್ಲ. ಹೇಳ್ತಿ ಶ್ಲೋಕ ಈ ನಿನಗೆ ಇಂಥದ್ದೆಲ್ಲ ಪುಸ್ತಕ ಇಷ್ಟು ಸಣ್ಣ ಪ್ರಾಯದಲ್ಲಿ ಸಿಗ್ಲಿಕ್ಕೆ ಇಂಥದ್ದೆಲ್ಲ ಅವಾಂತರ ಆಗುದು. ನಿನಗೆ ಸ್ವಲ್ಪ ಉಪನಯನ ಆದ್ಮೇಲೆ ಬ್ರಹ್ಮೋಪದೇಶ ಆದ್ಮೇಲೆ ಮಂತ್ರ ಹೇಳುವ ಅಧಿಕಾರ ಬಂದ ಮೇಲೆ ಇದು ಸಿಗ್ತಿದ್ರೆ ಸರಿ ಆಗ್ತಿತ್ತು. ಇಂಥದ್ದೆಲ್ಲ ಅವಾಂತರ ಆಗ್ಲಿಕ್ಕೆ ನನಗೆ ಯಾರು ಉಪದೇಶ ಮಾಡಿ ಬಂದ ನನ್ನನ್ನು ಯಾಕೋ ಅವರಿಗೆ ಉಪನಯನಕ್ಕೆ ಕರೀಲಿಲ್ಲ ಅಂತ ಬೇಜಾರು. ಇಂದ್ರ ಈಗ ನನಗೆ ಉಪನಯನ ಆಗಿದೋ ಗುರುಮುಖದಿಂದ ಪಾಠ ಆಗಿದೋ ಅನ್ನುವುದಲ್ಲ ಪ್ರಧಾನವೇ. ನಾನೀಗ ಹೇಳಿದ್ದಲ್ಲದೆ ಇದ್ದದ್ದು ಮೊದಲು ಆಲೋಚನೆ. ಅದಲ್ಲ ಸರಿ, ಅಲ್ಲದೆ ಇದ್ದದ್ದನ್ನು ಹೇಳಿದನ ಉಪನಯನ ಆದವ ಹೇಳಿದ್ದಾನೆ ಅನ್ನುವುದಕ್ಕಾಗಿ ಮನ್ನಣೆ ಇಲ್ಲ. ಗುರುಮಠಕ್ಕೆ ಹೋಗಿ 12 ವರ್ಷ ಪಾಠ ಕಲ್ತವ ಬೇಡ ಗುರುಮಠದಲ್ಲಿ ಕಲ್ತವಂತ ಮನ್ನಣೆ ಇಲ್ಲ. ಆಗುವುದಿಲ್ಲ, ಹಾಗೆ ಆಗುವುದಿಲ್ಲ. ಅಧಿಕಾರ ಅಂತ ಬೇಕು. ಈಗ ಒಂದೇ ಕಾರ್ಯ ಇರಲಿ, ಒಂದು ಕಾರ್ಯವನ್ನು ಅಧಿಕಾರ ಇದ್ದವ ಮಾಡುವುದಕ್ಕೂ ಅಧಿಕಾರ ಇಲ್ಲದವ ಮಾಡುವುದಕ್ಕೂ ವ್ಯತ್ಯಾಸ ಇಲ್ವಾ? ಹೌದು, ಇಲ್ವಾ? ಉಂಟಲ್ಲ. ಈಗ ನಾನು ಮಾಡಿದ ಕಾರ್ಯ ಕೆಲವೊಮ್ಮೆ ನಾನು ತಪ್ಪು ಮಾಡಿದ್ದು ಅಂತಾಗಿ ನನಗೆ ಪ್ರತಿಭಟನೆ. ಈಗ ನಿನ್ನ ಅಧಿಕಾರ ಯಾವುದು? ಯಜ್ಞ ಮಾಡು ಅಂತ ಹೇಳುವುದಾ, ಯಜ್ಞ ಮಾಡಿದ್ದಕ್ಕೆ ಫಲ ಕೊಡುವುದಾ? ಯಜ್ಞ ಮಾಡು ಅಂತ ಹೇಳುವುದಲ್ಲ, ಯಜ್ಞ ಮಾಡಿದ ಇಲ್ಲ ಇಲ್ಲ ಯಜ್ಞ ಮಾಡು ಅಂತ ಹೇಳಲಿಕ್ಕೆ ಬಂದದ್ದಲ್ಲ. ಯಜ್ಞ ಮಾಡದೇ ಇದ್ರೆ ಅದನ್ನು ಕೇಳಲಿಕ್ಕೆ ನೀನು ದಕ್ಷಾಧ್ವರದಲ್ಲಿ ಕೇಳಿದ್ಯೋ? ಗಿರೀಶ್ವರ ಯಾಗ ಯಾಕೆ ಮಾಡ್ತೀರಿ ಅಂತ ಕೇಳಿದ್ಯೋ? ದಕ್ಷಾಧ್ವರದಲ್ಲಿ ಕೇಳಲಿಲ್ಲ. ಅಲ್ಲಿ ಹೋಗಿ ತಿನ್ಲಿಲ್ವ ನೀನು ಕೊಟ್ಟದನ್ನು? ಆಮೇಲೆ ಪೆಟ್ಟು ದಕ್ಷಾಧ್ವರದಲ್ಲಿ ತಪ್ಪು ಅಂತ ನಾನೇ ಹೇಳಿದ ಮೇಲೆ ಮತ್ತೆ ಅದನ್ನು ಹೇಳಬೇಡ. ನಾನೇ ತಪ್ಪು ಮಾಡಿದ್ದು. ಹೌದಾ? ನಿನ್ನ ತಪ್ಪು ಅಲ್ಲಿಗೆ ಮುಗಿ. ದ್ವಾಪರ ಯುಗದಲ್ಲಿಯೂ ನೀನು ತಪ್ಪೇ ಮಾಡ್ತಾ ಇದ್ದಿ, ಈಗಲೂ ತಪ್ಪನ್ನೇ. ಸರಿಯಾದ ಯಜ್ಞದಲ್ಲಿ ಕೇಳಿದ್ದೇನೆ, ಎಷ್ಟೋ ಯಜ್ಞದಲ್ಲಿ ಕೇಳಿದ್ದೇನೆ. ಅಲ್ಲಿ ಕೇಳಿದ್ದಕ್ಕೆ ಏನಾಯ್ತು? ಸರಿಯಾದ ಯಜ್ಞದಲ್ಲಿ ನೀನೇ ನಾನು ಆಕ್ಷೇಪ ಮಾಡಿದ್ದಿ. ಅಧಿಕಾರ ಇದ್ದವರು ಕೇಳಿದ್ರೆ ಸರಿ ಆಗ್ತದೆ ಅಂತ ಅಲ್ವಾ? ಹೌದು. ಅಧಿಕಾರ ಯಾರು ನಾನು ಕೇಳಿದ್ರಲ್ಲಿ ಯಾವುದು ತಪ್ಪು? ಯಜ್ಞ ಮಾಡದೇ ಇರುವುದು ಯಜ್ಞದಲ್ಲಿ ಒಂದು ಪ್ರಕರಣ ನನಗೂ ಗೊತ್ತುಂಟು. ಸರಿಯಾದ ಯಜ್ಞದಲ್ಲಿ ಬದಲಾವಣೆಯನ್ನು ತರುವುದಕ್ಕೆ ಹೊರಟ ಅಶ್ವಿನಿ ದೇವತೆಗಳಿಗೆ ಸೋಮಪಾನಕ್ಕೆ ಸಹಪಂಕ್ತಿಯಲ್ಲಿ ಕೊಡುವುದಕ್ಕೆ ಸಿದ್ಧನಾದ. ಇದು ಈ ಮೊದಲಿದ್ದದ್ದಲ್ಲ ಅನ್ನುವುದಕ್ಕಾಗಿ ನೀನು ಆಕ್ಷೇಪ ಮಾಡಿದೆ. ನಿನ್ನ ಆಕ್ಷೇಪ ನಿಂತಿತ ಕೊನೆಗೆ? ಇಲ್ಲ. ಯಾಕೆ ನಿಲ್ಲಿಲ್ಲ? ಏನಾಯ್ತು? ಯಾಕೆ ನಿಲ್ಲಿಲ್ಲ? ಏನಾಯ್ತು ಕೊನೆಗೆ? ಪರಿಣಾಮದಲ್ಲಿ ಅವನದ್ದೇ ಸರಿ ಅಂತ ಆಯ್ತು ಅಲ್ವಾ? ಯಾಕೆ ಆಯ್ತು? ನಾನು ಮುಂದೆ ಹೇಳ್ತೇನೆ. ಇಲ್ಲಿ ಸರಿ ಉಂಟು, ಇಲ್ಲಿಗೆ ಅದು ಸರಿ ಉಂಟು. ಈ ಊರಿನವರು ಮಾಡುದು ಯಾವಾಗಲೂ ಸರಿ. ನಿನಗೆ ಮೇಲ್ಲೋಕದಲ್ಲಿ ಇದ್ದವನಿಗೆ ತಲೆ ತಿರುಗಿ ಹೋಗಿ ನಿನಗೆ ಗೊತ್ತಾಗುದಿಲ್ಲ. ಈಗ ನನಗೆ ಗೊತ್ತಾಗ್ತದೆ. ಊರಿನಲ್ಲಿ ಮಾಡಿದ ತಪ್ಪು ಯಾವುದಿಲ್ವಾ? ಇರಬಹುದು. ಮತ್ತೆ ಊರಿನಲ್ಲಿ ಮಾಡುವುದೆಲ್ಲ ಸರಿ, ಮೇಲಿದ್ದದ್ದು ತಪ್ಪು ಅಂತ ಇಲ್ಲ. ನೀನು ನಿನ್ನ ಮುಗಿನ ನೇರ ಕೇಳುವುದು ಊರಿನಲ್ಲಿ ಮಾಡಿದ್ದೆಲ್ಲ ಸರಿ ಅಂತ ಇಲ್ಲ. ಚವನ ಯಜ್ಞದಲ್ಲಿ ಅವ ಮಾಡಿದ್ದು ಸರಿ ಅಂತ ಯಾಕಾದದ್ದು? ಅವನಿಗೊಂದು ಅಧಿಕಾರ ಉಂಟು. ಅವನಿಗೆ ಅಶ್ವಿನಿ ದೇವತೆಗಳ ಕೃತಜ್ಞತಾ ಭಾವ ಉಂಟು. ಅಶ್ವಿನಿ ದೇವತೆಗಳಿಗೆ ಮಾತು ಕೊಟ್ಟಿದ್ದಾನೆ. ಅದರೊಟ್ಟಿಗೆ ಚವನನ ಅಪ್ಪನಾದ ಭೃಗುವಿನ ಶಾಪ ನನಗೆ ಸಿಕ್ಕಿದೆ. ಇಲ್ಲಿ ಗೋವರ್ಧನ ಪೂಜೆ ಮಾಡುವುದನ್ನು ನಿಲ್ಲಿಸಲಿಕ್ಕೆ ಹೋದ್ರೆ ನಿನ್ನ ಕೈಕಾಲು ಬೀಳ್ತದೆ ಅಂದ್ರೆ ನನಗೆ ಎಲ್ಲಿಯೂ ಶಾಪ ಸಿಗಲಿಲ್ಲ. ಚವನನ ಹಾಗೆ ಅಶ್ವಿನಿ ದೇವತೆಗಳ ಅನುಗ್ರಹ ನಿನಗಿಲ್ಲ. ನನಗೆ ಗೊತ್ತಾದ ಹಾಗೆ ನೀನು ದನ ಮೇಯಿಸುವವ, ನಿನಗೆ ಯಾವ ಅಧಿಕಾರವೂ ಇಲ್ಲ, ಪ್ರಮಾಣ ಮೊದಲೇ ಇಲ್ಲ. ಇದಿಲ್ಲದೆ ಮಾತಾಡ್ಲಿಕ್ಕೆ ಹೊರಟ್ರೆ ನೀನು ಮಾಡಿದ ಅವಾಂತರ ಅಂತ ಬೇರೆ ಪ್ರಮಾಣ ಬೇಕಾ? ದನ ಮೇಯಿಸುವಂತ ಸಾಮಾನ್ಯ ಮಾಡಬೇಡ. ನಾನು ಹಾಯುವ ಹೋರಿಗೂ ಮೂಗಿನ ಬಳ್ಳಿ ಹಾಕುವ ಸಾಮರ್ಥ್ಯ ಅದು ದನ ಮೇಯಿಸುವವರೇ ಮಾಡುದು ಅಲ್ವಾ? ಹೌದು. ಆದ್ದರಿಂದಲೇ ದನ ಮೇಯಿಸುವುದು ಅನ್ನೋದು ತಾತ್ಸಾರ ಕೆಲಸ ಅಲ್ಲ. ಇಲ್ಲಿ ಕಾಲ ಕಾಲಕ್ಕೆ ದನ ಮೇಯಿಸುವವರು ಇರುವುದರಿಂದ ನಿನ್ನ ಮೂಗಿಗೆ ತುಪ್ಪ ಬೀಳ್ತದೆ. ಅಲ್ಲ, ತುಪ್ಪ ಬೀಳ್ತದೆ. ನನ್ನ ಮೂಗಿಗೆ ತುಪ್ಪ ಬೀಳಬೇಕು ಅಂತ ನೀವು ಕೊಡುವುದಲ್ಲ, ನಿಮಗೆ ಒಳ್ಳೇದಾಗಬೇಕು ಅಂತ ಕೊಡುದು. ನಿಮಗೆ ಒಳ್ಳೇದಾಗಬೇಕು. ಹೌದು. ಅಲ್ಲಿಗೆ ನಿಲ್ಲಿಸು. ಇಂದ್ರ ಯಜ್ಞ ಅನ್ನುವುದು ನಮ್ಮ ಒಳ್ಳೆತಿಗಾಗಿ ನಾವು ಮಾಡಬೇಕಾದ ಕರ್ಮ ಅನ್ನುವುದನ್ನು ನೀವು ಒಪ್ಪಿದರೆ ಮಾಡಲಿಲ್ಲ ಅನ್ನುವ ಆಕ್ಷೇಪ ಯಾಕೆ? ಒಳಿತು ಎನ್ನುವುದರ ಮತ್ತೊಂದು ಮುಖ ಬಂದಿದ್ದೆ. ನಿನಗೆ ಕಾರ್ಯಕ್ರಮ ಇಲ್ಲ ಅಂತ ಇಲ್ಲಿ ಬಂದು ಒಬ್ಬೆ ಹಾಗೆ ಮತ್ತೆ ನಮಗೆ ಕಾರ್ಯಕ್ರಮ. ನಿನಗೆ ಬೇರೆ ಕಾರ್ಯಕ್ರಮ ಉಂಟು ಅಂತ ನಾನು ಬಿಡ್ಲಿಕ್ಕೆ ಆಗ್ತದ? ಒಳಿತಿನ ಮತ್ತೊಂದು ಮುಖ ಯಾವುದು? ಕೆಟ್ಟದ್ದಾಗಬಾರ್ದು ಅಂತ. ಒಳಿತು ಮಾಡ್ಲಿಕ್ಕೆ ಬಂದವ ಎನ್ನುವುದಕ್ಕಿಂತ ನಿಮಗೆ ಕೆಟ್ಟದ್ದಾಗಬಾರ್ದು ಅಂತ ಹೇಳಲಿಕ್ಕೆ ಬಂದ, ಎಚ್ಚರಿಕೆ ಕೊಡ್ಲಿಕ್ಕೆ. ನಾನೇ ಅಲ್ವಾ ಇಂದ್ರ ಪೂಜೆ ನಿಲ್ಲಿಸಿದ್ಯಾಕೆ? ಅದಕ್ಕಿಂತ ಹೆಚ್ಚಿನದು ಏನುಂಟು? ಇಂದ್ರ ಪೂಜೆ ನಿಲ್ಲಿಸಿದ್ರೆ ನೀನು ಏನು ಮಾಡಬಲ್ಲೆ? ಏನು ಮಾಡಬಲ್ಲೆ?
ಈಗ ಗಿರಿ ಪೂಜೆಗೆ ಫಲವೇ ಇಲ್ವಾ? ಇಂದ್ರ ಪೂಜೆಗೆ ಮಹತ್ವಕ್ಕೆ ಒಪ್ಪಿದೆ. ಇಂದ್ರ ಪೂಜೆಯನ್ನು ಬಿಟ್ಟು ಗಿರಿ ಪೂಜೆ ಮಾಡಿದ್ರೆ ಅದಕ್ಕೆ ಫಲ ಇಲ್ವಾ? ಈಗ ನೀನು ಈ ಫಲ ಇಲ್ವಾ? ಇಲ್ವಾ? ಈ ಫಲ ನಾನು ಅನುಭವಿಸಬೇಡ? ಅಲ್ಲ, ಗಿರಿ ಪೂಜೆ ಮಾಡುವುದರಿಂದ ನಿನಗೆ ಬರುವ ಉಪಯೋಗ, ಇಂದ್ರ ಪೂಜೆ ಮಾಡುವುದರಿಂದ ನಾನು ಮಾಡುವ ಹಾನಿ, ಎರಡನ್ನು ತುಲನೆ ಮಾಡಿದರೆ ನಾನು ಮಾಡುವ ಹಾನಿಯೇ ಪ್ರಮಾಣದಲ್ಲಿ ಅಧಿಕ ಅಂತ ಹೇಳಲಿಕ್ಕೆ ಹೊರಟದು. ನಾನು ನಮ್ಮ ಜನಜನಿತವಾಗಿ ನಮ್ಮ ಬಳಗದ್ದೇ ಸಂಬಂಧಿಸಿ ಒಂದು ನ್ಯಾಯ ಉಂಟು. ಏನದು? ಗೋಪ ವಿಧವಾ ನ್ಯಾಯ ಅಂತ. ಏನದು ಗೋಪ ವಿಧವಾ ನ್ಯಾಯ? ನೋಡೋ ಕೇಳು. ವಿಧವೆಯ ಮುಖದರ್ಶನ ಅಮಂಗಲ, ಅದು ಶಾಸ್ತ್ರ ನಿಷಿದ್ಧ. ಒಳ್ಳೆ ಕೆಲಸಕ್ಕೆ ಹೋಗುವ ವಿಧವೆ ದರ್ಶನ ಆಗಬಾರದು. ಆದರೆ ದದಿ ಅನ್ನುವುದು ಮಂಗಲ ದ್ರವ್ಯ. ಮೊಸರಿನ ಪಾತ್ರೆ, ಮೊಸರು ಅದು ಮಂಗಲ ದ್ರವ್ಯ. ಮೊಸರನ್ನು ನೋಡಿದರೆ ಶುಭ ಲಕ್ಷಣ. ಈಗ ಒಬ್ಬಳು ವಿಧವೆಯಾದ ಗೋಪವಧು ತಲೆಯಲ್ಲಿ ಮೊಸರಿನ ಗಡಿಗೆ ಹೊತ್ತುಕೊಂಡು ಮುಂದೆ ಬರ್ತಾಳೆ. ಈಗ ನಾವು ಏನು ಸ್ವೀಕಾರ ಮಾಡಬೇಕು? ವಿಧವೆಯ ಮುಖ ನೋಡಿ ಅಮಂಗಲ ಆಯಿತು ಅಂತ ಹೇಳೋ, ದದಿಬಾಂಡ ನೋಡಿ ಶುಭ ಸಿಕ್ಕಿತು ಅಂತ ಭಾವಿಸಲ್ಲ, ಸ್ತಬ್ಧ ಅಂತ ಭಾವಿಸಬೇಕು. ಒಳಿತು ಇಲ್ಲ ಕೆಡುಕು ಇಲ್ಲ ಅಂತ ಅಲ್ವಾ? ಆದ್ದರಿಂದ ಹಾಗಾದ್ರೆ ಒಳಿತು ಇಲ್ಲದ ಕೆಡುಕು ಇಲ್ಲದ ಪ್ರಯೋಜನ ಇಲ್ಲದ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟದನೇನು? ನಿಜವಾಗಿ ಅದೇ ಆಗಬೇಕಾದ. ಒಳಿತು ಇಲ್ಲದ ಕೆಡುಕಿಲ್ಲದ ಕಾರ್ಯಕ್ರಮವನ್ನೇ ಮಾಡಬೇಕು. ಒಳಿತನ್ನೇ ಹಾಗಾದ್ರೆ ಒಳಿತನ್ನೇ ನಿರೀಕ್ಷಿಸಿ ಮಾಡಿದ್ರೆ, ತನ್ನ ಒಳಿತನ್ನೇ ನಿರೀಕ್ಷಿಸಿ ಮಾಡಿದರೆ ಸ್ವಾರ್ಥ ಅಂತ ಹೆಸರು. ತನ್ನ ಕೇಡನ್ನೇ ಮಾಡಿದವನಿಗೆ ಅವಿವೇಕಿ ಅಂತ ಹೆಸರು. ಅದೆರಡೂ ಅಲ್ಲದೆ ಪರಹಿತವನ್ನು ಸಾಧಿಸುವ ಉದ್ದೇಶಕ್ಕಾಗಿ ಮಾಡಿ ಇದರಲ್ಲಿ ಪರಹಿತವೂ ಇಲ್ಲ, ಪ್ರಯೋಜನವಿಲ್ಲ ಅಂತ ಹೇಳಿದ ಮೇಲೆ ಪರಹಿತ ಇಲ್ಲಿಂದ ಯಾವ ಪ್ರಯೋಜನವೂ ಇಲ್ಲ. ಇಂದ್ರ ಪೂಜೆ ನಿಲ್ಲಿಸಿದ ಹಾನಿ, ಗಿರಿ ಪೂಜೆ ಮಾಡುವುದರಿಂದ ಬರುವ ಫಲ ಎರಡೂ ಸರಿಯಾಗುವಾಗ ಸಿಗುವುದು ಶೂನ್ಯ. ಅದನ್ನು ಶೂನ್ಯವನ್ನು ಮಾಡಲಿಕ್ಕೆ ಹೋಗ್ಲಿಕ್ಕೆ ಹೊಂಡ ತೋಡಿ ಮುಚ್ಚಲಿಕ್ಕೆ ಇರುವವನು ನೀನು, ಅದು ಮಾಡ್ಲಿಕ್ಕೆ ಹೊರಟದ ನೀನು. ಕರ್ಮದ ಮೂಲಕವಾಗಿ ಫಲ ಅನ್ನೋ ನಿರ್ಣಯವನ್ನೇ ಪ್ರಪಂಚಕ್ಕೆ ಕಾಣಿಸುವ ಉದ್ದೇಶಕ್ಕಾಗಿಯೇ ಹೊರಟ ನಿರ್ಣಯ. ಗಿರಿ ಪೂಜೆ ನಮ್ಮ ಕರ್ಮ, ನಮ್ಮ ಕರ್ತವ್ಯ. ಈಗ ಗಿರಿಗೆ ಅಂತ ಕೃತಜ್ಞತೆ ಎಂತದ್ದು ನಿನ್ನದು ಅಂತ ಪೂಜೆ ಮಾಡಿದ್ರೆ ಅಂತ ಅಲ್ಲಲ್ಲ, ಕೃತಜ್ಞತೆ ಯಾಕೆ ಅಷ್ಟು ದೊಡ್ಡದು ಅಂತ? ಇದು ನಿಲ್ಲಿಸಿ ಅದರ ದೊಡ್ಡದು ಅಲ್ಲ. ಏನೀಗ ಅದು ದೊಡ್ಡದು ಎಂತದ್ದು ಅಂತ ಕಾರಣ ಉಂಟು. ಏನು ಪಾವನಾತ್ಮಕನೆಂಬ ಮಗವಗೆ ಗೋವಿನಿಂದಲಿ ಸರ್ವ ಸಂಪದ, ಗೋವಿನಿಂದಲಿ ಸರ್ವ ಸಂಪದ ಗಿರಿ ವಿಪುಲ ಗ್ರಾಸವ ನಿಮ್ಮ ತುರುಗಳಿಗೆ, ಗಿರಿ ವಿಪುಲ ಗ್ರಾಸವ ಎಮ್ಮ ತುರುಗಳಿಗೆ ಈ ವಿಧದ ಮತ್ಸರಗಳಿಗೆ ತಗ್ಗಿ ಭಾವ ಶುದ್ಧದೊಳರ್ಚಿಪೆ ವೈ ಗೋವುಗಳನ್ನು ಅರ್ಚಿಸುವೆ ವೈ ಗೋವರ್ಧನಗಳನ್ನು, ಭಾವ ಶುದ್ಧದೊಳರ್ಚಿಸುವೆ ವೈ ಗೋವು ಗೋವರ್ಧನಗಳನ್ನು ನಾವೇಕ ಭಕ್ತಿಯಲಿ ಪಾವನಾತ್ಮಕನಿಂದ ಮಠವಾಗಿ ಗೋವಿನಿಂದಲಿ ಸರ್ವ ಸಂಪದ ಈವುದಿಗಿರಿ ವಿಪುಲ ಗ್ರಾಸವನೆಮ್ಮ ತುರುಗಳಿಗೆ ಈ ವಿಧದ ಮತ್ಸರಗಳಿಗೆ ಭಾವ ಶುದ್ಧದೊಡರ್ಚಿಸುವೆ ಗೋವು ಗೋವರ್ಧನಗಳನ್ನು ನಾವೇಕ ಭಕ್ತಿಯಲಿ ಗೋವು ಗೋವರ್ಧನಗಳನ್ನು ನಾವೇಕ ಭಕ್ತಿಯಲಿ ಸುರಪ ಸುರಪಾ
ಮಾತ್ರ ಇರುವುದು. ಸರಿ. ದ್ವಂದ್ವ ಇರುವುದೆಲ್ಲಿ ಒಂದಕ್ಕಿಂತ ಒಂದು ವಿರುದ್ಧವಾದ ಸ್ವಭಾವಗಳು ಪ್ರಕಟ ಆದಲ್ಲಿ ಮಾತ್ರ ದ್ವಂದ್ವ ಬರ್ತದೆ. ಒಂದಕ್ಕೆ ಒಂದು ಪೂರಕವಾಗಿ ಬಂದಲ್ಲಿ ಸಹಯೋಗ ಅಂತ ಗುರುತಿಸಲ್ಪಡುತ್ತದೆ. ಸಮಾನವಾದ ಕೆಲವು ದ್ವಂದ್ವಗಳು ಉಂಟು ಅಲ್ವಾ? ಅದು ಕಾಣಿಸುವುದಕ್ಕೆ ಮಾತ್ರ ಎರಡು ಅಂತರ್ಥ. ಹೌದು. ದ್ವಂದ್ವದಲ್ಲಿ ಅಂತರ್ಯದಲ್ಲಿ ಅಂತರಾರ್ಥದಲ್ಲಿ ಒಂದೇ ಇರುವುದರಿಂದ ಅಲ್ಲಿ ವೈಷಮ್ಯ ಸಂಘರ್ಷಗಳು ಬಾರದೇ ಇರುವುದು. ವಾದದಲ್ಲಿ ಕೂಡ ಹಾಗೆ ವಾದ ಮಾಡಿದಾಗೆ ಆಗಬೇಕು, ವಾದ ಅಂತ ಆಗುವ. ಆಯ್ತು, ಒಂದು ನವರಾತ್ರಿ ಕಳೆದು ನಿಮ್ಮಲ್ಲಿ ಪಾಠಕ್ಕೆ ಬರ್ತೇನೆ. ಅವನಿಗೀಗ ನವರಾತ್ರಿಯಲ್ಲಿ ಒಪ್ಪಿಕೊಂಡದ್ದೇ ಸುಧಾರಿಸುವುದೇ ಅಂತ ಹೋಯ್ತು. ನವರಾತ್ರಿಗೆ ಬಹುಶಃ ತುಂಬಾ ಕಾರ್ಯಕ್ರಮ ಇಲ್ಲ, ಅದಕ್ಕೆ ಅವನಿಗೆ ಗೊತ್ತಿರಬಹುದು. ನನ್ನ ಪ್ರಕಾರ 3 ಒಪ್ಪಿಕೊಂಡು ಒಂದು ಕಡೆಗೆ ಹೋದ್ರೆ ಆಯ್ತು. ಹೋಗಲಿ. ಇಂದ್ರಯಜ್ಞವನ್ನು ನಿಲ್ಲಿಸಿ ಗೋವರ್ಧನಗಿರಿಯನ್ನು ಪೂಜಿಸುವ ನಮ್ಮದಾದಂತಹ ಒಂದು ಕಾರ್ಯವೇನಿದೆ ಅದು ನಿನ್ನ ಆಕ್ಷೇಪಕ್ಕೆ ಕಾರಣವಾಗಿ ಪರಿಣಮಿಸಿ. ಇದನ್ನು ಪೂಜಿಸಬೇಕಾದ ಅನಿವಾರ್ಯತೆ ಏನು, ಅಥವಾ ಇಂದ್ರ ಪೂಜೆಯನ್ನು ಧಿಕ್ಕರಿಸಬೇಕಾದ ಅವಶ್ಯಕತೆ ಯಾವುದು ಅನ್ನುವುದರ ಮೂಲಕವಾಗಿ ಕಾರ್ಯದ ಸಾಧುತ್ವವನ್ನು ನಮಗೆ ತೀರ್ಮಾನಿಸುವುದಕ್ಕೆ ನಾವು ಮುಂದಾಗಬೇಕಾಗುತ್ತದೆ. ನಿರಾಕರಿಸಿದ್ದೇವೆ ಅಂದ ಮಾತ್ರಕ್ಕೆ ಅದು ತ್ಯಾಜ್ಯ ಅನ್ನುವುದೊಂದೇ ಅರ್ಥ ಅಲ್ಲ. ಪ್ರಪಂಚದಲ್ಲಿ ಮತ್ತೆ ಸಂದರ್ಭ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬಿಟ್ಟು ಬಿಡುವುದಲ್ಲ, ಅದೊಂದೇ ಅರ್ಥ. ಈಗ ಪರ್ವತ ಪೂಜೆ ಒಂದೇ ಮಾಡುವುದಿದ್ರೆ ಆ ಕಡೆಯಿಂದ ಗೋ ಪೂಜೆ ಆಗ್ತಾ ಉಂಟು, ಈ ಕಡೆಯಿಂದ ಬ್ರಾಹ್ಮಣ ಪೂಜೆ ಆಗ್ತಾ ಉಂಟು. ಈಗ ಪರ್ವತ ಪೂಜೆ ಒಂದೇ ಅಲ್ಲ. ಈಗ ನೀವು ಯಾವ ಪೂಜೆ ಮಾಡಿದ್ರು ಅದನ್ನು ಸ್ವೀಕರಿಸಬೇಡುವ? ಹೌದು. ಅದಕ್ಕೊಂದು ಅಭಿಮಾನಿ ದೇವತೆ ಅಂತ ಬೇಡುವ? ಬೇಕು. ಪರ್ವತಕ್ಕೆ ಏನುಂಟು? ಉಂಟಲ್ಲ, ಪರ್ವತಕ್ಕೂ ಉಂಟು, ಏನು ಗೋವುಗಳಿಗೂ ಉಂಟು, ಅಥವಾ ಹರಿಯುವ ನೀರಿಗೂ ಅಭಿಮಾನಿ ಗೋವುಗಳಿಗೂ ಬ್ರಾಹ್ಮಣರಿಗೂ ಉಂಟು. ಪರ್ವತಕ್ಕೇನುಂಟು? ಪರ್ವತಕ್ಕೂ ಉಂಟು. ಏನು? ಯಾಕೆಂದ್ರೆ ಪ್ರಕೃತಿ ಅದಕ್ಕೆ ಪ್ರಾತಿನಿಧ್ಯವನ್ನು ಹೊಂದಿದಂತಹ ಪ್ರಕೃತಿಯಲ್ಲಿದ್ದ ಜಲಕ್ಕೆ ವರುಣ ಹೀಗೆಲ್ಲ ಉಂಟಲ್ಲ. ಪರ್ವತಕ್ಕೆ ಯಾರು? ಪರ್ವತಕ್ಕೆ ಪೃಥ್ವಿ ತತ್ವವೇ ಅಲ್ಲದೆ ಇದ್ದದ್ದೇನು. ಅಲ್ಲದೆ ಹೋದರು ಪೃಥ್ವಿಯಲ್ಲಿರಬಹುದಾದಂತಹ ಪ್ರಕೃತಿ ಸಹಜವಾದಂತಹ ಗುಣವನ್ನೇ ನಾವು ಪರ್ವತ ಅಂತಲೂ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ನಾನು ಹಾಗಲ್ಲ, ನಾನು ಇಂದ್ರಯಜ್ಞದ ಹವಿಸ್ಸು ಸ್ವೀಕರಿಸಿ ಫಲ ಕೊಡ್ತೇನೆ, ನಿಮ್ಮ ಕಾಣಿಕೆಯಲ್ಲೇ ಫಲ ಕೊಡ್ತೇನೆ, ಮಳೆ ಬರಿಸ್ತೇನೆ. ಈ ಪರ್ವತ ಏನು ಮಾಡ್ತದೆ ಅಂತ? ಅಯ್ಯ, ಪ್ರತೀಕವನ್ನಿರಿಸಿ ಪ್ರತಿಮೆಯನ್ನಿರಿಸಿ ಪೂಜೆ ಮಾಡುವ ಕಾಲಕ್ಕೆ ಪ್ರತೀಕವಾಗಲಿ ಪ್ರತಿಮೆ ಆಗಲಿ ಪ್ರತ್ಯಕ್ಷವಾಗಿ ಫಲ ಕೊಡುವುದಿಲ್ಲ. ಕೊಡ್ತದ ಪ್ರಪಂಚದಲ್ಲಿ? ಇಲ್ಲ. ಒಂದು ದೇವಾಲಯದಲ್ಲಿ ಮೂರ್ತಿ ಸ್ಥಾಪನೆ ಮಾಡ್ತೇವೆ, ನಾವು ದಿನನಿತ್ಯ ಹೋಗಿ ಪೂಜೆ ಮಾಡ್ತೇವೆ. ನಮ್ಮ ಮನೆಗೆ ಅಕ್ಕಿ ತಂದು ದೇವರೇ ತಂದು ಹಾಕುವುದಲ್ಲ ಪ್ರತ್ಯಕ್ಷ. ಅಕ್ಕಿ ಬರುವ ಹಾಗೆ ವ್ಯವಸ್ಥೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಎಲ್ಲಿ ಅನುಗ್ರಹ ಅನ್ನುವುದು ಹಾಗೆ ಪ್ರತ್ಯಕ್ಷವಾಗಿ ಬರಬೇಕು ಅಂತಿಲ್ಲ. ಇದು ಪರ್ವತವನ್ನು ಪೂಜಿಸಿದರೆ ಅಕ್ಕಿಯೂ ತೆಂಗಿನಕಾಯಿಯೂ ಬೆಲ್ಲವೂ ಇಟ್ಟರು ಅಲ್ಲಿ ಕಾಣುವುದು ಅಕ್ಕಿ ತೆಂಗಿನಕಾಯಿ ಬೆಲ್ಲ ಅಲ್ಲ. ಅಲ್ಲಿ ಕಾಣುವುದು ಯಾರು? ಸ್ವಸ್ತಿಕದ ಒಳಗಿರುವವ. ಹೌದಾ? ಇಲ್ಲಿ ಏನು ಕಾಣ್ತದೆ ನಿನಗೆ ಅಂತ? ಈಗ ಪರ್ವತವನ್ನು ಕೇವಲ ಮಂಡಿನ ರಾಶಿ ಅನ್ನುವ ಭಾವದಿಂದ ಪೂಜೆ ಮಾಡಿದ್ದೇ ಅಲ್ಲ, ಅದು ನಮಗೆ ಆರಾಧ್ಯವಾದದ್ದು, ನಮಗೆ ಪೂಜ್ಯವಾದದ್ದು. ಅದರ ಕುರಿತು ನಾವು ಕೃತಜ್ಞತೆಯನ್ನು ಹೊಂದಬೇಕು. ಯಾಕೆಂದ್ರೆ ನಮ್ಮ ಗೋವುಗಳಿಗೆ ಅದು ಹುಲ್ಲು ಕೊಡ್ತದೆ, ನಮಗೆ ಬದುಕು ಕೊಡ್ತದೆ. ವ್ರಜವಾಸಿಗಳಾದ ನಮಗೆ ಪರ್ವತವೇ ಆಸರೆ. ಈ ಕಾರಣದಿಂದಲೇ ಅದನ್ನು ಆರಾಧಿಸುವುದಕ್ಕೆ ಹೊರಟದ್ದು. ಮತ್ತೆ ಯಾವುದೋ ಒಂದು ಕಣ್ಣಿಗೆ ಕಾಣದೇ ಇದ್ದ ದೇವರನ್ನು ಪೂಜಿಸಬೇಕಾದದ್ದಲ್ಲ. ಇವರಿಗೆಲ್ಲ ಗೊತ್ತಾಗುದಿಲ್ಲ, ಇವನಿಗೆಲ್ಲ ಗೊತ್ತಾಗುದಿಲ್ಲ. ಗೋವುಗಳು ಅದು ನಮಗೆ ನಿತ್ಯ ಪೂಜಾರ್ಹವಾದದ್ದು. ಏನು ಅವನಿಗೆ ಗೊತ್ತುಂಟು. ಯಾಕಂದ್ರೆ ನೀವೆಲ್ಲ ಆಗ್ರಾಣಿಸುವುದಷ್ಟೇ, ಮೂಸುವುದಲ್ವಾ. ನಾವು ಆಗಲ್ಲ. ಮೊಸರನ್ನ ಅವಲಕ್ಕಿ ಸರಿ ತಿಂತೇವೆ, ಬೆಳಿಗ್ಗೆ ಎದ್ದುಕೊಂಡು ಪರ್ವತಕ್ಕೆ ಹೋಗುದು. ನಿಮ್ಗೆ ಗೊತ್ತುಂಟು ಅದರ ಎಷ್ಟು ಉಪಯೋಗ ಬೀಳ್ತದೆ ಗೊತ್ತುಂಟ? ಅದು ಮೂಸದೇ ನೀನು ತಿಂದ ಕಾರಣ ಕೆಲವೆಲ್ಲ ಅಳಸಿದ್ದು ತಿಂದಿದ್ದೀನಿ ಅಲ್ಲ. ಎಲ್ಲ ರೀತಿಯಲ್ಲೂ ನಮಗೆ ಪರ್ವತ ಉಪಯೋಗಕ್ಕೆ ಬೀಳ್ತದೆ ಅಲ್ವಾ? ಮತ್ತೆ ಆದ್ದರಿಂದ ಪ್ರಕೃತಿ ಪೂಜೆ, ಪ್ರಕೃತಿ ನಮಗೆ ಆರಾಧ್ಯವಾದದ್ದು ಅನ್ನುವಂತಹ ಭಾವದಿಂದ ನಾವು ಪೂಜಿಸ್ತೇವೆ. ಪೂಜಕನ ಶ್ರದ್ಧೆ ಸರಿ ಹೌದಾದರೆ, ಪೂಜಾ ವಿಧಾನದಲ್ಲಿ ಲೋಪ ಬರಲಿಲ್ಲ ಅಂತಾದರೆ, ಅನನ್ಯವಾದಂತಹ ಭಕ್ತಿ ಭಾವವನಲ್ಲಿ ಸ್ಥಿರವಾಗಿ ಇದ್ದದ್ದು ಹೌದಾದರೆ, ಒಂದು ಕಲ್ಲಿನ ಗುಂಡಾದರೂ ಭಗವಂತನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಇದು ನಿರ್ಣಯವೇ. ಆದ್ದರಿಂದ ಅದೇ ಹೌದಾದ್ರೆ ನೀನು ನನ್ನ ಹಿರಿಯರು ಸಾಧುತ್ವ ಮರ್ಯಾದೆ ಅಂತ ಹೇಳುವುದಕ್ಕೆ ಏನು ಅರ್ಥ? ಹೌದು. ಈಗ ಅವರು ನನ್ನನ್ನು ಪೂಜೆ ಮಾಡುವಾಗ ಅವರಲ್ಲಿ ಶ್ರದ್ಧೆ ಕಡಿಮೆ ಆಗಿತ್ತಾ? ಇಲ್ಲ. ಮತ್ತೆ ಶ್ರದ್ಧೆ ಇದೆ ಅನ್ನುವುದಕ್ಕಾಗಿ ಅಲ್ಲದೆ ಇದ್ದದನ್ನು ಮಾಡಬಹುದು ಅಂತ ಅರ್ಥ ಅಲ್ಲ. ನಂಬಿಕೆ ಪ್ರಧಾನ ಅಂತ ನೀನೇ ಹೇಳುದಲ್ವ? ಈಗ ಶ್ರದ್ಧೆ ಇದ್ದ ಕೆಲಸ ಅಂತ ಮಾತ್ರಕ್ಕೆ ಮಾಡಬಾರದೇ ಇದ್ದದನ್ನು ಮಾಡಬೇಕು ಅನ್ನೋ ಅರ್ಥ ಅಲ್ಲ. ಮಾಡಬೇಕಾದ ಕೆಲಸದಲ್ಲಿ ಶ್ರದ್ಧೆ ಅಂತ ಅರ್ಥ. ಈಗ ಒಬ್ಬನ ತಲೆ ಕಡಿಯುವಲ್ಲಿ ಒಬ್ಬನಿಗೆ ಒಳ್ಳೆ ಶ್ರದ್ಧೆ ಉಂಟು, ಅವನು ಒಪ್ಪಿಕೊಂಡ ಕೆಲಸ ಸರಿ ಮಾಡ್ತಾನೆ, ಅವನನ್ನು ಕೊಂಡೋಗಿ ಕೂತುಗೊಳಿಸಿ ತಲೆ ಕಡಿಯೋಕೆ ಪಾತಕ ಇಲ್ಲ ಅಂತ ಅರ್ಥ ಅಲ್ಲ. ನಂಬಿಕೆ ಇರಬೇಕಾದ್ರೆ ಅವ ಬಂದವ ಯಾರು ಅಂತ ಮುಖ್ಯ. ಈಗ ಒಬ್ಬ ತಲೆ ಕಡಿಯುವ ಮರಣದಂಡನೆಯೇ ಕೊಡುವ ಹೌದಾದ್ರೆ ಅವ ಮಾಡಿದ್ದಕ್ಕೂ ಪುಣ್ಯ ಉಂಟು. ಹೌದಪ್ಪ, ಅದು ಮರಣದಂಡನೆಗೆ ಹೌದಾದ್ರೆ. ಈಗ ಅಲ್ಲದೆ ಇದ್ದದ್ದನ್ನು ಅನ್ನುವಂತಹ ಒಂದು ವಿಶೇಷಣವನ್ನು ಸೇರಿಸಿದ್ದೆ ಅದಕ್ಕಾಗಿ. ಯಜ್ಞ ಕರ್ಮ ಅನ್ನುವುದು ಗೋಬಳರಿಗೆ ಹೇಳಿದ ಕರ್ತವ್ಯ ಅಲ್ಲ, ಅದನ್ನು ಅವರು ಮಾಡಬೇಕಾದದ್ದಿಲ್ಲ. ಹಾಗಿದ್ರೆ ನಮಗೆ ಯಾವುದು? ಬೇರೆ ಬೇರೆ ವರ್ಣಗಳಿಗೆ ಬೇರೆ ಬೇರೆ ವರ್ಗಗಳಿಗೆ ಅವರದ್ದೇ ಆದ ಅನುಷ್ಠಾನ ಪದ್ಧತಿ ಇದೆ. ಒಂದು ಮೇಲೂ ಅಲ್ಲ, ಒಂದು ಕೆಳಗೂ ಅಲ್ಲ. ನನಗೆ ಯಜ್ಞ ಸಣ್ಣದು, ಗೋಪೂಜೆ ದೊಡ್ಡದು ಹೇಳಲಿಕ್ಕೆ ಹೊರಟದ್ದಲ್ಲ, ಅಥವಾ ಗೋಪೂಜೆ ದೊಡ್ಡದು ಯಜ್ಞ ಸಣ್ಣದು ಅನ್ನುವಂತಹ ನಿರ್ಣಯವನ್ನು ತಿಳಿಸುವುದಕ್ಕಾಗಿ ಹೊರಟದ್ದೇ ಅಲ್ಲ. ಅವರವರ ಸ್ಥಾನದಲ್ಲಿ ಅವರ ಕರ್ತವ್ಯ ಅವರಿಗೆ ಪ್ರಧಾನವಾದದ್ದು. ಈಗ ಒಬ್ಬ ವಾದನ ಕಲಾವಿದ ಇದ್ದಾನೆ, ವಾದನ ಪಟುತ್ವ ಅವ ವಾದನ ಮಾಡುವುದಕ್ಕಿಂತ ಮೊದಲು ತಾನು ಯಾವುದನ್ನು ವಾದಿಸ್ತಾನೆಯೋ ಅದನ್ನೇ ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅಲ್ವ?
ಆಗ ಅಲ್ಲಿ ಕೂತ ಗಣಪತಿ ಬಂದು ಕೇಳಲಿಕ್ಕಿಲ್ಲ, ಹೌದೇನೋ ನಾನು ಗಣಪತಿ, ನಾನು ಎಲ್ಲರಿಗೂ ಪೂಜೆಗಿದ್ದೆ. ಆದ್ರೆ ಒಂದುಂಟು, ಎಂತದ್ದು? ಗಣಪತಿಯನ್ನು ಬದಿಗಿಟ್ಟವ ಅದಕ್ಕೆ ನಮಸ್ಕಾರ ಮಾಡೋದಲ್ಲ, ಅಲ್ಲ ಗಣಪತಿಗೂ ನಮಸ್ಕಾರ ಮಾಡ್ತಾನೆ. ನಾನು ಹೇಳುದು ಅದು, ನೀನು ಅದಕ್ಕೆ ನಮಸ್ಕಾರ ಮಾಡು, ಈ ಗಣಪತಿಗೂ ನಮಸ್ಕಾರ ಮಾಡು. ಇಲ್ಲ ಇಲ್ಲ, ಇಂದ್ರನನ್ನು ಬದಿಗಿರಿ ಅವ ಅದಕ್ಕೆ ಮಾತ್ರ ಪೂಜೆ ಮಾಡಿ ಗಣಪತಿಗೆ ಪೂಜೆ ಮಾಡದೇ ಇದ್ರೆ ಗಣಪತಿ ಪರ್ಯಾಯವಾಗಿ ಕೇಳ್ತಾನೆ. ಏ ಇಂದ್ರ, ಇಲ್ಲಿ ಯಜ್ಞ ನಡೆದಿದೆ ಅನ್ನೋದು ನಿನಗೆ ತಿಳಿದಿದೆ, ಇಲ್ಲಿ ಬ್ರಾಹ್ಮಣ ಆರಾಧನೆ ನಡೆದು ತಿಳಿದೀನಿ, ಹೌದಾ? ಈಗ ದೇವೇಂದ್ರನನ್ನು ಬದಿಗಿರಿಸಿದ್ದಾದ್ರೆ ಆ ಯಜ್ಞಕ್ಕೆ ಏನರ್ಥ? ಆ ಯಜ್ಞದಲ್ಲಿ ಹವಿಸಿಕೊಟ್ಟದ್ದು ಯಾರಿಗೆ? ಈಗ ಯಾರಿಗೆ? ನಿನಗೆ ಅಲ್ವಾ? ಈಗ ಅಲ್ಲಿ ಮಾಡುವ ಯಜ್ಞದಲ್ಲಿ ಹವಿಸಿ ಯಾರಿಗೆ? ನನಗೆ. ಆದ್ರೆ ಪ್ರಧಾನವಾಗಿ ಯಾರನ್ನು ಸಂಕಲ್ಪಿಸಿದ್ದೀರಿ ಅಂತ ಮುಖ್ಯ. ಹಾಗಾದ್ರೆ ಇಂದ್ರ ಮಹಾಯಜ್ಞ ಅಂತ ಮತ್ತೊಂದು ಇರುವುದು ಯಾಕೆ? ಎಲ್ಲ ಯಜ್ಞ ಇಂದ್ರನಿಗೆ ಸಲ್ಲುವುದು ಹೌದಾದ್ರೆ ಇಂದ್ರ ಮಹಾಯಜ್ಞ ಎನ್ನುವ ಕರ್ಮ ವೇದೋಕ್ತವಾಗಿ ಮತ್ತೊಂದು ಇರುವುದು ಯಾಕೆ? ಪ್ರತ್ಯೇಕವಾದ ಕಾಮನೆಯನ್ನು ಕೈಗೂಡಿಸಿಕೊಳ್ಳುವುದಕ್ಕಾಗಿರುವುದಕ್ಕೆ ಕಾಮ್ಯ ಕರ್ಮ ಅಂತ ಹೆಸರು. ಅಶ್ವಮೇಧ ಇದೆ, ರಾಜಸೂಯ ಇದೆ, ಗೋಮೇಧಿಕ ಇದೆ, ವಾಜಪೇಯ ಇದೆ, ಅಗ್ನಿಷ್ಠೋಮ ಇದೆ. ಎಲ್ಲದಕ್ಕೂ ಪ್ರತ್ಯೇಕವಾದ ಫಲಗಳನ್ನು ಶಾಸ್ತ್ರ ಹೇಳಿದೆ. ಅಶ್ವಮೇಧ ಯಾಕೆ ಮಾಡಬೇಕು, ರಾಜಸೂಯ ಯಾಕೆ ಮಾಡಬೇಕು, ಗೋಮೇಧ ಯಾಕೆ ಮಾಡಬೇಕು, ಆಮೇಲೆ ವೈಷ್ಣವ ಯಾಗ ಯಾಕೆ ಮಾಡಬೇಕು ಅನ್ನುವುದಕ್ಕೆಲ್ಲ ಫಲಸಾರ ಇದೆ. ಈ ಉದ್ದೇಶಕ್ಕಾಗಿ ಅದನ್ನು ಮಾಡಬೇಕು. ಇದು ಯಾಕೆ ಕಾಮ್ಯ ಕರ್ಮ ಅಂತ ಹೆಸರು. ಸರಿ. ಇಷ್ಟು ವರ್ಷವು ಮಳೆ ಸುರಿಸುವುದಕ್ಕೆ, ನಾವು ಮಳೆಯನ್ನು ಅನುಭವಿಸುವುದಕ್ಕೆ ಇಂದ್ರಯಜ್ಞದ ಮೂಲಕವಾಗಿ ಸಾಧ್ಯವಾಗ್ತದೆ ಅನ್ನುವ ಭ್ರಮೆಯನ್ನು ಅವರು ಹೊಂದಿದ್ರು. ಅದಲ್ಲ, ಇಂದ್ರಯಜ್ಞ ಮಾಡಿಯೇ ಮಳೆ ಹೊಂದುವುದಲ್ಲ, ಬೇರೆ ಕರ್ಮಗಳನ್ನು ಮಾಡಿಯೂ ಮಳೆಯನ್ನು ಅನುಭವಿಸುವುದಕ್ಕೆ ನಮಗೆ ಅರ್ಹತೆ ಇದೆ. ಯಾಕೆಂದ್ರೆ ಕರ್ಮಕ್ಕೆ ತಕ್ಕುದಾದ ಫಲವನ್ನು ಹೊಂದುವಲ್ಲಿ ಒಬ್ಬ ಕರ್ಮಿಯಾದವನಿಗೆ ಸ್ವಾತಂತ್ರ್ಯ ಉಂಟು, ಅವನಿಗೆ ಅಧಿಕಾರ ಉಂಟು, ಅವನಿಗೆ ಅರ್ಹತೆ ಉಂಟು ಅನ್ನುವುದನ್ನು ಅವರಿಗೆ ಬೋಧಿಸುವುದಕ್ಕಾಗಿಯೇ ನೀವು ಮಾಡುತ್ತಿರುವುದು ಅದಲ್ಲ ಸರಿಯಾದದ್ದು, ಮಾಡಬೇಕಾದದ್ದು ಅನ್ನುವ ಕಾರಣಕ್ಕಾಗಿ ಗೋಪೂಜೆಯನ್ನು ಗೋವರ್ಧನಗಿರಿಯನ್ನು ಪೂಜಿಸುವುದಕ್ಕೆ ನಾವು ಈ ಸಲ ಹೊರಟಿದ್ದೇವೆ. ಯಾಕೆ? ನಾವು ಮಾಡಬೇಕಾದ ಕರ್ಮ ನಮಗಿದರ ಮೂಲಕವಾಗಿ. ಹಾಗಿದ್ರೆ ಬರಬಹುದಾದ ಪ್ರಾಪ್ತಿಯಲ್ಲಿಂದ ಯಾರು ಅನುಗ್ರಹಿಸಬೇಕಾದ ಸ್ಥಾನದಲ್ಲಿದ್ದವರು ಅವರಿಗೆ ಪರೋಕ್ಷವಾಗಿ ಹೋಗ್ತದೆ ಅಂತಲೇ ಅರ್ಥ. ಇಲ್ಲಿ ಇಂದ್ರನಿಗೂ ಹವಿಸ್ಸು ಸಲ್ಲುತ್ತದೆ, ಸಲ್ಲದೇ ಇದ್ದದ್ದಲ್ಲ. ಯಾರಿಗೆಲ್ಲ ಹವಿಸ್ಸು ಸಲ್ಲಿಸಲ್ಪಡಬೇಕು ಅವರಿಗೆಲ್ಲೂ ಇಂದ್ರ ಯಜ್ಞ ಇಲ್ಲ ಅಷ್ಟೇ ಇರುವುದು, ನಿನ್ನನ್ನು ಪೂಜಿಸುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಹೌದು, ಇಂದ್ರ ಯಜ್ಞ ಅನ್ನುವ ಹೆಸರಿಗೆ ಊಟ ಇಲ್ಲ, ಫಲಾರ ಉಂಟು ಅಂತ ಅಷ್ಟೇ. ಹೌದು, ಪ್ರಸಂಗದ ಹೆಸರು ಬೇರೆ ಅಷ್ಟೇ. ಹೌದು, ಕತೆ ಬೇರೆ ಆಗಲಿ, ನಾವು ಊಟ ಮಾಡುವುದಿಲ್ಲ, ಅದಲ್ಲ ವಿಷಯ. ಈಗ ನೀವು ಕೃಷಿಕರು ಹೌದಲ್ಲ? ಹೌದು. ಈಗ ಬೆಳೆಯನ್ನು ತೆಗೆಯುವುದಕ್ಕೆ ಕಾರಣವಾದದ್ದು ಎತ್ತುಗಳು, ನೇಗಿಲು, ಬೇರೆ ಬೇರೆ ಪರಿಕರಗಳು ಉಂಟಲ್ಲ, ಆಯುಧಗಳು ಉಂಟಲ್ಲ. ನೀವೊಂದು ಆಗ್ರಹಣ ಅಂತ ಹೇಳಿದ್ರೆ ಅರ್ಥ ಆಗ್ತದೆ ಇಲ್ಲ? ಹೊಸ ಅಕ್ಕಿ ಊಟ ಅಂತ ಮಾಡ್ತೀರಾ? ಯಾರಿಗೆ ಇಡುವುದದು? ದೇವತೆಗಳಿಗೆಲ್ವ? ಗದ್ದೆಯನ್ನು ಪೂಜೆ ಮಾಡಿದ್ರೆ ಸಾಕಲ್ವ? ಹೊಸ ಅಕ್ಕಿ ಊಟ ಅಂತ ದೇವತೆಗಳಿಗೆ ಇಡುವುದು ಯಾಕೆ? ದೇವತೆಗಳಿಗೆ ಇಡಬೇಕು ಅಂತ ಇಲ್ಲಲ್ಲ, ನೀವೇ ಊಟ ಮಾಡ್ಬೋದಲ್ವಾ? ದೇವತೆಗಳಿಗೆ ಮೊದಲು ಕೊಟ್ಟ ಮೇಲೆ ನಾವು ಊಟ ಮಾಡಬೇಕು. ಯಾಕೆ ಮಾಡುದದು? ಹೌದಪ್ಪ, ಈಗ ಹೊಸ ಅಕ್ಕಿ ಊಟ ಅಂತ ಹೇಳಿದ್ರೆ ಇಂದ್ರಯಜ್ಞದ ಮೂಲಕ ಮಾಡ್ತೇವೆ ನಾವು. ಇಂದ್ರಯಜ್ಞ ಅಲ್ಲ, ಅದನ್ನು ದೇವತೆಗಳಿಗೆ ಕೊಡುದು ಯಾಕೆ? ಈಗ ದೇವತೆಗಳಿಗೆ ಕೊಡದೇ ಇದ್ದವರು ಅಲ್ವಲ್ಲ, ನಿನಗೆ ಯಾಕಿದೆ ಅರ್ಥ ಆಗುದಿಲ್ಲ? ಹೇಗೆ ದೇವತೆಗಳಿಗೆ ಕೊಡುದು? ಇಲ್ಲಿಗ ಯಜ್ಞ ನನಗೆ ಸಲ್ಲುವುದಿಲ್ಲ, ಇದು ಪರ್ವತ ಪೂಜೆ ನನಗೆ ಸಲ್ಲುವುದಿಲ್ಲ. ಇಲ್ಲಿಗ ಇಂದ್ರನಿಗೆ ಹವಿಸ್ಸು ಸಂದಿದೋ ಇಲ್ವೋ ಯಜ್ಞದಲ್ಲಿ? ಯಾವುದು? ಇಲ್ಲಿ ಯಜ್ಞ ಆಗಿದೋ ಇಲ್ವೋ? ಯಾವ ಯಜ್ಞ? ಇಲ್ಲಿ ಯಜ್ಞ ಆಗಿದೆ, ಬ್ರಾಹ್ಮಣರ ಮೂಲಕ ಯಜ್ಞ ಆಗಿದೆ, ಗೋದಾನ ನಡೆದಿದೆ, ಬ್ರಾಹ್ಮಣರಿಗೆ ದಕ್ಷಿಣೆ, ಆ ಯಜ್ಞದಲ್ಲಿ ಹವಿಸಾಕಿದ್ದೆ. ಹಾಗಾದ್ರೆ ನೀನು ಹೇಳಿದ್ದಕ್ಕೆ ತಿರುಗಿ ಹೋದೆ ನೀನು. ಹೇಗೆ? ಯೋಚಿಸು ನೀನು. ಕೆಲವು ಕ್ಷಣದ ಮೊದಲು ಹೇಳಿದೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಯಜ್ಞ ಮಾಡ್ಲಿಕ್ಕೆ ಇರುವುದು ಅಂತ ಹೇಳಿದೆ. ಈಗ ಹೇಳ್ತಿ ಯಜ್ಞ ನಡೀತಾ ಉಂಟು ಅಂತ. ಇದರಲ್ಲಿ ಯಾವುದು ಸರಿ ಅಂತ ನೀನು ಹೇಳೋದು? ಈಗ ವೈಶ್ಯರು ಯಜ್ಞ ಮಾಡ್ಲಿಕ್ಕಿಲ್ಲ ಅಂತ ಆದ್ರೆ, ವೈಶ್ಯನಾದ ನೀನು ಮಾಡುವ ಪರ್ವತ ಪೂಜೆ ಯಜ್ಞ ಅಂತ ನೀನು ಹೇಳ್ತಿ ಅಂತ ಆದ್ರೆ, ಆಗ ಹೇಳಿದ ಪ್ರಮಾಣವ ಈಗ ಹೇಳುದು ಪ್ರಮಾಣವ? ಬ್ರಾಹ್ಮಣರು ಇಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ನಾನು ಅದೇ ಹೇಳಿದಾಗ ನೀನು ಹೇಳಿದ್ದಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಅದನ್ನು ಮಾಡಿಸಲಿಕ್ಕಿರುವುದು, ವೈಶ್ಯರು ಮಾಡಿಸಲಿಕ್ಕಿಲ್ಲ ಅಂತ ಹೇಳಿದ್ದಿ. ಈಗ ಹೇಗೆ ವೈಶ್ಯರು ಹೇಳಿದ್ದನ್ನು ಬ್ರಾಹ್ಮಣರು ಮಾಡುದು? ಹಾಗಲ್ಲ, ವೈಶ್ಯರು ಮಾಡಿಸುವುದಕ್ಕೆ ಇಂದ್ರಯಜ್ಞ ಅಲ್ಲ ಅಂತ ಕಾಮ್ಯ ಒಂದು ಸಾಮಾನ್ಯವಾದ ತ್ರಿಕರ್ಮ ಅಂದ್ರೆ ಎಂತದ್ದು? ಸಾಮಾನ್ಯ ತ್ರಿಕರ್ಮ ಅಂದ್ರೆ ಎಂತದ್ದು? ಇಂದ್ರಯಜ್ಞ ಮಾತ್ರ ಬಂದದ್ದ? ಅಯ್ಯ, ನಿತ್ಯಾನುಷ್ಠಾನದಲ್ಲಿ ಸಾಮಾನ್ಯವಾಗಿ ಬರುವಂತಹ ಯಜ್ಞಾದಿಗಳು, ಅಗ್ನಿಹೋತ್ರಾದಿಗಳು ಉಂಟು. ವೈಶ್ಯದೇವಾದಿ ಅಗ್ನಿಹೋತ್ರ ಅಂತ ಹೇಳ್ತೇವೆ. ವೈಶ್ಯದೇವಾದ ಅಗ್ನಿಹೋತ್ರ ಎಂತದ್ದು? ಯಜ್ಞ ಅಲ್ಲ, ಅದು ಅಗ್ನಿ ಕಾರ್ಯ. ಅಲ್ಲಿಯೂ ಕೊಡುತ್ತಿರುವುದು ದೇವತೆಗಳಿಗೆ ಹವಿಸು, ಬೇರೆ ಯಾರಿಗೂ ಅಲ್ಲ. ದೇವತೆಗಳಿಗೆ ಹವಿಸು ಕೊಡು. ಹಾಗೆ ವಿಶಾಲವಾಗಿ ಹೇಳುವುದಿದ್ರೆ ನೇಗಿಲಿಗೆ ಮಾಡುವ ಪೂಜೆಯು ಯಜ್ಞವೇ. ಒಳ್ಳೆಯ ರೀತಿಯಿಂದ ಊಟ ಮಾಡುವುದು ಒಂದು ಯಜ್ಞವೇ. ಹಾಗಾದ್ರೆ ನೀನ್ ಹೇಳಿದಲ್ವಾ ಯಜ್ಞ ಮಾಡ್ಲಿಕ್ಕಿಲ್ಲ ಬ್ರಾಹ್ಮಣರು ಕ್ಷತ್ರಿಯರಲ್ಲದೆ ಅಂತ. ಈಗ ನನಗೆ ಹವಿಸು ಸಲ್ಲುವ ಯಜ್ಞವನ್ನು ನೀನು ಮಾಡುವುದಾದ್ರೆ ನೀನು ಅಧಿಕಾರ ಇಲ್ಲದೆ ಮಾಡ್ತಾ ಇದ್ದಿ. ಅಧಿಕಾರ ಇದ್ದು ಮಾಡಬಹುದಾದರೆ ನಿಲ್ಲಿಸಿದ್ದು ತಪ್ಪು ಅಂತ. ನಾವು ಮಾಡಿದ ಕರ್ಮ ಯಜ್ಞದಂತೆ ಆಗುವುದಿಲ್ಲ ಅಂತ ನನ್ನ ಹೇಳಿಕೆ ಅಲ್ಲ, ನೀನು ಸರಿ ಗಮನಿಸಬೇಕಿದನ್ನು. ನನ್ನ ಹೇಳಿಕೆ ನಾವು ಮಾಡಿದ ಕರ್ಮ ಯಜ್ಞ ಸದೃಶ ಅಲ್ಲ ಅಂತಲ್ಲ, ನೇರ ಯಜ್ಞ ಮಾಡಲಿಕ್ಕೆ ನಾವು ಅಧಿಕಾರಿಗಳಲ್ಲ. ಅಲ್ಲ, ಹವಿಸು ನನಗೆ ಹೇಗೆ ಸಲ್ಲುವುದು? ನಾವು ಮಾಡಿದಂತಹ ಕರ್ಮದ ಮೂಲಕವಾಗಿ ದೇವತೆಗಳಿಗೆ ಏನಾದ್ರಿಂದ ಸಲ್ಲಬೇಕಾದ್ರೂ ಸಲ್ತದೆ. ನಿನಗೆ ಹವಿಸ್ಸು ಮಾತ್ರ ಸಲ್ಲುವುದಲ್ಲ. ಈಗ ಮಿಕ್ಕುಳಿದ ಆರಾಧನೆಗಳುಂಟು, ನಿನ್ನ ಕುರಿತು ತಪಸ್ಸು ಮಾಡ್ಲಿಕ್ಕೆ ಆಗುದಿಲ್ವಾ? ಅಲ್ಲಿ ಹವಿಸ್ಸುಂಟ ನಿನಗೆ? ಅನುಗ್ರಹ ಕೊಡುವುದಿಲ್ವ ನೀನು? ಕೊಡ್ತೇನೆ ಅಲ್ವಾ? ಈಗ
ಒಂದು ದೇವತಾರಾಧನೆ ಮಾಡುವ ಕಾಲದಲ್ಲಿ ಯಾರೆಲ್ಲ ಪೂಜೆಯನ್ನು ಕೈಗೊಳ್ಳಬೇಕಾದವರು ಅವರಿಗೆಲ್ಲ ಪೂಜೆ ಇಲ್ವಾ? ಉಂಟಯ್ಯ. ಅವರಿಗೆಲ್ಲ ಹವಿಸು ಕೊಡ್ತದೆ ಅಂತ ಅರ್ಥ ಅಲ್ಲ. ಹಾಗಿದ್ರೆ ಹವಿಸೊಂದೇ ಅಲ್ಲ, ನಾನು ಹೇಳಿದ್ದಲ್ಲ, ನೀನು ಹೇಳಿದ್ದು ಈ ಸಲ ಇಂದ್ರ ಪೂಜೆ ಇಲ್ಲ ಅಂತ. ನಾನು ಹೇಳಿದ್ದಲ್ಲ. ಇಂದ್ರ ಪೂಜೆ ಅಲ್ಲ, ಇಂದ್ರ ಯಜ್ಞ ಇಲ್ಲ. ಇಂದ್ರ ಯಜ್ಞ ಅಂತ ನೀನು ಯಾವುದನ್ನು ಆಕ್ಷೇಪ ಮಾಡ್ಲಿಕ್ಕೆ ಬಂದಿದ್ದಿ? ಈಗ ಕಳೆದ ವರ್ಷದ ತನಕ ಆಗುತ್ತಿದ್ದೆ ಇಂದ್ರ ಯಜ್ಞ ಯಾಕೆ ನಿಂತದ್ದು? ನಿನ್ನ ಆಕ್ಷೇಪ ಇರುವುದು ಅದಕ್ಕಲ್ವ? ಗಿರಿ ಪೂಜೆಯಲ್ಲಿ ದೇವತಾರಾಧನೆ ಇಲ್ಲ ಅಂತ ಅರ್ಥ ಅಲ್ಲ. ದೇವತಾರಾಧನೆ ಇದೆ. ಯಾರು ಪ್ರತ್ಯಕ್ಷವಾಗಿ ನಮಗೆ ಕಾಣುವ ದೇವರುಗಳು ಅವರಿಗೆಲ್ಲ ಪೂಜೆ ಆಗ್ತಾ ಇದೆ. ಬ್ರಾಹ್ಮಣರು ನಮಗೆ ದೇವರು, ಅವರಿಗೆ ಪೂಜೆ ಆಗಿದೆ, ದಾನ ದಕ್ಷಿಣೆ ಆಗಿದೆ. ಗೋವುಗಳು ನಮಗೆ ದೇವತೆಗಳು, ಗೋವುಗಳಿಗೆ ಪೂಜೆ ಆಗಿದೆ. ಗಿರಿ ನಮಗೆ ದೇವತೆ, ನಮಗೆ ಅನುಗ್ರಹ ಮಾಡ್ತದೆ, ಆದ್ದರಿಂದ ಗಿರಿ ಪೂಜೆ ಆಗಿದೆ. ಅಂದ್ರೆ ಅರ್ಥ ಏನು? ಗಿರಿಯೇ ನೇರ ಕೊಡಬೇಕು ಅನ್ನುವುದು ಅರ್ಥ ಅಲ್ಲ. ಪ್ರತೀಕದ ಮೂಲಕವಾಗಿ ಶ್ರದ್ಧೆಯನ್ನು ಪ್ರತಿಮಾಂತರ್ಗತವಾದಂತಹ ಯಾವ ಸತ್ವವೇ ಆಗಿರಲಿ ಅದು ಪ್ರಸನ್ನತೆಯಿಂದ ಅನುಗ್ರಹಿಸ್ತದೆ ಅನ್ನುವಂತಹ ನಿರ್ಣಯದಿಂದಲೇ. ಆದ್ದರಿಂದಲೇ ಪ್ರತಿಮಾರಾಧನೆಗೆ ಮೌಲ್ಯ ಇರುವುದು ಪ್ರಪಂಚದಲ್ಲಿ. ಅಲ್ಲದಿದ್ರೆ ಹೇಗೆ ಬರ್ತದೆ? ಯಾವುದೋ ಒಂದು ಮರದಿಂದ, ಯಾವುದೋ ಒಂದು ಶಿಲೆಯಿಂದ, ಇನ್ಯಾವುದೋ ಮಣ್ಣಿನಿಂದ ಮಾಡಿದ ಒಂದು ಮೂರ್ತಿಗೆ ಅದರಲ್ಲಿ ಸಾನ್ನಿಧ್ಯ ಸೃಷ್ಟಿಯಾಗುವುದು ಕೇವಲ ಅದು ಮಣ್ಣಿನಿಂದ ಸಿದ್ಧವಾಗಿದೆ, ಕಲ್ಲಿನಿಂದ ಸಿದ್ಧವಾಗಿದೆ ಅನ್ನುವ ಕಾರಣದಿಂದ ಅಲ್ಲ. ಅದರಲ್ಲಿ ನಾವಿರಿಸಿದ ಶ್ರದ್ಧೆ ಏನು ಅನ್ನುವುದರ ಮೂಲಕವಾಗಿ ಅರ್ಚಕನ ಪ್ರಭಾವದಿಂದ ಶಿಲೆಯೂ ಶಂಕರನಾಗುತ್ತಾನೆ ಅನ್ನುವ ವಾಕ್ಯದ ಆಶಯ ಇರುವುದು ಅದುವೇ. ನೋಡೋಣ, ಇಂದ್ರ ಯಜ್ಞದ ಮೂಲಕವಾಗಿ ನಾವೇನನ್ನು ಹೊಂದುತ್ತಾ ಇದ್ದೆವು ಅಷ್ಟೇ ಫಲವನ್ನು ಗೋವರ್ಧನಗಿರಿಯ ಪೂಜೆಯಿಂದಲೂ ನಾವು ಪಡೆಯುತ್ತೇವೆ. ಈ ವಿಶ್ವಾಸದಿಂದಲೇ ಹೊರಟಿದ್ದೇನೆ. ಇಷ್ಟು ವಿಶ್ವಾಸ ಇಟ್ಟು ಮೇಲೆ ನನಗೆ ಕೋಪ ಬರದೇ ಇದ್ದೀತ. ಬಾಲಿಶ, ಹಿರಿಯರಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದ ಸ್ತಬ್ಧ, ತಾನೇ ಪಂಡಿತ ಅಂತ ಭಾವಿಸಿದ ಪಂಡಿತ ಮಾನಿನ ನೀನು. ಬಾಲಿಶ ಅನ್ನುವುದು ವಯಸ್ಸಿಗೆ ಸಂಬಂಧಿಸಿ ಅಲ್ಲ, ವಾಚಾಳಿ ಅನ್ನುವುದು ಕೇವಲ ಮಾತನ್ನು ಆಧರಿಸಿ ಅಲ್ಲ. ಆಡಬೇಕಾದದ್ದನ್ನು ಆಡಿದನು, ಆಡಬಾರದೇ ಇದ್ದದನ್ನು ಆಡಿದನು ಅನ್ನೋದರಿಂದ ಬರುವುದಲ್ಲ. ನೀನು ವಾಚಾಳಿ, ನೀನು ಅಪ್ರಬುದ್ಧನೇ. ನಾನು ನನ್ನನ್ನು ಲೋಕದಲ್ಲಿ ತಿಳಿದವರು ವೃದ್ಧಶವ ಅಂತ ಕರೆದದ್ದು. ಒಳ್ಳೆಯದನ್ನು ಕೇಳುವವ, ಹಿರಿಯ ವೃದ್ಧಶವ ಅಂದ್ರೆ ಬೃಹಸ್ಪತಿ ಆದಿಗಳಿಂದ ಕೇಳಿಸಿಕೊಳ್ಳುತ್ತಾ ಕೇಳಿಸಿಕೊಂಡು ಆಚರಿಸುವವ. ಈಗ ನಾನು ಹೇಳಿದ್ದು ಒಳ್ಳೆಯದನ್ನೇ. ನೀನು ಒಳ್ಳೆಯದು ಅಂತ ಭಾವಿಸಿ ಹೇಳುವುದು. ಪ್ರತೀಕವನ್ನೇ ಪೂಜೆ ಮಾಡುವುದು ಹೌದಾದ್ರೆ ಇಂದ್ರ ಪೂಜೆಯನ್ನು ನಿಲ್ಲಿಸಿದ್ಯಾಕೆ? ಪ್ರತೀಕವೇ ನಿನಗೆ ದೊಡ್ಡದು ಅಂತ ಕಾಣ್ತದೆ ಎಂದಿದ್ರೆ ಪ್ರತೀಕದಿಂದ ಎಷ್ಟು ಪಡೆಯುತ್ತಿ, ಇಂದ್ರ ಪೂಜೆ ನಿಲ್ಲಿಸಿದಿಂದ ಎಷ್ಟು ಹಾನಿ ಒಳಗಾಗುತ್ತಿ ಎನ್ನುವುದನ್ನು ತೋರಿಸದೇ ಇದ್ರೆ ನಾನು ದೇವೇಂದ್ರ ಅಲ್ಲ, 100 ಯಾಗ ಮಾಡಿ ಅಲ್ಲಿ ಕುಳಿತುಕೊಂಡದ್ದಲ್ಲ. ನೀನು ದೇವೇಂದ್ರ ಅಲ್ಲ ಅಂತ ನನಗೆ ಈಗಾಗಲೇ ಗೊತ್ತಾಯ್ತು. ನಿನಗೆ ಗೊತ್ತಾಗ್ಲಿಕ್ಕೆ ಸಮಯ ಉಂಟಷ್ಟೇ. ಗೊತ್ತಾಗ್ತದೆ. ಅದು ಹೇಗೆ ಗೊತ್ತಾದ್ರೆ ಬೇರೆ ಜನ ಆಗಬೇಡ ಅಲ್ಲಿಗೆ. ಅದು ನಾನು ಮಾಡ್ತೇನೆ. ನಾನು ನೋಡುವ ತಯಾರಾಗ್ತೇನೆ. ನಾನು ನೋಡುವ ಇದನ್ನು ನೋಡಿ ಇನ್ನು ನೀನು ಮಾಡಿದ್ರೆ ಇಂಥವನನ್ನೇ ದೇವೇಂದ್ರ ಮಾಡಿಸಬೇಕಷ್ಟೇ. ಅಲ್ಲ, ನನಗೆ ಮತ್ತೆ ಯಾರನ್ನು ಮಾಡಿಸಲಿಕ್ಕಿಲ್ಲ. ಎಂತ ದೇವೇಂದ್ರ ಆದ್ರೂ ಇಂಥದ್ದೇ ಮಾಡುದು ಅಂತಾದ್ರೆ ಮತ್ತೆ ಎಂತ ಮಾತ್ರ ಅಲ್ಲ, ಇಂಥದ್ದೇ ಮಾಡ್ಬೇಕಾದ್. ಯಾಕೆ ಏನು ಮಾಡಿದ್ರು ಕೇಳದೆ ಇರ್ಲಿಕ್ಕೆ ದೇವೇಂದ್ರ ಕುಳಿತುಕೊಂಡದ್ದು. ನಿನ್ನ ಹಾಗೆ ದನ ಮೇಯಿಸುವ ಕುಳಿತುಕೊಂಡದ್ದಲ್ಲ, ದೇವೇಂದ್ರ ಕುಳಿತುಕೊಂಡದ್ದು. ಇಲ್ಲಿ ಬಿಡ, ದನ ಮೇಯಿಸುವನ ಬಳಿಗಾದ್ರೂ ನೀನೇ ಬರ್ಬೇಕಾಗಿ ಬಂತು. ನಿನಗೆ ದನ ಮೇಯಿಸುವವನ ಗುಣ ಸ್ವಭಾವ ಇನ್ನೂ ಅರ್ಥ ಆಗಲಿಲ್ಲ. ನಾನು ದನಗಳನ್ನು ಮೇಯಿಸ್ತೇನೆ, ಬಂದ ಜನಗಳನ್ನು ದನಗಳನ್ನಾಗಿಸಿ ಮೇಯಿಸ್ತೇನೆ. ಯಾರಾದ್ರೂ ಜನಗಳು ದನ ಮೇಯಿಸೋವನ ಬಳಿಗೆ ಹೋದ್ರೆ ಅವರು ದನವೇ ಆಗುದು ಅಂತ ಹೇಳಿದೆ ಅಷ್ಟೇ, ಮತ್ತೆ ಇಲ್ಲ. ನೀನು ದನಗಳಿದ್ದದ್ದನ್ನು ಜನ ಮಾಡಿ ಮೇಯಿಸ್ತಿದ್ರೆ ಅದು ಸರಿ ಇರ್ತಿತ್ತು. ಬಂದ ಜನಗಳನ್ನು ದನ ಮಾಡುವವನೇ ನೀನು ಅಂತ ಗೊತ್ತಾಯ್ತು ನನಗೆ. ಇಂದ್ರ, ಒಂದು ದನ ಅಂದ್ರೆ 33 ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ಹೆಸರು. ನೀನು ಬಂದದ್ದು ಒಬ್ಬ. ಈಗ ನಿನ್ನನ್ನು ಸರ್ವದೇವತಾತ್ಮಕವಾಗುವ ಅರ್ಹತೆಯನ್ನುಳ್ಳವನಾಗಿ ಮಾಡ್ತೇನೆ ಅನ್ನುವುದೇ ಪರೋಕ್ಷ ಧ್ವನಿ. ನಿನಗೆ ನೇರ ಹೇಳದೆ ಅರ್ಥ ಆಗುದಿಲ್ಲ. 33 ಕೋಟಿ ದೇವತೆಗಳಿಗೆ ನೀನು ಆವಿಸು ಕೊಟ್ಟರು, ನನ್ನನ್ನೊಬ್ಬನನ್ನು ಬಿಟ್ರೆ ಅದಕ್ಕೆ ಫಲ ಇಲ್ಲ ಅಂತ ಹಿಂದೆ ತುಂಬಾ ವಿಷಯದಲ್ಲಿ ಗೊತ್ತಾಗಿದೆ. 33 ಕೋಟಿ ದೇವತೆಗಳಲ್ಲಿ ಯಾರನ್ನು ಬಿಟ್ಟರು ನನಗೆ ಹವಿಸು ಕೊಟ್ಟರೆ ಫಲ ಸಿಗುತ್ತದೆ ಎನ್ನುವುದು ಚರಿತ್ರೆಯಲ್ಲಿ ನಿರ್ಣಯ ಆಗಿದೆ. ಈಗ ಸಮಸ್ಯೆ ಬಂದದ್ದೇನು ಗೊತ್ತೇನು? ಹವಿಸ್ಸು ಸ್ವೀಕರಿಸಿ ಅನುಗ್ರಹ ಮಾಡುವಂತಹ ಇಂದ್ರನ ಸ್ಥಾನವೇ ಭಿನ್ನ. ಈಗ ಸಿಂಹಾಸನಾರೋಹಣವನ್ನು ಮಾಡಿ ಕೈಯಲ್ಲಿ ಆಯುಧ ಹಿಡ್ಕೊಂಡು ತಿರುಗಾಡುವ ಇಂದ್ರನ ಸ್ಥಾನವೇ ಭಿನ್ನ. ನಿನಗೆ 2 ಮುಖಗಳು ಉಂಟು. ನೀನು ಅದನ್ನು ಇಲ್ಲಿಗೆ ಎಳ್ಕೊಂಡು ಬರ್ತಿ, ಇದನ್ನು ಅಲ್ಲಿಗೆ ತಕೊಂಡು ಹೋಗ್ಲಿಕ್ಕೆ ಆಲೋಚನೆ ಮಾಡ್ತೀನಿ. ಅದನ್ನು ಬಿಡುವಮಲ್ಲ. ಈ ರಕ್ಕಸರ ವಾದ ಇದೆ.
ನಾವು ಹೇಳುವ ಈಶ್ವರ ಹೇಳಿದ ರಾಮ ಬೇರೆ, ಅಯೋಧ್ಯೆಯಲ್ಲಿರುವ ರಾಮ ಬೇರೆ ಅಂತ. ಹಾಗಿಲ್ಲ, ತಾತ್ವಿಕವಾಗಿ ಒಳಗಿರುವ ಇಂದ್ರನೇ ಹೊರಗೆ ಬಂದದ್ದು, ಬೇರೆ ಬಂದದ್ದಲ್ಲ. ನೀನು ಮಾಡಿದ್ದು ಕೇವಲ ಇಂದ್ರ ವಿರೋಧ ಅಲ್ಲ, ತತ್ವ ವಿರೋಧ. ಹೌದು ಅಂತಾದ್ರೆ ನನಗೆ ಪ್ರಮಾಣ ಬೇಕು. ಪ್ರಮಾಣ ಸಿಕ್ಕಿದ್ರೆ ಒಪ್ಪಿಕೊಂಡವನೇ ಹೊರತು ಪ್ರಮಾಣ ಸಿಗುವವರೆಗೆ ಹೊಡೆಯುವ ಹೊಡೆತ, ಬಡಿಯುವ ಬಡಿತ, ತಾಗುವ ಹೊಡೆಯುವ ಗುದ್ದು ಸಹಿಸಿಕೊ. ನಿನಗೆ ಹೊಡೆದೇ ಇನ್ನೊಬ್ಬರಿಗೆ ನೋವು ಕೊಟ್ಟು ಗೊತ್ತಿರುವುದು, ನನಗೆ ಹೊಡೆಯಿಸಿಕೊಂಡು ಇನ್ನೊಬ್ಬರಿಗೆ ನೋವು ಕೊಡ್ಲಿಕ್ಕೆ ಬರ್ತದೆ. ಹೌದಾ? ನೋಡುವ. ನಿನಗೆ ನೋವಾಗುವಾಗ ನಾನು ಹೇಗೆ ಹೊಡೆಯಿಸಿಕೊಳ್ಳಬೇಕು ತೋರಿಸಬೇಕು ನಿನಗೆ. ನಿನಗೆ ಹೊಡೆಯಿಸಿಕೊಂಡು ನೋವಾಗುವುದಕ್ಕೆ ನಿನ್ನ ಕುಟುಂಬದವರಿಗೆ ಆದೀತು. ಒಂದು ವೇಳೆ ನನಗೆ ನೋವಾದ್ರೆ ನಾನು ನಿನ್ನ ಕುಟುಂಬದವಂತ ಒಪ್ಪಿಕೊಳ್ತೇನೆ. ನನ್ನ ಕುಟುಂಬದವಂತ ಒಪ್ಪುವವರೆಗೆ ನಿನಗೆ ಕುಳಿತ ಜಾಗದಲ್ಲಿ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ನೆನಪಿರ್ಲಿ. ಅಲ್ಲ, ನಾನು ಇದು ನಿರ್ಣಯ ಆಗದೆ ನಾನು ಅಲ್ಲಿಗೆ ಹೋಗುದೇ. ಇದೊಂದು ನಿರ್ಣಯ ಆದ ಮೇಲೆ ಕುಳಿತುಕೊಳ್ಳುದು. ನಿನ್ನ ಪತನಕ್ಕೆ ಅದೇ ಸಾಕ್ಷಿ. ನಿನ್ನ ಅಲ್ಲಿಗೆ ಹೋಗಬೇಕು ಅಂತಾದ್ರೆ ನಾನು ಹೇಳಿ ಆಗ್ಬೇಕು ನೀನು ಹೋಗಬಹುದು. ಪತನ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿಲ್ಲದೆ ಬರುವುದು ಪತನ. ನಾವು ಗೊತ್ತಿದ್ದು ಬಂದದ್ದು, ನಮ್ಮದು ಒಂದು ಅರ್ಥ ಅವತಾರ. ಗೊತ್ತಿದ್ದು ಅಂತ ತಿಳಿದದ್ದರಿಂದಲೇ ನಿನ್ನ ಅವತಾರಕ್ಕೆ ಬಕಾರ ಸೇರ್ಬೇಕು ನಮ್ಮ ಲೋಕರು. ಅದಕ್ಕೆ ಅವತಾರ ಅದು ನಿಮ್ಮದು ಗೋಪಾಲಕರ. ಅಲ್ಲ ಹೇಳಿದ್ ನಾನು, ತಿಳಿಯದೆ ಬಂದಿದ್ದರು, ತಿಳಿದು ಬಂದಿದ್ದರು ಆಗಬಹುದಾದ ಅಪರಾಧವನ್ನು ತಪ್ಪಿಸಿ. ಇನ್ನೊಂದು ಹೇಳಬೇಕಾ ನೀನು? ಅದಕ್ಕೆ ಅಷ್ಟು ಕೆಟ್ಟ ಅರ್ಥ ಇಲ್ಲ. ಅದು ಭಾಷಾಂತರವಾಗಿ ಅವತಾರ ಅಂತ ಹೇಳಿದ್ರೆ ಅವತಾರವೇ. ಹಾಗಾದ್ರೆ ನನ್ನದು ಅವತಾರ ಉಂಟಾ? ಅಲ್ಲ, ನೀನು ಹೇಳ್ಬೇಕು ಅಂತ ಹೇಳಿ ಇಲ್ಲಿವರೆಗೆ ಮಾಡಿದ್ದೆ ಅದನ್ನು. ನೋಡೋಣ. ಇಳಿದು ಬಂದವ ಅನ್ನುವುದನ್ನು ತೋರಿಸಿಕೊಳ್ಳುವುದು ಯಾವಾಗ ಗೊತ್ತುಂಟು? ತಾನಾಗಿ ಮೇಲೆ ಹೋಗುವ ಸಾಮರ್ಥ್ಯ ಇದ್ದಾಗ ಇನ್ನೊಬ್ಬ ಮೇಲೆ ಕಳಿಸಬೇಕಾಗಿ ಬರ್ತದೆ ಅಂತ. ಅವ ಇಳಿದು ಬಂದದ್ದಲ್ಲ, ಜಾರಿ ಬಿದ್ದದ್ದು ಅಂತ ಅರ್ಥ. ಏನು ಅಂತ ನೋಡೋಕೆ ಗೊತ್ತಾಗ್ತದೆ. ಸರಿ,